ಅಯ್ಯೋ ಹಲೋ. ಕೃಷ್ಣ, ನಮಸ್ತೆ ತಾಯಿ. ಆ, ಅಣ್ಣ ನಮಸ್ತೆ ಅಣ್ಣ, ಸೋನು ಸರ್ ತಾನೆ? ಹೌದವ್ವ, ನನಗೆ ಫೋನ್ ಮಾಡಿ ಯಾರ ಜೊತೆ ಮಾತಾಡ್ತಿದೀಯಲ್ಲವ್ವ? ಅಣ್ಣ ಇಲ್ಲ ಅಣ್ಣ, ನಿಮಗೆ ಫೋನ್ ಮಾಡ್ತಾ ಇದ್ದೀನಿ ಅಣ್ಣ ಅವಾಗಿಂದ. ನೀವು ಸಿಕ್ಕಿದ್ ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಅಣ್ಣ. ಬಹಳ ಸಂತೋಷನವ್ವ, ಸ್ವಾತಂತ್ರ್ಯ ಸಿಕ್ಕಷ್ಟು ಖುಷಿ ಆಗ್ತಿದ್ಯಾ? ಹೌದಣ್ಣ, ಅದಕ್ಕಿಂತ ಹೆಚ್ಚು ಅನ್ಬೋದಣ್ಣ. ಅಯ್ಯೋ ಅಯ್ಯೋ ಅಯ್ಯೋ, ಒಳ್ಳೇದಾಗ್ಲಿ ತಾಯಿ. ಎಲ್ಲಿಂದ ಫೋನ್ ಮಾಡ್ತಿರೋದು? ನಮ್ ಬೆಂಗಳೂರಿಂದ ಅಣ್ಣ. ನಿನ್ ಧ್ವನಿ ಕಟ್ ಕಟ್ ಆಗ್ತಿದ್ಯವ? ಬೆಂಗಳೂರಿಂದ. ಬೆಂಗಳೂರು? ಬೆಂಗಳೂರು. ಹೇಳವ್ವ, ಏನ್ ಮಾಡ್ಕೊಂಡಿರೋದು? ಅಣ್ಣ ಮನೆ ಕೆಲ್ಸ ಮಾಡ್ತೀನಿ ಅಣ್ಣ. ಏನ್ ಮಾಡ್ತೀಯವ್ವ? ಮನೆ ಕೆಲ್ಸ. ಮನೆ ಕೆಲ್ಸ? ಹೌದೌದು. ಹೇಳು ತಾಯಿ, ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತಿದೀಯವ್ವ? ನಾನಿವಾಗ 8-9 ತಿಂಗಳಾಯ್ತಣ್ಣ. 8-9 ತಿಂಗಳಾಯ್ತು. ಹಾ ಹೌದಣ್ಣ. ಹೇಳು ತಾಯಿ, ಏನೋ ನೋವಲ್ಲಿದ್ದೀಯಲ್ಲವಾ? ತುಂಬಾ ತುಂಬಾ ಅಣ್ಣ, ನಿಮ್ ಹತ್ರ ಹೇಳ್ಕೊಬೇಕು ಅಂತ ಎಷ್ಟೋ ದಿವಸದಿಂದ ಅನ್ಕೊಂತ ಇದ್ದೆ. ಆದ್ರೆ ಇವತ್ತು ಇರ್ಲಿ, ಹೇಳ್ಬೇಕು, ಹೇಳ್ಕೊಂಡ್ಬಿಡ್ಬೇಕೆಲ್ಲವ ಅನ್ಕೊಂಡೆ ಅಣ್ಣ. ಕಣ್ಣೀರ್ ಹಾಕ್ಬೇಡವಾ? ಯಾರು ಇಲ್ಲ ಅಣ್ಣ, ನನ್ಗೆ ಅಂತ ಯಾರು ಇಲ್ಲ, ನಾನು ಹತ್ಲಾಗ ಹೋಗ್ಬಿಟ್ನ ಅಣ್ಣ. ಅಯ್ಯೋ, ಹಾಗೆ ಯಾಕೆ ಅಂದ್ಕೊಳ್ತಿ ತಾಯಿ? 2 ವರ್ಷದಿಂದ ಕಾರ್ಯಕ್ರಮ ಅಥವಾ ಬಹಳ ಹಿಂದೆಯಿಂದ ಕಾರ್ಯಕ್ರಮ ನೋಡ್ತಾ ಇದೀಯಾ? ನೋಡ್ತಾ ಇದ್ನಣ್ಣ. ಆ ಜನರ ಕಷ್ಟ ಕೇಳಿದಾಗ್ಲೂ ಅನ್ಸುತ್ತ ನಾನು? ಹೌದಣ್ಣ, ನಾನು ಎಷ್ಟೋ ಸತಿ ನಾನು ಸಾಯ್ಬೇಕು ಅಂತ ಟ್ರೈ ಮಾಡಿದ್ನಣ್ಣ. ಅವಾಗೆಲ್ಲ ಅನ್ಸದಣ್ಣ, ಅಯ್ಯೋ ನನಗಿಂತ ತುಂಬಾ ಅನುಭವಿಸಿರೋರು ತುಂಬಾ ಇದಾರಲ್ಲ, ಅವರೆಲ್ಲ ಇರ್ತಾರೆ. ಅವಾಗ ನನ್ಗೆ ಅನ್ನಿಸ್ತಾನ ಇರ್ಬೇಕು ಅಂತನ. ಒಂದ್ ನಿಮಿಷ ಆಗಿರವ, ಏನ್ ಮಾಡ್ಕೊಂಡಿರೋದು? ಮನೆ ಕೆಲಸ ಮಾಡ್ತೀನಿ ಅಣ್ಣ. ಸಂತೋಷ. ಹೇಳ್ತಾಯಿ, ಮನ್ಸು ಬಿಚ್ಚಿ ಮಾತಾಡವ, ಯಾವ ಸಂಕೋಚವೂ ಬೇಡ. ಮನಸ್ಸಲ್ಲಿ ಅದೇನೇ ದುಃಖ ಇರ್ಲವ, ಎಲ್ಲ ಕೃಷ್ಣನ ಮಡಿಲಿಗೆ ಹಾಕಬಿಡು. ಏನಾಗುತ್ತೋ ನೋಡೋಣ. ಬದುಕಲ್ಲಿ ಏನೇ ಆಗಿರ್ಲಿ, ಆದ್ರೆ ನಾನು ಬದುಕ್ತೀನಿ ಅಂದ್ರೆ ನೋಡು ತಾಯಿ, ಹಿಂದೆಯೂ ಸಾಯ್ಬೇಕು ಅಂತ ಬಹಳಷ್ಟು ಸಾರಿ ಅನ್ಸಿರ್ಬೋದು. ಆದ್ರೆ ನೀವು ಒಂದು ಕ್ಷಣ ಫ್ಯಾನಿಗೆ ನೇಣು ಹಾಕೊಂಡು ಸತ್ರೆ ಏನಬ್ಬಾ ಅಂದ್ರೆ ಯಾರೋ 1-2-3 ಅಳಬಹುದು. ಆದ್ರೆ ಇಷ್ಟು ದೊಡ್ಡ ಬದುಕನ್ನ ಇಲ್ಲ ಅಣ್ಣ, ಅಕಸ್ಮಾತ್ ನಾನ್ ಸತ್ರುನು ಯಾರು ಅಳೋರು ಇಲ್ಲ ಅಣ್ಣ, ಯಾರು ಅಳೋರು ಇಲ್ಲ. ಹೋಗಿ ನಾನ್ ಸತ್ತೋದ್ಮೇಲೆ ಬಂದ್ಬಿಟ್ಟು ಎತ್ತಾಕ್ತಾರೆ ಅನ್ನೋದು ನನಗಿಲ್ಲ ಅಣ್ಣ. ನನ್ ಫ್ಯಾನ್ಗೆ ಹಾಕೋಣಕ್ಕೆ ಅಂತ ಟ್ರೈ ಮಾಡಿದಾಗ ಅಷ್ಟು ಧೈರ್ಯ ಬರ್ಲಿಲ್ಲ ಅಣ್ಣ. ಇಲ್ಲಾಂದ್ರೆ ನಾನು ಯಾವಾಗ್ಲೂ ಹೋಗ್ಬಿಡ್ತಿದ್ನ ಅಣ್ಣ. ಇಲ್ಲವಾ, ಕೇಳಿಸ್ಕೊಳ್ಳವ, ಯಾರು ಇಲ್ಲ ಅಂತ ಅಂದುಕೊಳ್ಳೇಬೇಡ. ಯಾವುದೋ ಒಂದು ಶಕ್ತಿ ನಿನ್ನನ್ನು ಯಾವುದೋ ಕಾರಣಕ್ಕಿನ್ನೂ ಜೀವಂತವಾಗಿರಿಸುವ ಸಂಕಲ್ಪ ಮಾಡಿದೆ. ಅದಕ್ಕೆ ನೀನು ಪ್ರತಿ ಸಾರಿ ಹಾಗೇನೋ ಬದುಕನ್ನು ಮುಗಿಸಿಕೊಳ್ಬೇಕು ಅಂದಾಗಲೆಲ್ಲ ಬದುಕಲಿಕ್ಕೆ ಏನೋ ಒಂದು ಕಾರಣ ಕೊಡ್ತಾನೆ ಬಂತು ಯಾವುದೋ ಒಂದು ಶಕ್ತಿ. ಇಲ್ಲ ಅಣ್ಣ, ಆದ್ರೆ ನನ್ ಮಗ ಒಬ್ಬ ಇದಾನೆ ಅಣ್ಣ. ಮಗ ಇದ್ದಾನೆ. ಮಗ? ಹಾ. ಆದ್ರೆ ಇವಾಗ ಅವ್ನ್ ನನ್ನ ಹತ್ರ ಇಲ್ಲ ಅಣ್ಣ. ಅಮ್ಮ ಬೇಡ ಅಂತ ಹೊರಟೋಗ್ಬಿಟ್ಟಿದ್ದಾನೆ. ಹಂಗಾಗಿ ಇವಾಗ ಅವನಿಲ್ಲ ಅಂದ್ರೆ ನಾನು ಹೆಂಗಿರ್ಬೇಕು ಅನ್ನೋದೊಂದಣ್ಣ. ಸರಿ ತಾಯಿ, ಮಾತಾಡೋಣ. ಏನಾಯ್ತು ಹೇಳವ್ವ? ನಿನ್ನ ಹಿನ್ನೆಲೆ ಏನು? ಯಾರು ನೀವು? ಎಲ್ಲಿಯವರು? ನಾವು ಕುಮ್ಕೂರ್ ಕಡೆ ಅಣ್ಣ, ನಮ್ಮೂರು. ಯಾವೂರು? ಕುಮ್ಕೂರ್ ಹತ್ರ ಒಂದ್ ಹಳ್ಳಿ. ಕುಮ್ಕೂರ? ಹಾ. ಅದೆಲ್ಲಿ ಬರುತ್ತೆ ಕುಮ್ಕೂರು? ಕುಮ್ಕೂರ್ ಅಲ್ಲ ಅಣ್ಣ, ತುಮಕೂರು. ನಿನ್ ಧ್ವನಿ ಕಟ್ಟಾಗ್ತಿದೆ ಕಣವ. ಅಣ್ಣ ನಾನು ನಿಮ್ಗೆ ಹೇಳ್ತೀನಿ ಅಣ್ಣ. ಒಂದ್ ಸ್ವಲ್ಪ ನಾನು ಮಾತಾಡ್ಬೇಕಾದ್ರೆ ಸ್ವಲ್ಪ ಇದಾಗುತ್ತಣ್ಣ. ಓಕೆ, ಬಿಕ್ಲಿಕ್ಕೆ ತೊದಲಿಸ್ತೀನಿ ಅಣ್ಣ. ತೊದಲು ಬರುತ್ತೆ. ಹಾ, ಯಾಕಂದ್ರೆ ಸ್ವಲ್ಪ ನನಗೆ ಟೆನ್ಷನ್ ಆಯ್ತು ಅಂದ್ರೆ ಸ್ವಲ್ಪ ಜಾಸ್ತಿ ಆಗ್ಬಿಡುತ್ತಣ್ಣ. ತೊಂದ್ರೆ ಇಲ್ಲ, ಸಮಾಧಾನ ಮಾಡ್ಕೊ. ಏನು ತೊಂದ್ರೆ ಇಲ್ಲ. ತುಮಕೂರು? ಹಾ, ತುಮಕೂರು ಹತ್ರ ಒಂದ್ ಹಳ್ಳಿ. ಈಗಿರೋದೆಲ್ಲಿ? ಇವಾಗ ಬೆಂಗಳೂರಲ್ಲಿ ಇದೀನಿ ಅಣ್ಣ. ಬೆಂಗಳೂರು. ಅಲ್ಲಿ ಅಮ್ಮ ಅಪ್ಪ ಎಲ್ಲ ಇದ್ರು. ಮತ್ತೆ ಅವಾಗೇ ನಾವೆಲ್ಲ ಸಣ್ಣ ಸಣ್ಣ ಹುಡುಗರು, ನಾನು ನಮ್ಮ ಅಕ್ಕ, ನಮ್ ತಮ್ಮ ಒಬ್ಬ ಇದ್ದ. ಅಲ್ಲಿ ತುಂಬಾ ಕಷ್ಟ ಇತ್ತು ಅಣ್ಣ ಅವಾಗ. ತುಂಬಾ ಅಂದ್ರೆ ತುಂಬಾ, ನಮ್ಗೆ ಅನ್ನನೂ ಕೂಡ ಇರ್ತಾ ಇರ್ಲಿಲ್ಲ ಅಣ್ಣ, ಅಷ್ಟು ಕಷ್ಟ ಇತ್ತು ಅವಾಗ. ಮತ್ತೆ ನಾನು ಅವಾಗ ನಾನು ಎಷ್ಟನೇ ಕ್ಲಾಸ್ಗೆ ಹೋದೆ ಅಂತಂದ್ರೆ 5ನೇ ಕ್ಲಾಸ್ಗೆ ಹೋದ್ನೆ ಅಣ್ಣ, ಅಷ್ಟೇ ಅಣ್ಣ. ನಾನು ಒಂದ್ ನಿಮಿಷ, ನೀರ್ ಕುಡಿಬೇಕಾ ಈ ಸಮಯದಲ್ಲಿ ನೀವು? ಇಲ್ಲ ಅಣ್ಣ, ನನ್ಗೆ ಸ್ವಲ್ಪ ಕಮ್ಮಿ ಇದಾಯ್ತು ಅಂದ್ರೆ ಕಮ್ಮಿ ಆಗುತ್ತಣ್ಣ ಇದು. ಓಕೆ, ಟೆನ್ಷನ್ ಕಮ್ಮಿ ಆಯ್ತು ಅಂದ್ರೆ ಕಾರಣ ಇಲ್ಲ, ಟೆನ್ಷನ್ ಯಾಕೆ ಮಾಡು. ಕರೆ ಸಿಕ್ಕಿಲ್ಲ ಅಂದ್ರೆ ಟೆನ್ಷನ್ ಬೇಕು, ಕರೆ ಸಿಕ್ಕಿದೆ ಸಮಾಧಾನ.
ಕಟ್ಟಾಗ್ಬಿಡುತ್ತೋ ಅಂತ ಭಯ ಅಣ್ಣ. ಫೋನ್ ಕಟ್ಟಾದ್ರೆ ನಾನೇ ಮಾಡ್ತೀನಿ. ಇವತ್ತು ನಿನ್ ಕತೆನೆ ಮಾತಾಡೋದಾಗ್ಲಿ, ಸಮಾಧಾನ ಮಾಡ್ಕೊ. ಆಯ್ತಣ್ಣ. ಹೇಳವ. 5ನೇ ಕ್ಲಾಸ್ಗೆ ನಾನು ಬಿಟ್ಬಿಟ್ಟೆ ಅಣ್ಣ. ಆಯ್ತು. 5ನೇ ಕ್ಲಾಸಿಗೆ ನಾನು ಏನಕ್ ಬಿಟ್ಟೆ ಅಂತಂದ್ರೆ ಈ ತರ ನಾನು ಅದೇ ಇದಾಗುತ್ತಲ್ವ ಹಿಂಗೆ, ಮತ್ತೆ ಹಂಗೆಲ್ಲ ಹುಡುಗರೆಲ್ಲ ಆಡ್ಕೊಳೋರು ಅಣ್ಣ ನನಗೆ. ಸೊ ನಿಮ್ಗೆ ತೊದ್ಲಿದೆ ಅಂತ ಆಡ್ಕೊಳ್ಳೋರು? ಹಾ ಹೌದೌದು. ಅಂದ್ರೆ ಅದು ಬಹಳ ಬೇಜಾರಾಗ್ತಿತ್ತ? ತುಂಬಾ 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 ನೋವಾಯ್ತು ನನ್ಗೆ ಅವಾಗೆಲ್ಲ. ಅವಾಗ ಏನಾಯ್ತು, ನನಗೆ ಅವಾಗ ಇಷ್ಟನೇ ಆಗ್ತಿರ್ಲಿಲ್ಲ ಹೋಗೋದು. ಯಾಕಂದ್ರೆ ಈ ತರ ಎಲ್ಲ ಆಡ್ಕೊಂತಾರೆ, ಯಾಕೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಅವಾಗೆ ನಾನು ಸ್ಟಾಪ್ ಮಾಡ್ಬಿಟ್ಟೆ. ಮತ್ತೆ ಸ್ಟಾಪ್ ಮಾಡ್ಬಿಟ್ಟು ನಮ್ಮ ಅಪ್ಪಂಗೆ ನಮ್ಮಮ್ಮ 7ನೇ ಹೆಂಡತಿ ನಮ್ಮ ಅಪ್ಪನ್ಗೆ. ನೀವ್ ಎಷ್ಟನೇ ಹೆಂಡತಿ ಮಕ್ಕಳು? ಇಲ್ಲ, ನಮ್ಮಮ್ಮ 7ನೇ ಹೆಂಡತಿ ನಾವು. ಓಕೆ. ಮೊದಲನೇ ಹೆಂಡತಿ ಏನಾಗಿದ್ರು? ಇಲ್ವಂತೆ, ಮತ್ತೆ ಅವರು ಇಲ್ವಂತೆ. ಹಂಗಾಗಿ ಇಲ್ದೇ ಇದ್ದಕ್ಕೆ ನಮ್ಮಮ್ಮನ ಆಗಿದ್ರು ನಮ್ಮಪ್ಪ. ಓಕೆ. ಅಂದ್ರೆ ಅವ್ರು ತೀರೋದ್ಮೇಲೆ ಇವ್ರನ್ನ? ಹೌದು ಹೌದು. ತೀರೋದ್ಮೇಲೆ ಇದ್ ಮಾಡ್ಕೊಂಡು, ಅದೇ ನಮ್ಮಪ್ಪ ತುಂಬಾ ಒಳ್ಳೆಯವ್ರು ಅಣ್ಣ, ತುಂಬಾ ಒಳ್ಳೆಯವ್ರು ನಮ್ಮಪ್ಪ. ಅಂತ ಅಷ್ಟಗೂ ನಮ್ಮನ್ನ ಅಷ್ಟ್ ಚೆನ್ನಾಗಿ ಸಾಕುದ್ರಣ್ಣ ಅವಾಗ. ನಮ್ಮಪ್ಪ ನಾವು ಒಂದು 8ನೇ ಕ್ಲಾಸಾಗಿ ಇರ್ಬೇಕಾಗಿತ್ತು ಅನ್ಸುತ್ತೆ ಅವಾಗ. ಮತ್ತೆ ಅವಾಗೇನೆ ಹೊರಟೋಗ್ಬಿಟ್ರು ನಮ್ಮಪ್ಪ. ನಮ್ಮಪ್ಪಂಗೆ ಉಪ್ಸ ಇತ್ತು. ಉಪ್ಸ ಗೊತ್ತವ? ಅದು ಇತ್ತು ಅಣ್ಣ. ಮತ್ತೆ ನಮ್ಮ ಅಕ್ಕಂಗೆ ಮದ್ವೆ ಸೆಟ್ ಆಯ್ತು. ಮತ್ತೆ ಅದಕ್ ಮುಂಚೆ ನಾನು ಇವಾಗ 5ನೇ ಕ್ಲಾಸಿಗೆ ಸ್ಟಾಪ್ ಮಾಡಿದ್ನಲ್ಲ, 5ನೇ ಕ್ಲಾಸಿಗೆ ಸ್ಟಾಪ್ ಆದಾಗ ಏನಾಯ್ತು, ಮತ್ತೆ ನಮಗೆ ಇರೋದಿಕ್ಕೆ ಮನೇನು ಸಹ ಇರ್ಲಿಲ್ಲ ಅವಾಗ ನಮಗೆ. ಗುಡ್ಲು ಮಕ್ಕಳು ನಾವು, ಅದೇ ನಾನು ನಮ್ಮ ಅಕ್ಕ, ನನ್ ಅಮ್ಮ ಒಬ್ಬ ಇದ್ದ. ಒಟ್ಟು 3 ಜನ ಮಕ್ಕಳು. ಅಂದ್ರೆ ಇರೋಕ್ ಮನೇನೂ ಇರ್ಲಿಲ್ಲ. ಅಂದ್ರೆ ನಿಮ್ ತಂದೆ ಸ್ವಂತ ಅಂತ ಏನ್ ಇರ್ಲಿಲ್ವಾ? ಸ್ವಂತ ನಮ್ಮಪ್ಪರು ಊರಲ್ಲಿ ಸ್ವಂತ ಎಲ್ಲ ಇತ್ತಂತಣ. ನಮ್ಮಪ್ಪ ಅವಾಗೆಲ್ಲ ಇಸ್ಪಿಟ್ ಆಡಿ 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 ಇಸ್ಪಿಟ್ಟು ತುಂಬಾ ಆಡರಂತೆ ಅವಾಗ ಅಲ್ಲಿ. ಇಸ್ಪಿಟ್ ಆಡಿ 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 ಎಲ್ಲಾ ಅದೆಲ್ಲ ಇದ್ ಮಾಡಾಕುದ್ರಂತೆ. ನಿಮ್ ತಂದೆನೆ? ನಮ್ಮ ಅಪ್ಪನೇ ಅವಾಗ. ನಿಮ್ಮ ಅಪ್ಪ ತುಂಬಾ ಒಳ್ಳೆಯವರು ಅಂದಲ್ವಾ? ಇಲ್ಲ ಅಣ್ಣ, ಅಂದ್ರೆ ಅದು ಅವಾಗ. ಮತ್ತೆ ನಮ್ಮಮ್ಮ ಮಗಳು ಹಾಗೆ ಮದ್ವೆ ಆದ್ರಲ್ಲ ಅವಾಗ ಒಳ್ಳೆಯವರು ನಮ್ಮಪ್ಪ. ಅದೆಲ್ಲ ಆಗಿರೋದು ಅವಾಗ. ಮತ್ತೆ ನಾವೆಲ್ಲ ಹುಟ್ಟಿದಾಗ ಮತ್ತೆ ನಮ್ಮಮ್ಮ ಅವರಿದ ನಮ್ಮಮ್ಮರ ಅಮ್ಮ. ಅಂದ್ರೆ ಅದನ್ನೆಲ್ಲ ಕಳ್ಕೊಂಡಾದ್ಮೇಲೆ ತುಂಬಾ ಒಳ್ಳೆಯವರಾದ್ರು ಅಂತ? ಹೌದು. ಎಲ್ಲ ಆದ್ಮೇಲೆ ಒಳ್ಳೆಯವರಾಗಿದ್ದಾರೆ. ಹಂಗೆ. ಹೌದು, ಅದೆಲ್ಲ ಆದ್ಮೇಲೆ ಒಳ್ಳೆಯವರು ಆಗಿದ್ದಾರೆ ಅಣ್ಣ. ನಮ್ಮ ಅಜ್ಜಿ ಇದ್ರಲ್ಲ, ಅದೇ ನಮ್ಮಮ್ಮರ ಅಮ್ಮ. ಮತ್ತೆ ಅವ್ರು ಸುಮ್ನೆ ಏನಕ್ಕೆ ಅಲ್ಲೆಲ್ಲ ಇರೋದು, ಮತ್ತೆ ಹಿಂಗೆಲ್ಲ ಆಗೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಅಜ್ಜಿ ಅವರು ಇದ್ರಲ್ಲ ಅಲ್ಲೇನೆ ಹರಿಸ್ಕೊಂಡ್ರಂತೆ ನಮ್ಮಮ್ಮನ ನಮ್ಮಪ್ಪನು. ಅಂದ್ರೆ ನಿಮ್ಮ ಅಮ್ಮ ಅವರ ಅಮ್ಮ ಅಂದ್ರೆ ನಿಮ್ಮ ಅಜ್ಜಿ? ಹೌದು, ನಮ್ಮ ಅಜ್ಜಿ. ಹಂಗೆಲ್ಲ ಆಯ್ತಂತೆ. ಮತ್ತೆ ಅಲ್ಲೇ ಅದೇ ಇದು ಗುಡ್ಲು ಕಟ್ಕೊಂಡಿರ್ತಾರ ನೋಡಿ, ಗುಡ್ಲು ಕಟ್ಕೊಂಡು ನಾವಿದ್ವಿ ಅಲ್ಲಿ ನಮ್ಮ ಅಜ್ಜಿರ ಊರಲ್ಲಿ. ನಮ್ಮ ಅಜ್ಜಿರ ಊರಲ್ಲಿ ಆತರ ಇದ್. ಮತ್ತೆ ನಮ್ಮ ಅಜ್ಜಿರ ಸ್ವಲ್ಪ ಇದನ್ ಕೊಟ್ರು, ಜಮೀನ್ ಕೊಟ್ರು ನಮಗೆ. ಒಂದ್ ಸ್ವಲ್ಪ ಜಮೀನ್ ಕೊಟ್ರು. ಅದೆಲ್ಲ ನಮ್ಮಪ್ಪ ಇದ್ ಮಾಡ್ಕೊಂಡು ಇರೋರು. ಆಮೇಲೆ ಏನು ರಾಂಟ್ ಆಗುತ್ತೆ ನೋಡಿ ಸರ್ಕಾರದಿಂದ ಮನೆ ಕಟ್ಟೋದಿಕ್ಕೆ. ಮತ್ತೆ ಅದೆಲ್ಲ ಆಯ್ತು ನಮಗೆ. ಆದಾಗ ಏನಾಯ್ತು, ಕಟ್ಟೋದಿಕ್ಕೆ ನಮ್ಮ ಹತ್ರ ದುಡ್ಡು ಇರ್ಲಿಲ್ಲ ಅವಾಗ ನಮ್ಮಮ್ಮರಿಗೆ. ಅವಾಗ ನಾನು ಮತ್ತೆ 5ನೇ ಕ್ಲಾಸಿಗೆ ಸ್ಟಾಪ್ ಮಾಡಿದ್ನಲ್ವಾ, ಅವಾಗ ನಮ್ಮಮ್ಮ ಏನ್ ಯೋಚನೆ ಮಾಡಿದ್ರು, ನನ್ನನ್ನ ಇನ್ನೊಂದು ಯಾವ್ದೋ ಊರಿಗೆ ನನ್ನ ಸಂಬಳಕ್ಕೂ ಹಾಕ್ಬಿಟ್ರು. ಅವಾಗ 5ನೇ ವಯಸ್ಸು ನಿಮ್ಗಾಗ? ಅವಾಗ ಒಟ್ಟಿಗೆ 5ನೇ ಕ್ಲಾಸ್ ಅಂದ್ರೆ ಎಷ್ಟು ಏಜ್ ಇರ್ಬೋದಣ್ಣ ನಮ್ಗ ಅವಾಗ? ಅಷ್ಟೆಲ್ಲ ಗೊತ್ತಾಗ್ತದೆ ಇರ್ಬೇಕು ಅನ್ಸುತ್ತಣ್ಣ ಅಷ್ಟು. ಅವಾಗ ನಂಗೇನು ನಿಜವಾಗ್ಲು ಗೊತ್ತಾಗ್ತಿರ್ಲಿಲ್ಲ ಅಣ್ಣ ಅವಾಗೇನು. ಅವಾಗ ಏನ್ ಮಾಡಿದ್ರು, ತಗೊಂಡೋಗಿ ಎಲ್ಲೋ ಹಾಕುದ್ರಣ್ಣ. 2 ವರ್ಷ ಇದ್ನಣ್ಣ ಅಲ್ಲಿ. ಅಂದ್ರೆ ಇಲ್ಲಿ ಎಜುಕೇಶನ್ ಅಥವಾ ಓದನ್ನ ಬಿಡ್ಲಿಕ್ಕೆ ಈ ಹುಡುಗರೆಲ್ಲ ನಾನು ತೊದಲಿಸ್ತೀನಿ ಅಂತ ಆಡ್ಕೊಳ್ಳೋದು, ಅಥವಾ ನಿನ್ನ ಮನೆಯವ್ರಿಗೆ ಬಿಡಿಸಿದ್ದ? ಇಲ್ಲ, ನಾನೇ ಸ್ಟಾಪ್ ಮಾಡಿದ್ ಮಾತ್ರ ಅದು. ಅಂದ್ರೆ ಅದ್ ನಿನ್ ಸ್ವಂತ ನಿರ್ಧಾರ ಆಗಿತ್ತು? ಹೌದು ಹೌದು. ಈಗ ಶಾಲೆಗೆ ಹೋಗ್ತಿಲ್ಲ, ಮನೇಲಿ ಇದ್ದಾಳೆ ಅಂತ ಅವರು ನಿಮ್ಮನ್ನ ಬೇರೆ ಕಡೆ ಜೀತಕ್ಕೆ ಹಾಕಿದ್ರು? ಹೌದು, ಬೇರೆ ಕಡೆಗೆ ಹಾಕುದ್ರು. ಯಾಕೆ ನಮ್ಮ ಅಮ್ಮ ಹೇಳಿದ್ರು, ಹಿಂಗೆ
ಮನೆ ಇದ್ ಮಾಡಕ್ಕಾದ್ರೂ ದುಡ್ಡಿಲ್ಲ ಕಣಮ್ಮ ನಮ್ಮ ಹತ್ರನ, ಹಂಗಾಗಿ ನೀನ್ ಹೋಗ್ಬಿಟ್ಟು ಒಂದ್ 2-3 ವರ್ಷ ಇರು ನೀನ್ ಅಲ್ಲಿ ಅಂತ ಹೇಳ್ಬಿಟ್ಟು ಹಂಗಂತ ಹೇಳಿ ಒಪ್ಸಿದ್ರು ನನಗೆ. ಬಟ್ ನೀವು ಓದ್ಲಿಕ್ಕೆ ಹೋಗಿದ್ರೆ ಆ ಪರಿಸ್ಥಿತಿ ಬರ್ತಿರ್ಲಿಲ್ಲ ಹಾ ಅನ್ಸುತ್ತಾ? ಹೌದು. ಆಯ್ತು, ನಿಮ್ಮ ಆಮೇಲೆ ಒಪ್ಕೊಂಡ್ರಾ? ಮತ್ತೆ ಆದ್ರೆ ನನ್ಗೆ ತುಂಬಾ ಆಸೆ, ನಾನು ಓದ್ಬೇಕು ಅಂತ. ಆದ್ರೆ ಇದೊಂದು ಕಾರಣದಿಂದ ನನಗೆ ತುಂಬಾ ಹಿಂಸೆ ಆಗೋದು. ಅಲ್ಲ, ಅವ್ರು ಆಡ್ಕೊಂಡ್ರೆ ನಿನ್ಗೇನು, ನಿನ್ ಪಾಡಿಗೆ? ಯಾಕಂದ್ರೆ ಮೇಷ್ಟ್ರಿಗೆ ಹೇಳ್ಬೇಕಿತ್ತು, ಮೇಷ್ಟ್ರು ಅವ್ರಿಗೆ ಬೈತಾ ಇದ್ರು, ನೀನ್ ಯಾಕೆ ಬಿಟ್ಟೆ ಶಾಲೆನ? ಇಲ್ಲ, ಅದ್ ನಂಗೆ ಒಂಥರ ಹಿಂಸೆ ಆಗತ್ತೆ. ಇವಾಗ ಅವರು ಮಗ್ಗಿನೇ ಆಗ್ಲಿ ಏನೇ ಆಗ್ಲಿ ಇದ್ ಮಾಡು ಅಂತ ಹೇಳ್ತಾರೆ. ಅವಾಗ ನನ್ಗೆ ಮತ್ತೆ ಅವಾಗ ಇದಾಗ್ಬೇಕಾರೆ ಸೆಂಟ್ರಾಗ ಒಂದೊಂದ್ ಈ ತರ ಆಗ್ಬೇಕಾರೆ ಮತ್ತೆ ಅವಾಗೆಲ್ಲ ಒಂಥರ ಹಿಂಸೆ ಆಗದ್ ನನಗೆ. ಒಂಥರ ಆಡ್ಕೊಂಡ್ಬಿಡ್ತಾರೆ ಅನ್ನೋದು ನನಗೆ ಒಂಥರ ಆಗೋದು. ನನಗೊಂದು ಕೀಳಿರಿಮೆ ಇತ್ತು. ಹಾ, ಹಂಗಾಗಿ ಬೇಡ ಅಂತ ಹೇಳ್ಬಿಟ್ಟು ನಾನಂಗ ಅಂದ್ರೆ ಅವಾಗ ನಮ್ಗ ಅಷ್ಟನ್ನು ಗೊತ್ತಾಗ್ತಿರ್ಲಿಲ್ಲ ಅನ್ಕೊಳ್ಳಿ. ಅವಾಗ ಬೇಡ ಅಂತ ಹೇಳ್ಬಿಟ್ಟು ನಾನೇ ಒಟ್ಟಿಗೆ ಇದ್ ಮಾಡಿದ್ದು. ಅವಾಗ ನಮ್ಮಮ್ಮ ಇದ್ದವರು ಮತ್ತೆ ಅದಕ್ ಒಟ್ಟಿಗೆ 5ನೇ ಕ್ಲಾಸ್ಗೆ ಹೋಗ್ಬೇಕಾದ್ರೆ ನಮ್ಮ ಅಜ್ಜಿ ಇದ್ರಲ್ಲಣ್ಣ, ನಮ್ಮ ಅಜ್ಜಿ ಮನೇಲೆ ಇದ್ದಿದ್ ನಾನು. ನಮ್ಮಮ್ಮ ಸಾಕಿಲ್ಲ ನನ್ನನ್ನ, ನಮ್ಮ ಅಜ್ಜಿನೇ ನನ್ನ ಸಾಕಿದ್ದು. ಅವಾಗಿಂದಲೂ ನಮ್ಮ ಅಜ್ಜಿನೇ ಸಾಕಿದ್ದಣ್ಣ. ಅಂದ್ರೆ ಗುಡಿಸ್ಲಲ್ಲಿ ಇದ್ರಿ ಅಂದ್ರಲ್ಲ, ಸೊ ನೀವ್ ಆ ಗುಡಿಸ್ಲಲ್ಲಿ ಇರ್ಲಿಲ್ಲ, ನಿಮ್ಮ ಅಜ್ಜಿ ಮನೇಲಿ ಇರ್ತಿದ್ರ? ನಮ್ಮ ಅಜ್ಜಿ ಮನೆಗೆ ಹಸುಗಳು ಎಲ್ಲಾ ಇರವು, ಒಟ್ಟಿಗೆಲ್ಲ ಹಾಲು ಮೊಸರು ಎಲ್ಲ ಒಟ್ಟಿಗೆ ಎಲ್ಲ ಇರೋದ, ಅನ್ನ ಎಲ್ಲ ಇರೋದ ನಮಗೆ ಅಲ್ಲಿ. ಹಂಗಾಗಿ ನಮ್ಮ ಅಜ್ಜಿ ಮನೆಗೆ ಇದ್ಬಿಟ್ಟೆ ನಾನು. ನಮ್ಮ ಅಜ್ಜಿ ನನ್ನ ಚೆನ್ನಾಗ್ ಸಾಕಿದ್ರು. ಮತ್ತೆ 5ನೇ ಕ್ಲಾಸಿಗೆ ಮತ್ತೆ ಹಂಗ ಆಗಿದ ತಕ್ಷಣ ನಮ್ಮಮ್ಮ ಮತ್ತೆ ಹೇಳ್ಕೊಂಡು ಈ ತರ ಹಿಂಗೆ ಕಣಮ್ಮ ನೀನ್ ಹೋಗ್ಬಿಟ್ಟು ಒಂದ್ 2-3 ವರ್ಷ ಇದ್ಬಿಡು ಅಂತ ಹೇಳಿದ್ರು. ಆಮೇಲೆ ನಮ್ಮ ಅಪ್ಪ ಒಳ್ಳೆಯವರು. ನಮ್ಮ ಅಪ್ಪ ಹೇಳಿದ್ರು ನಿನ್ಗೆ ಇಷ್ಟ ಇತ್ತು ಅಂದ್ರೆ ನೀನು ಇದ್ ಮಾಡಮ್ಮ, ಇಲ್ಲಾಂದ್ರೆ ಬೇಡ ಅಂತ ನಮ್ಮ ಅಪ್ಪ ಹೇಳಿದ್ರು. ಈ ಕಡೆ ನಮ್ಮಮ್ಮ ತುಂಬಾ ಹಿಂಸೆ ಕೊಡೋರು, ಹೋಗು ಅಂತ ಹೇಳ್ಬಿಟ್ಟು. ಅಂದ್ರೆ ಅವ್ರ ಉದ್ದೇಶ ಮನೆ ಕಟ್ಟೋಕೆ, ನಿನ್ನಿಂದ ದುಡ್ಡಾದ್ರೂ ಆಗ್ಲಿ ಅಂತ. ಹೌದು, ಕಟ್ಟಕ್ಕೆ ಅಂತ ಹೇಳ್ಬಿಟ್ಟು. ಅವಾಗ ನಮ್ಮ ಅಕ್ಕ 7ನೇ ಕ್ಲಾಸ್ ಇರ್ಬೇಕು ಸರ್ ನಮ್ಮ ಅಕ್ಕ ಅವಾಗ. ನಮ್ಮ ಅಕ್ಕ ಮಾತ್ರ ಓದೋಳು ಸರ್, ಸಖತ್ತಾಗಿ ಇದ್ ಮಾಡೋಳು ನಮ್ಮ ಅಕ್ಕ ಮಾತ್ರನ. ಓದೋದ್ರಲ್ಲಿ ಫಸ್ಟ್ ನಮ್ಮ ಅಕ್ಕ ಅವಾಗ. ಹಂಗಾಗಿ ಮತ್ತೆ ನನ್ನನ್ನ ಅಲ್ಲಿ ಹಾಕ್ಬಿಟ್ರು. ಅವಾಗ ಅಲ್ಲಿ ತುಂಬಾ ಕಷ್ಟಪಟ್ಟೆ ಸರ್, ತುಂಬಾ ಅಂದ್ರೆ ತುಂಬಾ. ಅವಾಗ ಬೆಳಿಗ್ಗೆ 5 ಗಂಟೆಗೆ ಇದ್ದಳ್ಬೇಕು, 5 ಗಂಟೆಗೆ ಇದ್ರೆ ರಾತ್ರಿ 10 ಗಂಟೆ ಗಂಟಲು ಕೆಲ್ಸ. ಯಾರ ಮನೆ ಅಲ್ಲಿ ಗೌಡಸು ಅಂತ ಹೇಳ್ಬಿಟ್ಟವ್ರು. ತುಂಬಾ ಯಾರು ದೊಡ್ಡ ಮನೆಯವ್ರವ್ರು, ಗೌಡಾಸು. ಯಾರನ್ನ ನಂಬಿ ನಿಮ್ಮನ್ನ ಅಲ್ಲಿ ಕಳಿಸಿದ್ದು ಆ ವಯಸ್ಸಲ್ಲಿ? ಅಂದ್ರೆ ನಮ್ಮೂರಲ್ಲಿ ಯಾರೋ ಗೊತ್ತಿರೋರು ಇದ್ರು, ಅವ್ರಿಗೂ ಮತ್ತೆ ಅವರಿಗೆ ಗೊತ್ತಿರೋರು ಇದ್ರು. ಹಂಗಾಗಿ ಅವ್ರ ಕಡೆಯಿಂದ ಈ ತರ ಹಾಕಿ ಮತ್ತೆ ಅವ್ರ ಮನೆಗೆ ಅಂತ ಹೇಳ್ಬಿಟ್ಟು ನಮ್ಮಪ್ಪ ನಮ್ಮಮ್ಮಗೆ ಒಟ್ಟಿಗೆ ಅಂದ್ರು ಅವರು. ಅಂದ್ರೆ ಅಲ್ಲೇ ಕೆಲ್ಸ, ಅಲ್ಲೇ ಮಲ್ಕೊಳ್ಳೋದು, ಅಲ್ಲೇ ಬದುಕು. ಅಲ್ಲೇ ಇರೋದು ಅಂತ ಹಾಕಿದ್ರು. ಹೋದೆ 2 ವರ್ಷ ಇದ್ದೆ ಸರ್, ಹೆಂಗೋ ಹಂಗೆ ಹಿಂಗ ಅನ್ಕೊಂಡಿದ್ದೆ. ಮತ್ತೆ ಅವ್ರು ಅಲ್ಲಿ ಹೋದ್ರೆ ನಮ್ಮ ಅಪ್ಪ ನಮ್ಮಮ್ಮ ಗ್ಯಾಪ್ನ ಇಲ್ದಂಗ ಇರ್ಬೇಕು. ಯಾಕಂದ್ರೆ ಈ ಕಡೆ ಫೋನ್ ಮಾಡಕ್ಕೆ ಫೋನ್ ಇಲ್ಲ, ಮಾತಾಡ್ಬೇಕು ಅನ್ಸೋದು ನನಗೆ ನಮ್ಮಮ್ಮ ನಮ್ಮ ಅಪ್ಪನ ಜೊತೆ. ಮಾತಾಡಕ್ ಆಗ್ತಿರ್ಲಿಲ್ಲ. ಅಷ್ಟು ವಯಸ್ಸಲ್ಲಿ ಎಷ್ಟು ಕೆಲಸ ಮಾಡ್ಕೊಂಡು ನಮ್ಮ ಅಪ್ಪ ನಮ್ಮ ಅಜ್ಜಿ ಅಂದ್ರೆ ನನಗೆ ಬಾರಿ ಇಷ್ಟ. ನಮ್ಮ ಅಮ್ಮಕ್ಕಿಂತ ನಮ್ಮ ಅಜ್ಜಿ ಅಂದ್ರೆ ನನಗೆ ಇಷ್ಟ. ಯಾಕೆ ನಮ್ಮ ಅಜ್ಜಿ ಸಾಕಿದ್ದಲ್ವಾ ಸರ್ ನನ್ನನ್ನ. ಹಂಗಾಗಿ ನಮ್ಮ ಅಜ್ಜಿ ಅಂದ್ರೆ ನಂಗೆ ತುಂಬಾ ಇಷ್ಟ. ನಮ್ಮ ಅಜ್ಜಿ ಜ್ಞಾಪನ ಬರೋದು, ನಮ್ಮ ಅಪ್ಪನೂ ಅಷ್ಟೇ. ನನಗೆ ನಮ್ಮ ಅಪ್ಪ ಅಂದ್ರೆ ಬಾರಿ ಇಷ್ಟ. ಹಂಗಾಗಿ ನಾನು ಅವ್ರ ಜೊತೆ ಮಾತಾಡಕ್ ಆಗ್ತಿಲ್ವಲ್ಲ, ಏನ್ ಮಾಡೋದು ಹೆಂಗೆ ಅಂತ. ಆದ್ರೆ ಏನ್ ಮಾಡಕ್ಕಾಗಲ್ಲ. ಇವಾಗ ಹಿಂಗ ಹಾಕ್ಬಿಟ್ಟಾರಲ್ಲ ತಗೊಂಬಂದ್ಬಿಟ್ಟು, ಹೋಗ್ಲಿ ಅಲ್ಲಿ ಇರಕ್ ಆಗಲ್ಲ ಅಂದ್ರೆ ಇವಾಗ ಅಲ್ಲಿಂದ ನಮ್ ಊರಿಗೆ ನಾನೇ ಹೊತ್ಬಿಟ್ಟು ಬಂದ್ಬಿಡೋಣ ಅಂದ್ರೆ ನಿಜವಾಗ್ ನನ್ಗೆ ಅಡ್ರೆಸ್ ಸಹ ನನಗೆ ಗೊತ್ತಾಗೋದಿಲ್ಲ ಸರ್ ನನಗೆ. ಹಂಗಾಗಿ ಬಿಡು ಅನ್ಕೊಂಡ್ ಸುಮ್ನೆ ಇದ್ದೆ. ಆಮೇಲೆ ನಮ್ಮಮ್ಮ ಅಂದ್ರೆ ಮನೆ ಕಟ್ಟಿದ್ದು ತಂದೆ ತಾಯಿ ನೀನ್ ನೋಡೇ ಇಲ್ಲ? 2 ವರ್ಷಗಳ ಕಾಲ ನಿಮ್ ತಂದೆ ದರ್ಶನವೇ ಇಲ್ವಾ? ಹೊಂದಿದ್ದೆ ನಾನು ಒಂದ್ 2-3 ಸತಿನ. 2-3 ಸತಿ ಯಾವಾಗ ಅಂದ್ರೆ ಮನೆ ಕಟ್ಟೋದಾಯ್ತು, ಎಲ್ಲ ಆಗೋಯ್ತಂತೆ. ಮನೆ ಕಟ್ಟೋದೆಲ್ಲ ಆಯ್ತಂತೆ. ನಿಮ್ ಸಂಬಳ ಯಾರು ತಲುಪಿಸ್ತಾ ಇದ್ರು ಅವ್ರಿಗೆ? ಸಂಬಳ ನಮ್ಮ ಅಮ್ಮ ನಮ್ಮ ಅಜ್ಜಿ ಬಂದ್ಬಿಟ್ಟು ಇಸ್ಕೊಂಡ್ ಹೋಗೋರು ಸರ್. ಅಲ್ಲಿಗೇನೆ ಅವ್ರು ಬರ್ತಿದ್ರು. ಅವಾಗ ನಮ್ಮಮ್ಮ ನಮ್ಮ ಅಜ್ಜಿ ನೋಡ್ತಾ ಇದ್ದೆ ನಾನು. ಅವಾಗ ತಿಂಗಳಿಗೊಮ್ಮೆ ಬರ್ತಿದ್ರ? ಬಸ್ಸಲ್ಲಿ ಬರ್ತಾ ಇದ್ರು. ಬಂದ್ಬಿಟ್ಟು ನೋಡ್ಕೊಂಡ್ಬಿಟ್ಟು ಇನ್ನೇನು ಅವಾಗೆಲ್ಲ ಇರ್ತಾ ಇರಲಿಲ್ಲ 10 ನಿಮಿಷನೂ ಕೂಡ. ಮತ್ತೆ ಹಂಗೆ ಇಸ್ಕೊಂಡು ಹೊರಟೋಗ್ಬಿಡೋರು ಅನ್ಸುತ್ತೆ ಹಂಗೆ ಅವರು. ಆಮೇಲೆ ಒಂದ್ 10 ನಿಮಿಷ ನಮ್ಮ ಅಮ್ಮ ಜೊತೆ, ಅಮ್ಮ ನನ್ನ ಕೈಲಿ ಇರಕ್ ಆಗಲ್ಲ ಅಂತ ಅವ್ರ ಹತ್ರ ಹೇಳಕ್ಕೂ ನನಗೆ ಅವರು ನಮ್ಮ ಅಮ್ಮನ ಹತ್ರ ಮಾತಾಡಕ್ಕೂ ಸಹ ಅವರು ಬಿಡ್ತಾ ಇರ್ಲಿಲ್ಲ ನನ್ನನ್ನ. ಅವರು
ಇನ್ನೆಲ್ಲಿ ಯಾರು ಯಾರು ಹೊರಟೋಗ್ಬಿಡ್ತಾಳೋ ಅದೇ ಅವ್ರು ಕೆಲಸ ಮನೆಗಿದ್ನಲ್ಲ ನಾನು ಅವ್ರು ಇನ್ನೆಲ್ಲಿ ಹೊರಟೋಗ್ಬಿಡ್ತಾಳೋ ಅಂತ ಅವ್ರು. ತಿರ್ಗಾ ಅವಾಗ ನಮ್ಮ ಅಜ್ಜಿ ನಮ್ಮಮ್ಮ ಹೇಳಿದ್ರು ಮನೆಲ್ಲ ಆಯ್ತು ಕಣಮ್ಮ ಏನೇನು ಅಂತ ಅಂದ್ರು. ಹೆಂಗ ಬಿಡು ಅದೇ ಒಟ್ಟಿಗೆ ಅದಾದ್ರೂ ಆಯ್ತಲ್ಲ ಅಂತ ಅನ್ಕೊಂಡ್ ಸುಮ್ನೆ ಅದೇ. ಮತ್ತೆ ಅವಾಗಲೇ 1 ವರ್ಷ ಆಯ್ತು ಅವಾಗ. ಮತ್ತೆ ಅವಾಗ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡೆ ಅಮ್ಮ ನನ್ ಕೈಲಿ ಇರಕ್ ಆಗಲ್ಲ ಕಣಮ್ಮ, ನಾನು ಇಲ್ಲಿ ಇರಕ್ ಇಷ್ಟ ಇಲ್ಲ ಕಣಮ್ಮ ಬಂದ್ಬಿಡ್ತೀನಿ ಅಂತ ನಮ್ಮ ಅಮ್ಮನ ಹತ್ರ 1 ವರ್ಷ ಆಗಿತ್ತು. ಅವಾಗ ನಮ್ಮ ಅಮ್ಮನ ಹತ್ರ ಹೇಳ್ಕೊಂಡೆ. ಅವಾಗ ನಮ್ಮ ಅಮ್ಮ ಹೇಳಿದ್ರು ಇಲ್ಲ ಕಣಮ್ಮ ಇನ್ನೊಂದು ವರ್ಷ ಇದ್ಬಿಡು, ಯಾಕಂದ್ರೆ ಮನೆ ಕಟ್ಟಕ್ಕೆಲ್ಲ ಸಾಲ ಆಗ್ಬಿಟ್ಟಿದೆ ಸ್ವಲ್ಪ, ಹಂಗಾಗಿ ನೀನಿಲ್ಲೇ ಇರು ಅಂತ ಹೇಳಿದ್ರು ಅಣ್ಣ. ಆಯ್ತು ಇನ್ನೇನ್ ಬಿಡು, ಯಾಕಂದ್ರೆ ಇವ್ರೇ ಹಿಂಗ್ ಹೇಳ್ತಾರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ನಮ್ಮ ಅಜ್ಜಿ ಒಳ್ಳೆಯವ್ರು. ನಮ್ಮ ಅಜ್ಜಿ ಏನ್ ಮಾಡೋದಮ್ಮ ಒಂದ್ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊಂಡು ಇದ್ಬಿಡಮ್ಮ ಅಂತ ನಮ್ಮ ಅಜ್ಜಿ ಹೇಳಿದ್ರು. ಸರಿ ಆಯ್ತು ಅಂತ ಹೇಳಿದ್ದೆ. ಇಲ್ಲಿ ನಮ್ಮ ಅಕ್ಕ ಎಷ್ಟ್ ಚೆನ್ನಾಗಿರ್ತಾಳೆ, ಆದ್ರೆ ನಮ್ಮ ಅಕ್ಕ ಮಾತ್ರ ಚೆನ್ನಾಗಿರ್ತಾಳೆ, ನಾನೇನ್ ಪಾಪ ಮಾಡಿದ್ದೆ ಅನ್ನೋ ತರ ನನಗೆ ಎಷ್ಟು ನೋವಾಗೋದು. ಆಮೇಲೆ ನಮ್ಮ ಅಕ್ಕ ಮೆಚೂರ್ಡ್ ಆಗ್ತಾಳಲ್ಲ, ಮತ್ತೆ ಆದ್ಲಂತೆ ಅಲ್ಲಿ ಆದಾಗ ಮನೇನೂ ಆಯ್ತು, ಈ ಕಡೆಗೆ ಇದು ಆಯ್ತಲ್ವ ನಮ್ಮ ಅಕ್ಕಂದು. ಮತ್ತೆ 2 ಒಂದೇ ಸತಿ ಫಂಕ್ಷನ್ ಇಟ್ಕೊಂಡ್ರಣ ಅವ್ರಲ್ಲಿ, ದೊಡ್ಡದಾಗಿ ಇಟ್ಕೊಂಡ್ರು ನಮ್ಮ ಅಮ್ಮರಲ್ಲಿ. ಅಂದ್ರೆ ಮನೆ ಆಗಿದ್ಯಲ್ವಾ ಅದು, ಗೃಹಪ್ರವೇಶ ಮತ್ತೆ ನಮ್ಮ ಅಕ್ಕ ಇದಾಗಿದ್ಲಲ್ಲ ಅದು 2 ಇಟ್ಕೊಂಡ್ರು, ದೊಡ್ಡದಾಗೆ ಇಟ್ಕೊಂಡಿದ್ದಾರೆ. ಅವಾಗೂನು ಎಷ್ಟು ಕೇಳ್ಕೊಂಡೆ ಹೋಗ್ಬೇಕು ಅಂತ ಕಳಿಸ್ಲಿಲ್ಲ ಅಣ್ಣ ಇವ್ರು, ಅವಾಗ್ಲೂನು ಕಳಿಸ್ಲಿಲ್ಲ ಇವ್ರು. ಮತ್ತೆ ಹಬ್ಬಕ್ ಮಾತ್ರ ಅದು ಇದು ಹೇಳಪ್ಪ ಮಾರ್ನಮಿ ಹಬ್ಬ, ಅಮಾವಾಸ್ಯೆ. ಮತ್ತೆ ಆ ಹಬ್ಬ ಮಾತ್ರ ನಮ್ಮೂರಿಗೆ ದೊಡ್ಡ ಹಬ್ಬ ಅಲ್ವಾ ಅದು, ಹಂಗಾಗಿ ಆ ಹಬ್ಬ ಮಾತ್ರನೇ ಕಳಿಸ್ತಿದ್ವು ಅಣ್ಣ. ಅಂದ್ರೆ ಹಿರಿಯರಿಗೆ ಎಡೆ ಇಕ್ಕೋದು. ಆ ಹಬ್ಬಕ್ ಮಾತ್ರನೇ. ಹಿಂಗಾಡಿ 2 ವರ್ಷ ಆಯ್ತು. ಇನ್ನು 2 ವರ್ಷ ಆಗಿರ್ಲಿಲ್ಲ ಅಣ್ಣ, 1.5 ವರ್ಷ ಆಗಿತ್ತು ಅಲ್ಲಿ. ಅವಾಗ ನಾನಲ್ಲಿ ಆದೆ, ಅಂದ್ರೆ ಮೆಚೂರ್ಡ್ ಆದೆ ನಾನಲ್ಲಿ. ಮೆಚೂರ್ಡ್ ಆದಾಗ ಏನಾಯ್ತು, ನನಗೆ ಒಂದ್ ಸ್ವಲ್ಪ ಬಟ್ಟೆ ಎಲ್ಲ ಇದಾಗಿತ್ತಲ್ಲ, ಅವಾಗ ನನಗೇನೆ ಗೊತ್ತಾಯ್ದಾಗ ನಮ್ಮ ಅಮ್ಮಂಗ ಒಂದ್ಸತಿ ಫೋನ್ ಮಾಡಿ ಹಂಗಂತ ಅಂದೆ ಅಣ್ಣ ನಮ್ಮಮ್ಮಂಗೆ, ಅಮ್ಮ ಈ ತರ ಆಗಿದೆ ಅನ್ಸುತ್ತೆ ಕಣಮ್ಮ, ಏನ್ ಮಾಡೋದು ಅಂತ. ನಮ್ಮಮ್ಮ ನಮ್ಮ ಅಕ್ಕರಿಗೆ ಎಲ್ಲಾದ್ರಲ್ಲೂ ಚೆನ್ನಾಗ್ ಮಾಡಿದ್ದಾರೆ, ಹೋಗಿ ನಾನು ಈ ತರ ಹಿಂಗ ಆಗಿದೆ ಅಮ್ಮ ಅಂತ ಹೇಳಿದ್ರೆ ನಮ್ಮಮ್ಮ ಏನ್ ಹೇಳಿದ್ರು ಗೊತ್ತಾ ಅಣ್ಣ, ಅವಾಗ ಒಟ್ಟಿಗೆ ಹಿಂಗ ಆಗಿದೆ ಅಂತ ಯಾರ ಕೈಲೂ ಒಟ್ಟಿಗೆ ಅನ್ನಕ್ ಹೋಗ್ಬೇಡ ಕಣಮ್ಮ ಅಂತ ಹೇಳಿದ್ರು. ಅಮ್ಮ ಯಾಕಮ್ಮ ಹಿಂಗ ಅಂತ ಹೇಳ್ತಿದ್ಯ ಅಂದ್ರೆ, ಇಲ್ಲ ಕಣಮ್ಮ ನಮ್ಮ ಹತ್ರ ಅಮೌಂಟ್ ಬೇರೆ ಇಲ್ಲ, ಯಾಕಂದ್ರೆ ಇವಾಗ ಆ ವಿಷಯ ಗೊತ್ತಾಯ್ತು ಅಂದ್ರೆ ನಾವು ನಿನಗ ಅದು ಇದು ಎಲ್ಲ ಇದ್ ಮಾಡ್ಬೇಕಾಗುತ್ತೆ, ನಮ್ಮ ಹತ್ರ ದುಡ್ಡಿಲ್ಲ, ಹಂಗಾಗಿ ನೀನು ಯಾರ ಕೈಲೂನು ಹಂಗನ್ನಕ್ ಹೋಗ್ಬೇಡ, ಒಟ್ನಾಗ ಆಗಿದೀನಿ ಅಂತ ಹೇಳ್ಬಿಟ್ಟು ಅಂತ ಹೇಳಿದ್ರು ಅಷ್ಟೇ. ಮತ್ತೆ ಯಾಕಂದ್ರೆ ಅಮ್ಮ ಮಾತ್ರ ಸಿಕ್ಕಿದ್ರು ಅವಾಗ ನನಗೆ, ಯಾಕಂದ್ರೆ ಆ ಅಜ್ಜಿ ಸಿಕ್ಕಿದ್ರೆ ನಮ್ಮ ಅಜ್ಜಿ ಹತ್ರ ಒಟ್ಟಿಗೆ ಅನ್ಬೇಕಾಗಿತ್ತು ನಾನು ಅವಾಗ. ನಮ್ಮಮ್ಮ ಹಿಂಗಂತ ಹೇಳ್ಬಿಟ್ರ ಮೋಸ ಮಾಡ್ಕೊಂಬಂದ್ರು ನಮ್ಮಮ್ಮ, ಫಸ್ಟ್ ಇಂದಲೂ ಮೋಸ ಮಾಡ್ಕೊಂಬಂದ್ರು ನನಗೆ. ಆಮೇಲೆ ಹೋಗ್ಲಿ ಬಿಡು ಅಂತ ಮತ್ತೆ 2 ವರ್ಷ ಆಯ್ತು, ಮತ್ತೆ ಹಬ್ಬ ಇದಾಯ್ತಲ್ವಾ, ಮತ್ತೆ ಹಬ್ಬಕ್ಕೆ ಅಂತ ಹೋದೆ ನಾನು. ಅವಾಗ 2 ವರ್ಷ ಆಗಿತ್ತು. ಅವಾಗ ನಿಜವಾಗ್ಲೂ ಬರೋದಕ್ ನಂಗೆ ಒಂಚೂರು ಇಷ್ಟ ಇರ್ಲಿಲ್ಲ. ಅವಾಗ ಇನ್ನೇನ್ ಅವ್ರು ಕಾರ್ ತಗೊಂಡು ಬಂದ್ರು ಅವರು, ಹಬ್ಬ ಆಯ್ತಲ್ವಾ ಅಂತ ಹೇಳ್ಬಿಟ್ಟು ಕರ್ಕೊಂಡ್ ಹೋಗಕ್ ನನ್ನನ್ನ. ಅವಾಗ ನಾ ಏನ್ ಮಾಡ್ದೆ, ಇವ್ರ ಕೈಗೆ ಸಿಗ್ಬಾರ್ದು ಅಂತ ಹೇಳ್ಬಿಟ್ಟು ಓಡೋಗ್ಬಿಟ್ಟೆ ಎಲ್ಲಾದ್ರೂ. ಯಾರು ಕರ್ಕೊಂಡು ಹೋಗ್ ಬಂದಿದ್ಯಾರು? ಅದೇ ನಾನು ಕೆಲಸ ಮಾಡ್ತಿದ್ನಲ್ಲ ಅಣ್ಣ, ಅವರು ಬಂದ್ಬಿಟ್ರು ಅಲ್ಲಿಗೆ. ನಾ ಏನ್ ಮಾಡ್ದೆ, ಇಲ್ಲಿ ಇರ್ಬಾರ್ದು, ಇವ್ರ ಕೈಗೆ ಸಿಕ್ಕಿದ್ರೆ ತಾನೆ ಅಂತ ಹೇಳ್ಬಿಟ್ಟು ನನ್ ಫ್ರೆಂಡ್ ಮನೆ ಇತ್ತು, ಅಲ್ಲಿಗೆ ಓಡೋಗ್ಬಿಟ್ಟು ಮತ್ತೆ ಅವ್ರಿಗೆ ಹೇಳ್ದೆ ನಾನು ಹಂಗಂತ, ಮತ್ತೆ ಈ ತರ ಅವರು ಬಂದ್ಬಿಟ್ಟಿದ್ದಾರೆ, ಮತ್ತೆ ಅವ್ರ ಜೊತೆ ಕಳಿಸ್ಬಿಡ್ತಾರೆ ನನ್ನನ್ನ, ಇಲ್ಲ ಅಂತ ಅಂದ್ರಿ ಅಂತ ಹೇಳ್ಬಿಟ್ಟು ನಾನು ಹೋಗ್ಬಿಟ್ಟು ಅದಿಕೊಂಡ್ಬಿಟ್ಟಿದ್ದೆ ಅಲ್ಲಿ ಒಳಗಡೆ. ಅವ್ರೆಲ್ಲಾ ಊರೆಲ್ಲ ಹುಡುಕಿ ನಾನ್ ಸಿಕ್ಕಿಲ್ಲ, ಹೊರಟೋದ್ರು ಅವ್ರ. ಅವಾಗ ಹೊರಟೋದ್ಮೇಲೆ ಬಂದ್ಬಿಟ್ಟು ಅಳ್ಕೊಂಡ್ ಹೇಳ್ದೆ ನಮ್ಮ ಅಜ್ಜಿ ನಮ್ಮ ಅಪ್ಪಗೆ, ಯಾಕೆ ನಮ್ಮ ಅಮ್ಮ ಹೇಳಿದ್ರೆ ನಮ್ಮ ಅಮ್ಮ ಅರ್ಥ
ಆಡ್ಕೊಳಲ್ಲ ನಮ್ಮಮ್ಮ. ಹ್ಮ್ ಅವ್ರು ನಿಜವಾಗ್ ನಾನು ಎತ್ತುದ್ರೋ ಇಲ್ವೋ ಅದ್ ನನಗ್ ಗೊತ್ತಾಗ್ಲಿಲ್ಲ ಅಣ್ಣ. ಯಾಕಂದ್ರೆ ಅಷ್ಟು ಅವಾಗಿಂದ ನೋವು ಕೊಟ್ರು ಅವ್ರು ನನ್ಗೆ. ನಮ್ಮ ಅಜ್ಜಿ ನಮ್ಮ ಅಪ್ಪನ ಹತ್ರ ಹೇಳ್ಕೊಂಡು ಹೋಗಲ್ಲ ನಾನಂತೂ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಅವಾಗ ನಮ್ಮಪ್ಪ ಹಿಡಮ್ಮ ಆಯ್ತು ನಿಂಗ್ ಇಷ್ಟ ಇಲ್ಲ ಅಂದ್ರೆ ಅಂತೇಳಿ ಸುಮ್ನೆ ಆದ್ರು. ಹೆಂಗ ಅಲ್ಲಿಗೆ ಸ್ಟಾಪ್ ಆಯ್ತು. ಸ್ಟಾಪ್ ಆದ್ಮೇಲೆ ನಮ್ಮ ಅಪ್ಪನ ಜೊತೆಗೆ ಎದ್ದೆ ಅಂದ್ರೆ ಹೊಲ್ತಕ್ ಹೋಗ್ಬೇಕಾಯ್ತು. ಹೊಲ್ದತ್ರ ಆ ಕೆಲ್ಸಗಳು ಈ ಕೆಲ್ಸಗಳು ಸಾಯಂಕಾಲ ಗಂಟ ಹೊಲ್ದತ್ರನೇ ಇರ್ತಾ ಇದ್ದೆ. ಅದೆಲ್ಲ ಆಯ್ತು. ನಮ್ಮ ಅಕ್ಕಂಗೆ ಮದ್ವೆ ಸೆಟ್ ಮಾಡಿದ್ರು. ನಮ್ಮ ಅಕ್ಕಂಗೆ ಹೆಂಗ್ ಸೆಟ್ ಆಯ್ತು, ನಮ್ಮ ಅಮ್ಮ ಅವ್ರ ಅಕ್ಕ ಇದಾರಲ್ಲ, ನಮ್ಮ ಅಮ್ಮ ಅವ್ರ ಅಕ್ಕರ್ ಕಡೆಯಿಂದ ಸೆಟ್ ಮಾಡಿದ್ರು ಅವರು. ನಿಮ್ ದೊಡ್ಡಮ್ಮನ ಕಡೆಯಿಂದ? ಹಾ ನಮ್ ದೊಡ್ಡಮ್ಮ ಅದಂಗಂತ ಹೇಳಿದ್ರೆ ಇವನು ಒಳ್ಳೆ ಹುಡ್ಗ ಅದು ಇದು ಅಂತ ಹೇಳ್ಬಿಟ್ಟು ಅವ್ರ ಕಡೆಯಿಂದ ಸೆಟ್ ಆಯ್ತು. ಸೆಟ್ ಆಗಿ ಎಂಗೇಜ್ಮೆಂಟ್ ಆಯ್ತು. ಎಂಗೇಜ್ಮೆಂಟ್ ಆಗಿ ಲಗ್ನ ಪತ್ರಿಕೆ ಎಲ್ಲ ಆಯ್ತು. ಆಗಿದ್ಮೇಲೆ ಗೊತ್ತಾಯ್ತು ಇವ್ನಿಗೆ ಅಲ್ಲಿ ಇನ್ನೊಂದು ಮದ್ವೆ ಆಗಿದೆ ಅವನಿಗೆ ಅಂತ ಹೇಳ್ಬಿಟ್ಟು. ಅಂದ್ರೆ ನಿಮ್ಮ ಅಕ್ಕನಿಗೆ ನೋಡಿದ ಹುಡುಗನಿಗೆ ಬೇರೆ ಆಲ್ರೆಡಿ ಮದುವೆ ಆಗಿತ್ತು. ಮದ್ವೆ ಆಗಿ 2 ಮಕ್ಳಿತ್ತಂತೆ ಅವ್ರಿಗೆ. ಅಯ್ಯೋ. ಹಂಗ ಆವಾಗ ವಿಷಯಗಳು ಗೊತ್ತಾಯ್ತು ನಮ್ಮಪ್ಪಗೆ. ನಮ್ಮಪ್ಪ ನೋಡು ಈ ತರ ಆಗ್ಬಿಟ್ಟು 2 ಮಕ್ಳಿದಾರೆ, ಆಗ್ಬಾರ್ದು ಇದು, ಮತ್ತಿಷ್ಟಕ್ಕೆ ಸ್ಟಾಪ್ ಆಗಿ ಹೋಗ್ಬಿಡ್ಲಿ ಅಂತ ನಮ್ಮಪ್ಪ ಏನ್ ಮಾಡಿದ್ರು, ಎಲ್ಲಾರ್ಗು ನಮ್ಮ ಮುಟ್ಟಿಗೆ ಅಲೆ ಎಲ್ರಿಗೂ ಕೊಟ್ಬಿಟ್ಟಿದ್ರು ಇದನ್ನ ಲಗ್ನ ಪತ್ರಿಕೆಗಳ. ಮತ್ತೆ ಎಲ್ಲಾರ್ಗು ಮತ್ತೆ ನಮ್ಮಪ್ಪ ಹೇಳಿದ್ರು, ಇಲ್ಲ ಹುಡ್ಗಂಗೇನೋ ಆಕ್ಸಿಡೆಂಟ್ ಆಗ್ಬಿಟ್ಟು ಹೊರಟೋಗ್ಬಿಟ್ರಂತೆ, ಹಂಗಾಗಿ ಸ್ಟಾಪ್ ಆಯ್ತು ಅಂತ ನಮ್ಮಪ್ಪ ಈ ತರ ಸುಳ್ಳು ಹೇಳಿದ್ರು. ಯಾಕೆಂದ್ರೆ ಈ ತರ ಆಗೈತೆ ಅಂತ ಅನ್ನಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಹಂಗಾಗಿ ಸ್ಟಾಪ್ ಆಯ್ತು. ಇನ್ ನಮ್ಮ ಅಕ್ಕ ನಾ ಇಲ್ಲಿ ಇರಕ್ಕಾಗಲ್ಲ, ಈ ತರ ಆಗೋಗ್ಬಿಡ್ತು ಒಂಥರ ಅವಮಾನ ಆದಂಗ ಆಗ್ಬಿಡ್ತು ಅವಳಿಗೆ. ಅವಳೇನ್ ಮಾಡ್ಬಿಟ್ಟು ನಮ್ಮ ಅಮ್ಮಂಗೆ ಹೇಳಿಲ್ಲ, ನಮ್ಮ ಅಪ್ಪಂಗೆ ಹೇಳಿಲ್ಲ, ಅಲ್ಲಿಂದ ಇದಕ್ಕೆ ಬೆಂಗ್ಳೂರಿಗೆ ಎಸ್ಕೇಪ್ ಆಗ್ಬಿಟ್ಲು ಅವಳು, ಬೆಂಗ್ಳೂರಿಗೆ. ಆಗ ನಮ್ಮ ಅಮ್ಮರೆಲ್ಲ ಎಲ್ಲೋದ್ಲು ಅಂತ ಎಲ್ಲ ಇದ್ ಮಾಡಿ ಮತ್ತೆ ಸಿಗ್ಲೇ ಇಲ್ಲ ಅವಳು ನಮಗೆ. ಆಗ ನಮ್ಮಪ್ಪ ಅವಾಗಿಂದ ಅಯ್ಯೋ ಎಲ್ಲೋದ್ಲು ನನ್ ಮಗಳು ಎಲ್ಲೋದ್ಲು, ಏನ್ ಮಾಡ್ಕೊಂಡ್ಬಿಟ್ಲು ಅಂತ ಅವಾಗಿಂದ ನಮ್ಮ ಅಪ್ಪಂಗ್ ಸ್ವಲ್ಪ ಎದೆಯರು ಒಂದ್ ಸ್ವಲ್ಪ ಜಾಸ್ತಿ ಆಗ್ಬಿಡ್ತು. ಒಂದ್ ಸ್ವಲ್ಪ ಅದೆಲ್ಲವ ನಮ್ಮಪ್ಪ ಮತ್ತೆ ಅದ್ರ ಬಗ್ಗೆನೆ ಯೋಚನೆ ಮಾಡ್ಕೊಂಡ್ ಹಂಗೆ ಇದಾಗ್ಬಿಟ್ರು ನಮ್ಮಪ್ಪ. ಕೆಲ್ಸಕ್ಕೆ ಹೋಗಕ್ ಆಗ್ತಿರ್ಲಿಲ್ಲ. ಅವಾಗ ನಮ್ಮಪ್ಪ ಕೆಲ್ಸ ಮಾಡಿದ್ರೆ ನಮಗೆಲ್ಲ ಹೊಟ್ಟೆಗೆ ಅನ್ನ ಸಿಕ್ತಿದ್ದು. ಅಪ್ಪಂಗ ಹಿಂಗ ಆಯ್ತು. ಅವಾಗ ನಮ್ಮಪ್ಪನ್ ನೋಡ್ಕೊಂಡ್ ನಮ್ಮಮ್ಮ ಇರೋರು. ಯಾಕೆ ನಮ್ಮಪ್ಪನ ಹತ್ರ ನಮ್ಮಮ್ಮ ಇರ್ಬೇಕಾಗಿತ್ತು ಯಾವಾಗ್ಲೂನು. ಹಂಗಾಗಿ ಅವಾಗ ನಾನು ಕೆಲ್ಸಕ್ಕೆ ಹೋಗಕ್ ಸ್ಟಾರ್ಟ್ ಮಾಡ್ದೆ. ಅಲ್ಲೇ ಹೊಲ್ದ ಕೆಲ್ಸಗಳು, ಅದಕ್ಕೆ ಅವ್ರ ಕೆಲ್ಸಗಳು ಇರ್ತಾವಲ್ಲ ಅಣ್ಣ, ಅದಕ್ಕೆ ಮತ್ತೆ ಅದಕ್ಕೆ ಹೋಗಿ ಒಂದ್ 25 ರೂಪಾಯಿ 30 ರೂಪಾಯಿ ಅಷ್ಟೇ ಅವಾಗ ಕೊಡ್ತಿದ್ದು. ಅಷ್ಟೇ ಎತ್ಕೊಂಡ್ ಬಂದ್ಬಿಟ್ಟು ಹೆಂಗ ನಮ್ ಇದಕ್ಕೆ ಹೆಂಗ ಆಗೋದು ಜೀವನಕ್ಕೆ ಅನ್ಕೊಬಹುದು. ನಾವ್ ಅಪ್ಪಂಗ್ ಮತ್ತೆ ಹಾಸ್ಪಿಟ್ಲಿಗೆ ಈ ಹಾಸ್ಪಿಟ್ಲಿಗೆ ತೋರ್ಸಕ್ಕೆ ದುಡ್ಡು ಸಾಲ್ಟೇಜ್ ಆಗ್ತಿತ್ತಣ್ಣ. ಆದ್ರೆ ನಾನು ಒಂದಿನ ಇರಂಗಿರ್ತಿರ್ಲಿಲ್ಲ. ಯಾಕಂದ್ರೆ ಒಂದಿನ ಇತ್ತು ಅಂದ್ರೆ ನಮ್ಮ ಅಪ್ಪಂಗ್ ಮತ್ತೆ ಹಾಸ್ಪಿಟ್ಲಿಗೆ ಮತ್ತೆ ಇದಕ್ಕೆ ಮತ್ತೆ ಎಲ್ಲದಕ್ಕೂ ಆಗ್ತಾ ಇರ್ಲಿಲ್ಲ. ಹಂಗಾಗಿ ಒಂದಿನ ಇಲ್ದಂಗ ಅವಾಗಿಂದ ನಾನು ಹೋಗಕ್ ಸ್ಟಾರ್ಟ್ ಮಾಡಿ ಒಟ್ಟೆ ನಾನು 5ನೇ ಕ್ಲಾಸ್ ಯಾವಾಗ ಬಿಟ್ನೋ ಅವಾಗಿಂದಲೂ ಕೆಲ್ಸ ಸ್ಟಾರ್ಟ್ ಆಗಿದ್ ನನ್ ಜೀವನ. ಹಂಗಾಗಿ ನಮ್ಮ ಅಪ್ಪ ಹಂಗೆ ಕೊರ್ಗಿ ಹಿಡ್ಕೊಂಡ್ಬಿಟ್ರು. ಹೆಂಗೆ ಅಂದ್ರೆ ಮತ್ತೆ ಇನ್ನೇನು ಇರಲ್ಲ ಅನ್ನೋ ಸ್ಥಿತಿಯಾಗ ಆಗ್ಬಿಟ್ರು. ಮತ್ತೆ ಅವತ್ತೊಂದ್ ದಿವಸ ತುಂಬಾ ಜಾಸ್ತಿ ಆಗಿ ಹೋಗ್ಬಿಟ್ಟಿತ್ತು ನಮ್ಮ ಅಪ್ಪಂಗೆ. ಅವಾಗ ನಾನು ಕೆಲ್ಸಕ್ಕೆ ಹೊರಟಿದ್ದೆ ಅವಾಗಲೇ ನಾನು. ನಮ್ಮಪ್ಪ ನನಗೆ ಅನ್ನಿಸ್ತು ನಮ್ಮ ಅಪ್ಪಂಗ್ ತುಂಬಾ ಇದಾಗ ಹೋಗ್ಬಿಟ್ಟಿತ್ತಲ್ಲ, ಹೆಂಗ್ ಮಾಡೋದು ಇವತ್ತು ಅನ್ನೋ ನನಗೆ ಒಂಥರ ಅನ್ನಿಸ್ತಿತ್ತು. ಅವಾಗ ನಮ್ಮ ಅಪ್ಪ ಹೇಳಿದ್ರು, ಇಲ್ಲಮ್ಮ ನನ್ಗೆ ಏನಾಗೋದಿಲ್ಲ ಹೋಗು ಅಂತ ಹೇಳಿದ್ರು. ಹೋದೆ. ಒಂದ್ 12 ಗಂಟೆ ಅಷ್ಟೊತ್ತಿಗೆ ನಿಮ್ಮಪ್ಪ ಹೊರಟೋದ್ರು ಅಂತ ಹೇಳಿದ್ರು. ಹೋಗ್ಬಿಟ್ಟು ಮತ್ತೆ ವಾಪಸ್ ಬಂದು ಅವಾಗ ನಮ್ಮಕ್ಕ ಎಲ್ಲೋಳೆ ಅಂತಲೇ ಗೊತ್ತಿಲ್ಲ ಅಣ್ಣ. ನಮ್ಮಕ್ಕ ಬರ್ಲಿಲ್ಲ ಅವಾಗ. ಮತ್ತೆ ಹಂಗೆ ಎಲ್ಲ ಆಯ್ತು. ಕಾರ್ಯ ಗೀರೆ ಎಲ್ಲ ಆಯ್ತು. ಮತ್ತೆ 11 ದಿವಸದ ಇಟ್ಕೊಂತೀವಲ್ಲ ಕಾರ್ಯನ, ಅಷ್ಟ್ರ ಒಳಗಡೆ ನಮ್ಮ ಅಕ್ಕ ಅಲ್ಲಿ ಬೆಂಗಳೂರಿಗೆ ಲವ್ ಮ್ಯಾರೇಜ್ ಆಗ್ಬಿಟ್ಟಿದ್ದಾಳೆ. ಲವ್ ಮ್ಯಾರೇಜ್ ಆಗ್ಬಿಟ್ಟು ಏನ್ ಮಾಡಿದಾಳೆ, ಯಾಕಂದ್ರೆ ಅವಾಗ ಇದು ಲೆಟರ್ ಹಾಕುದ್ಲು
ಹರ್ದ್ಬಿಟ್ಟು ಎಲ್ಲನ. ಅದ್ರಲ್ಲಿ ನಂಬರ್ ಹಾಕಿದ್ಲ ಅವಳ ನಂಬರು, ಅದು ನಮಗ್ ಸಿಕ್ತು ಲೆಟ್ರು ಅಣ್ಣ. ಆ ಲೆಟ್ರು ಸಿಗೋದಿಕ್ಕೂ ನಮ್ಮ ಅಪ್ಪಂಗ್ 11 ದಿವಸದ್ದು ಇನ್ನೇನು 2 ದಿವಸ ಇತ್ತು ಇನ್ನ. ಅಷ್ಟ್ರಲ್ಲಿ ನಮಗ್ ಸಿಕ್ತು ಅವಳ ಮತ್ತೆ ಅವಳು ಹಾಕಿದ್ ಇದು. ಅವಾಗ ನಂಬರ್ ಇತ್ತಲ್ಲ, ನಂಬರಿಂದ ಕಾಲ್ ಮಾಡ್ದೆ ನಾನು. ಕಾಲ್ ಮಾಡ್ಬಿಟ್ಟು ನೀನ್ ಎಲ್ಲೇ ಇದೆಯೇ, ಹಿಂಗ ಅಪ್ಪಂಗೆ ಹಿಂಗೆಲ್ಲ ಆಗೋಯ್ತು, ಈಗಿಲ್ಲ ಮತ್ತೆ ಇವಾಗ 11 ದಿವಸದ್ದು ಇದನ್ನ ಇಟ್ಕೊಂಡಿದೀವಿ, ಇವಾಗಾದ್ರೂ ಬಂದ್ಬಿಡು ಅಂತ ನಮ್ಮ ಅಕ್ಕಂಗೆ ಹೇಳಿವು. ಅಂದ್ಲು ಅವಳು ಅವಳು ಗಂಡನುವ, ಅವ್ರಿಬ್ರುನುವ ಬಂದ್ರು. 11 ದಿವಸದ್ದೆಲ್ಲ ಆಯ್ತು. ನಮ್ಮಪ್ಪ ಅವಳಿಂದಲೇನೆ ನಮ್ಮಪ್ಪ ಇದಾಗಿದ್ದು, ಯಾಕೆಂದ್ರೆ ಅವಳು ಎಲ್ಲೋಗ್ಬಿಟ್ಲು ಅಂತ ಕೊರ್ಗೆ ಬಂದ್ಲು. ಎಲ್ಲ 11 ದಿವಸದ ಆಯ್ತು. ಮತ್ತೆ ನಾನು ಒಬ್ಳೆ ಇರ್ಬೇಕು, ಅದು ಅಲ್ಲದೆ ಫಸ್ಟೇ ನಮ್ಮ ಅಮ್ಮ ನನ್ನ ಸರಿಯಾಗಿ ಇದ್ ಮಾಡ್ತಿರ್ಲಿಲ್ವಲ್ಲ, ಹಂಗಾಗಿ ನನಗೆ ಇಲ್ಲಿರಕ್ ಇಷ್ಟ ಆಗ್ತಿರ್ಲಿಲ್ಲ ನಮ್ಮೂರಲ್ಲಿ. ಅವಾಗ ನಮ್ಮ ಮಕ್ಕಳು ಸರಿ ನೀ ಇಲ್ಲಿ ಇರ್ಬೇಡ, ಬಂದ್ಬಿಡು ನೀನ್ ಅಲ್ಲಿಗೆ ಅಂತ ಹೇಳ್ಬಿಟ್ಟು ಅವ್ಳ ಜೊತೆ ಕರ್ಕೊಂಡು ಬಂದ್ಲು ಅಣ್ಣ. ನಮ್ಮ ಅಮ್ಮಂಗೂ ಅಂದ್ರು ನೀನ್ ಇಲ್ಲಿ ಇರ್ಬೇಡ ಅಂತ. ಆದ್ರೆ ನಮ್ಮಮ್ಮ ಅಲ್ಲಿ ಇಲ್ಲಮ್ಮ ನಾನು ಇಲ್ಲೇ ಇರ್ತೀನಿ ಅಂತ ಅಂದ್ರು ನಮ್ಮಮ್ಮ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ನಾನು ಬಂದ್ಬಿಟ್ಟೆ. ಬಂದ ನಮ್ಮ ಅಕ್ಕ ಮದ್ವೆ ಆಗಿದ್ಲಲ್ಲಣ್ಣ. ಅಂದ್ರೆ ಅಲ್ಲಿ ಅಮ್ಮ ಮತ್ತೆ ಇನ್ಯಾರಿದ್ರು? ಅಮ್ಮ ನನ್ ತಮ್ಮ ಇದ್ನಣ್ಣ. ಅಂದ್ರೆ ಅವನಿಗೆ ಅಷ್ಟು ನಮ್ಮಪ್ಪ ನಮ್ಮಮ್ಮ ನಮ್ಮ ಅಕ್ಕದಿರು ಅವನಿಗೆ ಒಂಚೂರು ಇಲ್ಲಣ್ಣ, ಒಂಚೂರು ಇರ್ಲಿಲ್ಲ. ಒಂಚೂರು ಅಂದ್ರೆ ಒಂಚೂರು ಬುದ್ಧಿಮಾಂದ್ಯನ ಅಂದ್ರೆ ಇದೆ. ಅಂದ್ರೆ ಅವನು ನಮ್ಮಮ್ಮ ನಮ್ಮಪ್ಪನು ಅಷ್ಟು ಅವನ ಬಗ್ಗೆ ಕೇರ್ ಮಾಡ್ಲಿಲ್ಲ. ಹಂಗಾಗಿ ಅವನ್ ಪಾಡಿಗೆ ಅವನು ಒಟ್ಟಿಗೆ ಅವನ್ ಇಷ್ಟ ಬಂದಂಗ ಹೊರಾನು, ಅವನ್ ಇಷ್ಟ ಇಲ್ದಾಗ ಅವನು ಹೊರಟೋಗೋನು, ಹಂಗಿದ್ದ. ಹಂಗಾಗಿ ಮತ್ತೆ ನಮ್ಮ ಅಕ್ಕ ಮನೆಗೆ ನಾನು ಹೊರಟೋದೆ. ಅಲ್ಲಿ 2-3 ತಿಂಗಳು ಇದ್ನಣ್ಣ ಅಷ್ಟೇನೆ ನಮ್ಮ ಅಕ್ಕ ಮನೆಗೆ. ನಮ್ಮ ಅಕ್ಕ ಮದ್ವೆ ಆಗಿದ್ಲಲ್ಲ, ಅವ್ರ ಗಂಡರ ಅಣ್ಣ, ಸ್ವಂತ ಅಣ್ಣ. ಮತ್ತೆ ನಮ್ಮ ಅಕ್ಕ ಹೇಳುದು, ನೋಡು ನಮ್ಮ ಮನೆಯವ್ರ ಅಣ್ಣ ಇದಾರೆ, ಅಂದ್ರೆ ಭಾವ ಇದಾರೆ, ಅವ್ರು ತುಂಬಾ ಒಳ್ಳೆಯವರು, ಮತ್ತೆ ಅವ್ರನ್ನ ಮದ್ವೆ ಆಗ್ಬಿಡು ನೀನು, ಯಾಕಂದ್ರೆ ಆದ್ರೆ ನೀನು ಅವ್ನ್ ತುಂಬಾ ಒಳ್ಳೆಯವನು ಅಂತ ಹೇಳ್ಬಿಟ್ಟು ಇವರೇ ನನಗೆಲ್ಲ ಆಸೆ ಎಲ್ಲ ಇಕ್ಕಿಸ್ಬಿಟ್ರು. ಅಂದ್ರೆ ಅವನು ಹೆಂಗಿದಾನೆ ಅನ್ನೋದು ನನಗ್ ಗೊತ್ತಿರ್ಲಿಲ್ಲ, ಒಟ್ಟಿಗೆ ಏನ್ ಅವನ ಬಗ್ಗೆ ಅಂತಲೂ ನನಗ್ ಗೊತ್ತಿರ್ಲಿಲ್ಲ. ಮತ್ತೆ ಅವ್ರಿಬ್ರುನೇ ಹಂಗಂತ ಹೇಳಿ, ಅಯ್ಯೋ ನಮ್ಮ ಅಣ್ಣ ತುಂಬಾ ಒಳ್ಳೆಯವರು, ನಮ್ಮ ಅಣ್ಣನ ಆಗು ಅಂತೆಲ್ಲ ಅವ್ರಿಬ್ರೇನೆ ಹಂಗಂತ ಅಂದಿದ್ರು. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಅವ್ರದ್ದು ಅಚ್ಚೆಲ್ಲ ಹಾಕಿಸ್ಬಿಟ್ರು ನನ್ ಕೈಗೆ. ನಮ್ಮ ಅಕ್ಕ ಅವ್ರ ಅಣ್ಣನ ಅವ್ರ ಅಣ್ಣನ ಹೆಸರು ಫೋಟೋನ ಇದು ಇನ್ಸಿಲ್ ಹಾಕ್ಸಿದ್ರು. ಇನ್ಸಿಲ್ನ ನಿನ್ನ ಕೈ ಮೇಲೆ ಹಾಕ್ಸಿದ್ರು. ನೀನ್ ಬೇಡ ಅಂತ ಹೇಳಲಿಲ್ವಾ? ಇಲ್ಲ, ಅಂದ್ರೆ ಇವ್ರು ಮುಂಚೆನೆ ಅಂದಿರಲ್ಲ ಅವ್ನ್ ತುಂಬಾ ಒಳ್ಳೆಯವನು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ರು. ಬಟ್ ನೀನ್ ಅವನನ್ನ ನೋಡಿದ್ದ ನೇರವಾಗಿ? ಇಲ್ಲ ಮತ್ ನೋಡ್ದೆ ಹೆಂಗ? ನೋಡಿರ್ಲಿಲ್ಲ. ಆದ್ರೂ ನನ್ಗೆ ನೋಡ್ದಲೆ ನನಗೆ ಹಂಗೆ ಇಷ್ಟ ಆಗ್ಬಿಟ್ಟಿತ್ತು. ಮತ್ತೀಗ ಯಾಕೆ ಅಂತ ಕೇಳಿದ್ರೆ ಮತ್ತೊಂದು ಡೈಲಾಗ್ ಹೇಳ್ತೀಯ, ಅಯ್ಯೋ ನಮ್ಗೆ ಅವಾಗ ಏನು ಗೊತ್ತಾಗ್ತಿರ್ಲಿಲ್ಲ ಅಂತ. ಇಲ್ಲ ಗೊತ್ತಾಗ್ತಿತ್ತು ನನ್ಗೆ, ಗೊತ್ತಾಗಿಲ್ಲ ಅಂತ ಏನಿಲ್ಲ ಅಣ್ಣ. ಒಟ್ಟು ನನಗೆ ಇಷ್ಟ ಆಯ್ತು ಅವಾಗ ಅನ್ಕೊಬೇಕು ನಾನು. ಅವಾಗ ಒಟ್ಟಿಗೆ ಅಚ್ಚ ಹಾಕ್ಸಿದ್ಮೇಲೆ ಏನಾಯ್ತು, ಜ್ವರ ಬಂದ್ಬಿಡ್ತು ನನಗೆ, ಫುಲ್ ಜ್ವರ. ಅವಾಗ ಅವ್ರಿಗೆ ಮತ್ತೆ ಅವ್ರ ಅಣ್ಣಂಗೆ ಹೇಳಿರೋದು ಅವರು, ನೋಡು ಮತ್ತೆ ಈ ಹುಡ್ಗಿ ನಿನ್ನೆ ಹೆಸ್ರೆಲ್ಲ ಹಾಕಿಸ್ಕೊಂಡ್ಬಿಟ್ಟೈತೆ ಕಣೋ, ನಿನ್ ಮೇಲೆ ಅಷ್ಟೊಂದು ಆಸೆ ಇಕ್ಕೊಂಡ್ಬಿಟ್ಟೈತೆ ಹಂಗೆ ಹಿಂಗೆ ಅಂತ ಅವ್ರ ಅಣ್ಣಂಗೆ ಹೇಳಿರೋದು. ಅವ್ರ ಮತ್ತೆ ಅವ್ರ ಅಲ್ಲಿಂದ ಬಂದ್ಬಿಟ್ಟು ಅಲ್ಲ ಕಣೋ ನನ್ನ ಹೆಸ್ರು ಹಾಕಿಸ್ಕೊಳಕ್ ಅವ್ರ ಯಾರು ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಹಂಗೆ ಒಂದ್ ಸ್ವಲ್ಪ ಕೋಪದಾಗೆಲ್ಲ ಇದ್ ಮಾಡಿದ್ರು. ಆಮೇಲಿಂದ ಇಲ್ಲ ಕಣೋ ನಾವೇ ಹಂಗಂತ ಹೇಳಿದ್ದು, ಹಾಕಿಸ್ಕೊ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಅವ್ರೆಲ್ಲ ಹೇಳಿದ್ರು. ತಿರ್ಗ ಅವ್ರ ಅಣ್ಣಂಗೂ ಅಂದ್ರು, ಇಲ್ಲ ಕಣೋ ಒಳ್ಳೆ ಹುಡ್ಗಿನೇ ಆಗ್ಬಿಡು ಅಂತ ಹೇಳ್ಬಿಟ್ಟು ಅವ್ರಿಗೆ ಅವ್ರು ಅಂದ್ರು. ಉದ್ದೇಶ ಏನು ಆ ರೀತಿ ಮಾಡ್ಲಿಕ್ಕೆ? ಅಣ್ಣ ನಿಮ್ಮ ಹತ್ರ ಹೋಗಿ ಅವ್ರ ಬಗ್ಗೆ ಹೇಳೋದು, ಅವ್ರ ಹತ್ರ ಹೋಗಿ ನಿಮ್ ಬಗ್ಗೆ ಹೇಳೋದು ಏನು? ಅಂದ್ರೆ ಆಗ್ಲಿ ಅವ್ರಿಬ್ರು ಆಗ್ಲಿ ಅಂತ. ಅಂದ್ರೆ ಅದೇನ್ ನಿಮ್ ಒಳ್ಳೇದಕ್ಕ ಏನಕ್ಕೆ ಅಂತ?
ಒಳ್ಳೇದಕ್ಕೆ ಅಂದ್ರೆ ಅವರು ಒಳ್ಳೇದಕ್ಕಿರ್ಬೇಕು ಅನ್ಕೊಂತ, ಅಂದ್ರೆ ಒಟ್ಟಿಗೆ ಆಗ್ಬೇಕು, ಒಟ್ನಾಗ ಆಗ್ಲಿ ನನ್ ಅಣ್ಣ ಮುಂದೆ ಹೇಳುವ ಒಟ್ನಾಗ ಆಯ್ತು ಮದ್ವೆ, ಒಟ್ಟಿಗೆ ಅವ್ರಿಗೂ ಇಷ್ಟ ಆಯ್ತು. ಮತ್ತೆ ಅವ್ರು ನನ್ ಕೇಳಿದ್ರು ಮತ್ತೆ ನಿನ್ಗೆ ಇಷ್ಟನಾ ಅಂತ ಹೇಳ್ಬಿಟ್ಟು ಹೌದು ಅಂತ ಹೇಳ್ದೆ. ಒಟ್ಟಿಗೆ ಹಂಗೆ ನಮ್ಮ ಅಕ್ಕ ಮನೆಗ್ ಇದ್ನಲ್ಲ ಅಂತ ಹೇಳ್ಬಿಟ್ಟು ಅವರು ನಮ್ಮ ಅಕ್ಕ ಮನೆಗ್ ನಾನ್ ಇರೋದಿಕ್ಕೆ ಅಡ್ಗೆ ಮನೆಗಿದ್ರು ನಮ್ಮ ಅಕ್ಕರು. ಕಟ್ತಿದ್ದು ನಮ್ಮ ಮನೆಯವ್ರೇನೆ, ಅಡ್ಗೆ ಕಟ್ತಿದ್ದೆಲ್ಲ ನಮ್ಮ ಮನೆಯವ್ರೇನೆ. ಯಾಕಂದ್ರೆ ನಾನ್ ಇದ್ನಲ್ವಾ ಅಲ್ಲಿ, ಹಂಗಾಗಿ ಮತ್ತೆ ಅವಳಿದ್ದಾಳೆ ಅಂತ ಹೇಳ್ಬಿಟ್ಟು ನಾನು ಒಟ್ಟಿಗೆ ಇದ್ದೀನಿ ಅಂತ ಹೇಳ್ಬಿಟ್ಟು ಅವ್ರೇ ಕಟ್ತಿದ್ದು ಅಕ್ಕಿ ಅದು ಇದು ಎಲ್ಲ ಐಟಮ್ಸ್ ಎಲ್ಲ ಎತ್ಕೊಂಬಂದು ಅವ್ರ ಹಾಕರು. ಮತ್ತೆ ಹಾಕರು ಒಟ್ಟಿಗೆ ಅಲ್ಲ, ಅವ್ರು ಒಟ್ಟಿಗೆ ಇರ್ತಿರ್ಲಿಲ್ಲ ಅವ್ರಲ್ಲಿ. ಫೋನಾಗ ಮಾತ್ರ ಮಾತಾಡೋರು ನನ್ನ ಹತ್ರ ಅವರು. ಹಂಗಾಯ್ತು, ಆಗಿಲ್ಲ ಎಲ್ಲ ಆದ್ಮೇಲೆ ನಮ್ಮ ಅಕ್ಕಂಗೆ ಏನಾಗ್ಬಿಡ್ತು ಅಂತಂದ್ರೆ ನೋಡಿ, ಇನ್ನು ಮದ್ವೆನೇ ಆಗಿಲ್ಲ ಅವ್ರಿಬ್ರಿಗೆ, ಆದ್ರೂ ಅವ್ನ ಅಷ್ಟ್ ಚೆನ್ನಾಗಿ ಇದ್ ಮಾಡ್ತಾನೆ ಅವಳನ್ನ ಅನ್ನಂಗೆ ಇವಳಿಗೆ ಒಂದ್ ಸ್ವಲ್ಪ ಹೊಟ್ಟೆ ಇದಾಗ್ಬಿಡ್ತು ನೋಡು. ಮತ್ತೆ ಇವಾಗೇನೆ ಅಷ್ಟ್ ಚೆನ್ನಾಗಿ ಇದ್ ಮಾಡ್ತಾನೆ, ಇನ್ನು ಆಮೇಲೆ ಹೆಂಗಿರ್ಬೋದು ಇವ್ರಿಬ್ರು ಅನ್ನೋ ತರ ಇವಳಿಗೆ ಹೊಟ್ಟೆ ಹೆಚ್ಚು ಬಂದ್ಬಿಡ್ತು ನಮ್ಮ ಅಕ್ಕಂಗೆ. ನಮ್ಮ ಅಕ್ಕ ಏನ್ ಹೇಳುದು ಅಂದ್ರೆ, ಇಲ್ಲ ನೀನ್ ಇಲ್ಲಿ ಇರ್ಬೇಡ, ನೀನು ಹೊರಟೋಗು, ನೀನು ಆ ಅಮ್ಮನ ಹತ್ರ ಅಮ್ಮ ಅಂದಿದ್ದಾರೆ ಅಂತ ಇವಳು ಹೇಳಿದ್ಲು. ಅವಾಗ ಅವ್ರ ಗಂಡನೂ ಇರ್ಲಿಲ್ಲ ಅವಾಗ, ಮತ್ತೆ ಅವಾಗ ಕೆಲ್ಸಕ್ಕೆ ಹೊರಟೋಗಿದ್ರು ಅಂತ ಇದ್ರಲ್ಲಿ 10 ಗಂಟೆಗೆ ಅಣ್ಣ ರಾತ್ರಿ 10 ಗಂಟೆಗೆ ಜಗಳ ಮಾಡ್ತಾಳೆ ನನ್ನ ಹತ್ರ. ಇರ್ಕೂಡ್ದು ನೀನು, ಹೊರಟೋಗು ನೀನು ಆ ಅಮ್ಮನ ಹತ್ರ ಹೊರಟೋಗು ಅಂತ ಜಿಟ್ಟು ಎಲ್ಲ ಹಿಡ್ಕೊಂಡು ಹೊಡಿತಾಳೆ ನನಗೆ. ಅವಾಗ ಹೋಗ್ಲಿ, ನನಗೆ ಆಸೆ ಇತ್ತಾ ಇರ್ಲಿಲ್ಲ, ಅದು ಇವ್ರೇನೆ ಆಗು ಅವನ್ ಹಂಗೆ ಹಿಂಗೆ ತುಂಬಾ ಒಳ್ಳೇನು ಅಂತ ಹೇಳ್ಬಿಟ್ಟು ಆಸೆ ಎಲ್ಲ ಇದ್ ಮಾಡ್ಸಿದ್ ಇವ್ರೇನೆ. ಮತ್ತೆ ಇವಾಗ ನಾನು ಆಗ್ಬೇಕು ಅನ್ಬೇಕಾರೆ ಇವ್ರು ಇವಾಗ ಮತ್ತೆ ನಮ್ಮ ಅಕ್ಕ ಈ ತರ ಇದ್ ಮಾಡ್ತಾ ಇದ್ದಾಳೆ. ಅವಾಗ ನಮ್ಮ ಮನೆಯವ್ರಿಗೆ ಹೋಗ್ಬಿಟ್ಟು ಫೋನ್ ಮಾಡ್ದೆ. ಅವಾಗ ನಮ್ಮ ಮನೆಯವ್ರಿಗೆ ನಮ್ಮ ಅಕ್ಕ ಈ ತರ ಅಂತ ಇದ್ದಾಳೆ, ಹೊರಟೋಗು ಅಂತ ಹೇಳ್ತಾ ಇದ್ದಾಳೆ. ಯಾಕೆ ನಮ್ಮ ಅಕ್ಕ, ನಾನು ಅವಾಗಿಂದ ನಮ್ಮ ಅಕ್ಕನ್ ಕಂಡು ಸ್ವಲ್ಪ ಹೆದರಿಕೆ ನನಗೆ, ಅವಾಗಿಂದ ಸಣ್ಣ ಹುಡುಗಿಯಿಂದಲೇ. ಯಾಕೆ ಅಂದ್ರೆ ಅವಳು ಸ್ವಲ್ಪ ಇದು ಹಜಾರಿ ಸ್ವಲ್ಪ ಅವಳು, ಹಂಗಾಗಿ ಅವಳು ಕಂಡ್ರೆ ನನ್ಗೆ ಅವಾಗಿಂದಲೂ ಹೆದರಿಕೆ. ಅವಳು ಹೆದರಿಗೆ ಹಂಗೆ ಕಣೆ ಹಿಂಗೆ ಕಣೆ ಅಂತ ನಾನು ಏನೋ ಯಾವತ್ತು ಅಂದೋಳು ಅಲ್ಲ. ಹಂಗಾಗಿ ಅವಳು ಒಟ್ಟಿಗೆ ಅವಳು ಏನೇ ಅಂದ್ರು ಅನ್ನಿಸ್ಕೊಂತೀನಿ, ಹೊಡಿಸ್ಕೊಂತೀನಿ ನಾನು. ಹೊಡಿತಾ ಇದ್ಲ ಅವತ್ ತುಂಬಾ. ಅವಾಗ ನಮ್ಮ ಮನೆಯವ್ರಿಗೆ ಹೋಗ್ಬಿಟ್ಟು ಹೇಳ್ದೆ, ಈ ತರ ಇದ್ ಮಾಡ್ತಿದ್ದಾಳ, ಮತ್ತೆ ಅವರು ಇಲ್ಲ, ಇದು ನಿಮ್ ಅಮ್ಮನೂ ಇಲ್ಲ ಇಲ್ಲಿ ಅಂತ ಹೇಳ್ದೆ. ಬಂದ್ಬಿಟ್ರು ಅವಾಗ ಅವ್ರು ಹಂಗೇನೆ. ಅವಾಗ 11 ಗಂಟೆ ಆಗಿತ್ತು, 11 ಗಂಟೆ, ರಾತ್ರಿ 11 ಗಂಟೆ ಬಂದಾಗ ಅವ್ರ ಎದುರುಗಡೆಗೆ ಇಟ್ಕೊಂಡು ಹೊಡಿತಾ ಇದ್ದಾಳೆ ನನಗೆ. ಅವಾಗ ಅವ್ರ ಅಂತ ಇದ್ರೆ, ಅಲ್ಲ ಕಣಮ್ಮ ರೇಣುಕಮ್ಮ, ಅವಳಿಗೆ ಈ ತರ ಇದ್ ಮಾಡ್ತಾ ಇದೀಯ ನೀನು ಅಂತ ಅವಳು ನಮ್ಮನೆಯವ್ರು ನಮ್ಮ ಅಕ್ಕಂಗೆ ಹೇಳಿದ್ರು. ಅವಾಗ ನಮ್ಮ ಅಕ್ಕ ಒಂದೇ ಮಾತು ಹೇಳುದು ನಮ್ಮ ಮನೆಯವ್ರಿಗೆ, ಅಲ್ಲ ನೀನು ಯಾವನು ಹೇಳೋದಿಕ್ಕೆ ಕಟ್ಕೊಂಡಿದ್ಯಾ ನೀನು? ಇಲ್ಲ ತಾನೆ? ಅಣ್ಣನ ನೀನು? ಇಲ್ಲ ತಾನೆ? ಇವಳು ನಾನು ಅಕ್ಕ ತಂಗಿ, ನಾನು ಏನ್ ಬೇಕಾದ್ರೂ ಇದ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಮುಂದೆ ಕಡೆಗೆ ಹೊಡಿತಲೇ ಇದ್ದಾಳೆ. ಅವಾಗ ಅವನಿಗೆ ಸ್ವಲ್ಪ ಸಿಟ್ಟು ಬಂದ್ಬಿಟ್ಟು, ನೋಡು ಅವ್ರಿಗೆ ಎಷ್ಟಿರ್ಬೇಕು ಈ ತರ ಅಂದ್ಬಿಟ್ರಲ್ಲ ಅಂತ ಹೇಳ್ಬಿಟ್ಟು. ಮತ್ತೆ ಅವಾಗಿನ ಇದು ಅರ್ಶಿನ ದಾರ ಎಲ್ಲ ಇದ್ ಮಾಡ್ಕೊಂಡ್ರು, ಕಟ್ಕೊಂಡ್ಬಿಟ್ಟು ಇದು ದೇವ್ರ ಫೋಟೋ ಇರುತ್ತಲ್ವಾ ಅಲ್ಲೇನೆ, ಅದ್ರ ಮುಂದೆ ನಿಲ್ಸಿದ್ರು. ಅವಾಗಲೇ ಒಟ್ಟಿಗೆ 12 ಗಂಟೆ ಆಗ್ತಾ ಬಂದಿತ್ತಣ್ಣ. ಅವಾಗಲೇ 12 ಗಂಟೆ ಆಗ್ತಾ ಬಂದಿತ್ತು. ಅವಾಗ ಅರ್ಶಿನ ದಾರ ಇದ್ ಮಾಡಿ ಕಟ್ಟಿದ್ರು. ಅಂದ್ರೆ ಕಟ್ಬೇಕಾದ್ರೆ ನನ್ಗೆ ಹೇಳಿದ್ರು, ಅಕಸ್ಮಾತ್ ನಿಮ್ ಅಮ್ಮರೇ ಆಗ್ಲಿ, ನಿಮ್ ಕಡೆಗೆ ಯಾರೇ ಬಂದ್ರು ಮತ್ತೆ ಹೌದು ನಾನು ಇಷ್ಟ ಆಗ್ಬಿಟ್ಟೆ ಆಗಿದ್ದು ಅಂತ ಅಂತೀಯ ತಾನೆ ಅವ್ರ ಕೈಲಿ, ಬಟ್ ನಿನ್ಗೆ ಇಷ್ಟನ ನನ್ಗಾಗಕ್ಕೆ ಅಂತ ಅಂದ್ರು. ಹೌದು ಅಂತ ಹೇಳ್ದೆ. ನಮ್ಮ ಅಕ್ಕನ ಎದ್ದಿಗೆ ಮಾತ್ರ ಅಲ್ಲ ನಾನು, ಅವಾಗ ಸುಮ್ನೆ ಹೂ ಅಂದೆ. ಅವಾಗ ಅವ್ರು ಹೇಳಿದ್ರು, ನೀನ್ ನಿಮ್ಮ ಅಕ್ಕಂಗೆ ಎದ್ರಕೊಂಡು ಸುಮ್ನೆ ಹೂ ಅನ್ನೋದಲ್ಲ, ನಿನಗಿಷ್ಟನೇ ಇಲ್ವೋ ಅದನ್ನ ಹೇಳು ಅಂದ್ರು. ಹೌದು ನನಗಿಷ್ಟಾನೇ ಅಂದೆ. ಅವಾಗ ನಮ್ಮ ಅಕ್ಕನ್ ಮುಂದೆ ಕಡೆಗೆ ಕಟ್ಟಿದ್ರು. ಕಟ್ಬಿಟ್ಟು ಅವಾಗ ಇಟ್ಬಿಟ್ಟು ನಮ್ಮ ಅಕ್ಕನ್
ಮುಂದೆಗಡೆ ಇದ್ ಮಾಡು ನನ್ನನ್ನ. ಹೊಡಿಯಮ್ಮ ಇವಾಗ ನೀನು ಹೊಡಿ. ಅವಾಗೆ ಏನ ಅಂದಲ್ಲ ನೀನು ಗಂಡನ ಅಣ್ಣನ ಅಂತ. ಹೌದು, ಇವಾಗ ನಾನ್ ಕಟ್ಟಿದೀನಿ, ನಿನ್ ಕಣ್ ಮುಂದೆಗಡೆಗೆನೆ ಕಟ್ಟಿದೀನಿ ತಾನೆ. ಇವಾಗ ನಾನು ಹೆಂಡತಿ ಇವಳು. ಹೊಡಿ ನೋಡ ನೀನು, ಒಂದೇಟ್ ಹಾಕು ನೋಡ ನೀನು ಅಂತ ಹೇಳ್ಬಿಟ್ಟು ಅವಾಗೆ ಮತ್ತೆ ಅವಳು ಏನು ಮಾತಾಡ್ಲಿಲ್ಲ. ಅವಾಗೆ ರಾತ್ರಿ 12 ಗಂಟೆಗೆ ನನ್ ಬಟ್ಟೆಗಳು ಇರ್ಲಿಲ್ಲ, ನಂದು ಯಾವ ಬಟ್ಟೆನೂ ಇರ್ಲಿಲ್ಲ, ನಮ್ಮ ಅಕ್ಕಂದೇ ನಾನು ಹಾಕೊಂತಿದ್ದು. ನಮ್ಮ ಅಕ್ಕನೇ ಒಂದ್ 2-3 ಜೊತೆ ಅವಳೇ ಕೊಟ್ಲು ನನಗೆ. ಹೋಗ್ಬೇಕಾದ್ರೆ ಒಂದ್ ಮಾತು ಹೇಳಿದ್ಲು, ಹೋಗು ಅಂತ ತುಂಬಾ ಒಳ್ಳೆಯವನು ಅಂತ ಹೇಳಿದ್ಲಣ್ಣ. ಹೊಡೆದ್ಬಿಟ್ಟು ಅವಾಗ ಅದು ಮುಂಚೆ ಹೊಡೆದು ನೀನು ಅಮ್ಮನ್ ತಕ ಹೋಗು ಅಂದಳು. ಅಷ್ಟೆಲ್ಲ ಆದ್ಮೇಲೆ ಅವ್ನ್ ತುಂಬಾ ಒಳ್ಳೆಯ ನಿನ್ನ ನೋಡ್ಕೊಂತ ನೀನನ್ನ ಅಂತ ಹೇಳಿದ್ಲು. ತಿರ್ಗಾ 12 ಗಂಟೆಗೆ ಮನೆ ಬಿಟ್ಬಿಟ್ಟು ಹೊರಟೋದ್ವಿ ನಾವು ಅಲ್ಲಿಂದ ಹೊರಟೋಗಿ ಅಲ್ಲ ಒಂದು ಫ್ರೆಂಡ್ ಮನೆಗ್ ಇದ್ವಿ. 1-2-3 ರಾತ್ರಿ ಅಂದ್ರೆ 1-2-3 ದಿವಸ ಇದ್ವಿ. ಆಮೇಲಿಂದ ಬೇರೆ ಮನೆ ಇದ್ ಮಾಡಿದ್ರು, ನಾವ್ ಅಲ್ಲಿದ್ವಿ ಅಣ್ಣ. ಹಂಗೆಲ್ಲ ಆಯ್ತು. ಅವಾಗ ಹೇಳಿದ್ರು, ನಿಮ್ಮ ಅಕ್ಕ ನೀನು ಮಾತಾಡ್ಸ್ಕೊಡ್ದು ಇನ್ಮೇಲಿಂದ ನಿಮ್ಮ ಅಕ್ಕನ ಅಂತ. ಅವತ್ತೇ ಇದ್ ಮಾಡ್ಕೊಂಡ್ವಿ, ನಮ್ಮ ಅಕ್ಕನ ಮಾತಾಡ್ಸ್ದಂಗಿದ್ವಿ ನಾವು. ಆಮೇಲೆ ನಮ್ ಪಾಡಿ ಹೆಂಗ ಇದಾಗ್ತಿತ್ತು ಜೀವನ. ಅವಾಗ ನಮ್ಮಮ್ಮ ಇಲ್ಲಿದ್ರಲ್ಲ ಒಬ್ರೇನ, ಆದ್ರೆ ನಮ್ಮಮ್ಮ ಮಾತಾಡಿಸ್ಬೇಕು ಅಂತ ನನ್ಗೆ ಇಷ್ಟ. ಅಂದ್ರೆ ಅವಾಗಿಂದ ನಮ್ಮ ಅಮ್ಮ ಮೇಲೆ ಈ ಒಟ್ಟಿಗೆ ಇಷ್ಟ ಇದೆ, ಇಲ್ಲ ಅಂತ ಇಲ್ಲ. ಆದ್ರೆ ಒಂದು ಹೊರಗು ನನಗೆ. ಆದ್ರೆ ನಮ್ಮ ಅಮ್ಮ ನೋಡು, ನಮ್ಮನ್ನ ಅಷ್ಟು ಇದ್ ಮಾಡಿಲ್ವ ನಾನು. ಆದ್ರೆ ಅವಳು ಅಂದ್ರೆ ಇಷ್ಟ, ನಮ್ಮಮ್ಮಗೆ ನಮ್ಮ ಅಕ್ಕ ಅಂದ್ರೆ ಇಷ್ಟ. ಆದ್ರೆ ನಾನೇನ್ ಮಾಡಿದ್ದೆ, ಅಷ್ಟೆಲ್ಲ ಇದ್ ಮಾಡಿ ನಾನು ನಮ್ ಅಪ್ಪ ಇದ್ದಾಗೆಲ್ಲ ನಾ ಅಷ್ಟೆಲ್ಲ ಇದ್ ಮಾಡಿ, ಆದ್ರೆ ನನ್ನನ್ನ ಯಾಕೆ ನಮ್ಮಮ್ಮ ಅವಾಗಿನ ಸಣ್ಣ ಹುಡುಗಿಯಿಂದಲೇ ಇದ್ ಮಾಡ್ಲಿಲ್ಲ, ನಮ್ಮ ಅಜ್ಜಿನೇ ಸಾಕಿ ನಮ್ಮ ಅಜ್ಜಿನೇ ಇದ್ ಮಾಡಿದ್ರು ಅನ್ನೋದು ಒಂದ್ ನೋವಿತ್ತು. ಆದ್ರೂ ಬಿಡು, ಅವ್ರವ್ರು ಮಾಡಿದ ಅವ್ರವ್ರು ಅನುಭವಿಸ್ಕೊಂತಾರಲ್ವ ಅಂತ ಅವಾಗ ನಾನು ಇದ್ ಮಾಡ್ಕೊಂಡ್ಲಿಲ್ಲ. ಆಮೇಲೆ ನಮ್ಮ ಅಮ್ಮಗೆ ಗೊತ್ತಾಯ್ತು ವಿಷಯ ಎಲ್ಲಾನ, ಹಿಂಗ ಆಯ್ತು ಅಂತ ನಮ್ಮ ಅಕ್ಕನೇ ಅಂದಿದ್ದಾಳೆ. ಅವಾಗ ನಮ್ಮ ಅಕ್ಕ ನಮ್ಮಮ್ಮಂಗೆ ಏನೇನು ಒಂದೊಂದಕ್ಕೆ ಸೇರ್ಸ್ಬಿಟ್ಟು ಹೇಳಿದ್ಲ, ಅದು ಗೊತ್ತಿಲ್ಲ. ಅವಾಗಿಂದ ನಮ್ಮಮ್ಮ ಮಾತಾಡ್ಸ ಸ್ಟಾಪ್ ಮಾಡಿದ್ರು ನನ್ನನ್ನ, ನೋಡಿ ಹಿಂಗೆ ಆಗೋಗ್ಬಿಡ್ತಲ್ಲ ಅಂತ ಹೇಳ್ಬಿಟ್ಟು. ಆಮೇಲಿಂದ ಮತ್ತೆ ಒಂದು 2-3 ತಿಂಗಳ ಆದ್ಮೇಲೆ ಅವ್ರೇನೆ ಮಾತಾಡ್ಸಿದ್ರು ನಮ್ಮಮ್ಮ. ಅವಾಗ ಇಲ್ಲ ಅಮ್ಮ ಹಿಂಗ ಆಯ್ತು, ಅಕ್ಕನೇ ಹಿಂಗೆಲ್ಲ ಇದ್ ಮಾಡಿದ್ಲು, ಅವಾಗ ಈ ತರ ಆಯ್ತಮ್ಮ 12 ಗಂಟೆ ಹಾಗೆ ಅಂತೆಲ್ಲ ಹೇಳ್ದೆ. ಸರಿ ಬಿಡಮ್ಮ ಹೋಗ್ಲಿ, ಏನೋ ನೀನ್ ಹಣೆ ಬರ್ದಾಗಿತ್ತೇನೋ ಅಂತ ಅನ್ಕೊಂಡ್ ನಮ್ಮಮ್ಮನು ಸುಮ್ನೆ ಆದ್ರು. ಯಾಕೆ ನಮ್ಮಮ್ಮ ಕಡೆಗೂನು ಒಟ್ಟಿಗೆ ಆತರ ಸ್ಥಿತಿನೂ ಇರ್ಲಿಲ್ಲ ಬಿಡಿ. ಯಾಕೆಂದ್ರೆ ಇಲ್ಲ ಹಾನಿರ್ಲಿಲ್ವಾ ಅಮ್ಮ ಆದಳು ಅಂತ ಹೇಳ್ಕೊಳಕ್ಕೂ ನಮ್ಮಮ್ಮ ನನ್ನ ಹತ್ರ ಒಟ್ಟಿಗೆ ಆತರ ಇಟ್ಟಿರ್ಲಿಲ್ಲ ನನಗ್ ನಮ್ಮಮ್ಮ. ಹಂಗಾಗಿ ಬಿಡು ಅಂತ ಸುಮ್ನೆ ಆಗೋಗ್ಬಿಟ್ರು. ಹೆಂಗ ನಮ್ ಜೀವನ ನಾವು ಹೆಂಗ ಇದ್ ಮಾಡ್ಕೊಂಡ್ ಹೋಗ್ತಿದ್ದೀವಿ. ಮತ್ತೆ ನನ್ ಮಗನು ನನ್ ಮಗ ಹುಟ್ಟದಾಗ್ಲೂ ನಮ್ಮಮ್ಮ ಬಂದ್ಬಿಟ್ಟು ನೋಡ್ಲಿಲ್ಲ. ಆದ್ರೆ ನಮ್ಮ ಅಕ್ಕಂಗೆ ನಿಮ್ಮ ಅಮ್ಮಂದ ಬಿಡು, ಈ ಕಡೆ ಏನಾಯ್ತು ಹೇಳುವ. ಹಂಗಾಯ್ತು. ಮತ್ತೆ ನಾವಿಬ್ರು ಹೆಂಗ ಇದ್ವಣ, ಒಟ್ಟಿನ ನಮ್ಮ ಅಮ್ಮಗ್ ಜ್ಞಾಪನ ಇಲ್ದಂಗೆ, ನಮ್ಮ ಅಕ್ಕರ್ ಜ್ಞಾಪನ ಇಲ್ದಂಗೆ ಅಷ್ಟ್ ಚೆನ್ನಾಗಿ ನೋಡ್ಕೊಳೋನು ಅಣ್ಣ ನನ್ ಗಂಡ. ಅಷ್ಟ್ ಚೆನ್ನಾಗ್ ನೋಡ್ಕೊಳೋನು. ನಾನ್ ದೇವ್ರ ಹತ್ರ ಕೇಳ್ಕೊಂತಿದ್ದೆ, ಎಂತ ಒಳ್ಳೆಯವನ್ ಸಿಕ್ಬಿಟ್ನಪ್ಪ ನನಗ್ ಗಂಡ ಅಂತ. ಎಷ್ಟು ಇದ್ ಮಾಡ್ಕೊಂಡು ಡೈಲಿ ಪೂಜೆ ಮಾಡ್ತಿದ್ದೆ ದೇವ್ರಿಗೆ. ಅಷ್ಟು ದೇವ್ರ ಮೇಲೆ ಅಷ್ಟು ನಂಬಿಕೆ ನನಗೆ. ಹಂಗೆ ಇಟ್ಕೊಂಡಿದ್ದು. ಮತ್ತೆ ನನ್ ಮಗ ಹುಟ್ಟಿ ನನ್ ಮಗಂಗೆ 5 ವರ್ಷ ಆಯ್ತು. ಒಟ್ಟಿಗೆ 5 ವರ್ಷ ಅಂದ್ರೆ 5ನೇ ಕ್ಲಾಸು ನನ್ ಮಗ 5ನೇ ಕ್ಲಾಸು. ನಮ್ದು ಹೆಂಗ ಜೀವನ ನಡೀತಿತ್ತು, ನಮ್ಮ ಮನೆಯವ್ರ ಗಾಡಿನಲ್ಲಿ ಹೋಗ್ಬೇಕಾರೆ ಅವ್ರಿಗೆ ಆಕ್ಸಿಡೆಂಟ್ ಆಯ್ತು. 5ನೇ ಕ್ಲಾಸ್ ಅಲ್ಲಿ ಇರ್ಬೇಕಾರೆ ನನ್ ಮಗ ಆಕ್ಸಿಡೆಂಟ್ ಆಯ್ತು. ಅಲ್ಲೇ ಹೊರಟೋಗಿದೆ ಜೀವ ನಮ್ಮ ಮನೆಯವ್ರಿಗೆ. ಅಂದ್ರೆ ನಮ್ಮ ಮನೆಯವ್ರ ಜೀವ ಹೊರಟೋಗೋಕ್ ಮುಂಚೆ ನನಗೆ ಫಸ್ಟ್ ಹುಷಾರಿರ್ಲಿಲ್ಲ ಅಣ್ಣ. ಹುಷಾರಿಲ್ಲ, 2 ರಾತ್ರಿ 2 ಹಗಲು ಹಾಸ್ಪಿಟಲ್ದಾಗ ಅಡ್ಮಿಟ್ ಮಾಡಿದ್ರು ನನಗೆ ನಮ್ಮ ಮನೆಯವರು. ಹೋಗ್ಲಿ ಅವತ್ತೊಂದ್ ರಾತ್ರಿನಾದ್ರೂ ನಮ್ಮ ಮನೆಯವ್ರು ಇರ್ಬೋದಾಗಿತ್ತೇನೋ ನನ್ ಜೊತೆಗೆ. ಯಾಕೆಂದ್ರೆ ಇದ್ದಿದ್ರೆ ಉಳ್ಕೊಂಡಿರ್ತಿದ್ರೆ ಏನೋ ನಮ್ಮ ಮನೆಯವ್ರು. ಮತ್ತೆ ಅವತ್ತು ಅಮಾವಾಸ್ಯೆ ಬೇರೆ. ಒಟ್ಟಿಗೆ ಅಮಾವಾಸ್ಯೆ ನಮಗೆಲ್ಲ ಒಟ್ಟಿಗೆ ಆಗೋದಿಲ್ಲ ನಮಗೆ ಅಮಾವಾಸ್ಯೆ. ಯಾವಾಗ್ಲೂ ಅಷ್ಟೇ ನಮಗೆ ಅಮಾವಾಸ್ಯೆ ಅಂದ್ರೆ ಬರಲ್ಲ. ಹಂಗೆಲ್ಲ ಆಯ್ತು. ನಾನು ಹಾಸ್ಪಿಟ್ಲಿಂದ
ಕರ್ಕೊಂಡ್ ಬಂದ್ರು. ಬಂದ್ಬಿಟ್ಟು ಅಡ್ಗೆ ಎಲ್ಲ ಮಾಡಿ ಅವರೇ ಇಕ್ಕಿದ್ರು ನಮ್ಮ ಮನೆಯವರು. ಇಕ್ಬಿಟ್ಟು ಮಾತ್ರೆ ಇತ್ತು ಕೊಟ್ಬಿಟ್ಟು, ನೀನ್ ಹಿಂಗೆ ಅಲ್ಕೊಂಡಿರಮ್ಮ, ಸ್ವಲ್ಪ ಆಚೆ ಹೋಗ್ಬಿಟ್ಟು ಹೊತ್ತೀನಿ ಅಂತ ಬಿಟ್ಟು ಆಚೆ ಕಡೆಗೆ ಹೋದ್ರು ಅಣ್ಣ. ಹೋದ್ರು, ನಾ ಇನ್ನೇನ್ ಬಿಡು ಬರ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅವಾಗ ನಮ್ ಮಲ್ಕೊಂಡ್ಬಿಟ್ಟಿದೀನಿ, ಚೆನ್ನಾಗಿ ನಿದ್ದೆ ಎತ್ಬಿಟ್ಟೈತಣ್ಣ. ಅವಾಗ ನಿದ್ದೆ ಎತ್ತಿರೋ ಟೈಮಲ್ಲಿ ಅವ್ರಿಗೆ ಆತರ ಆಕ್ಸಿಡೆಂಟ್ ಆಗೈತೆ. ಅದೇನೋ ನನಗೆ ಗೊತ್ತಾಗಿಲ್ಲ. ಸಾಯಂಕಾಲ 5 ಗಂಟೆಗೆ ಅವ್ರಿಗೆ ಆಕ್ಸಿಡೆಂಟ್ ಆಗೈತೆ. ಯಾರ ಬಂದ್ಬಿಟ್ಟು ಒಟ್ಟಿಗೆ ಮುಟ್ನಾಗೇನು ಆಕ್ಸಿಡೆಂಟ್ ಆದಾಗ ಅವ್ರು ನಂಗೆ ಹಾಸ್ಪಿಟ್ಲಿಗೆ ಆಂಬುಲೆನ್ಸ್ಗೆಲ್ಲ ಮಾಡಿ ಆಂಬುಲೆನ್ಸ್ ಹಾಕೊಂಡು ಹೋಗ್ಯಾರೆ. ಹೋಗೋ ಅಷ್ಟೊತ್ತಿಗೆ ಹೊರಟೋಗಿತ್ತಂತೆ ಜೀವ. ಮತ್ತೆ ಅಲ್ಲಿ ಹಾಸ್ಪಿಟ್ಲಿಂದ ಅದೇ ನಮ್ಮ ಮನೆಯವ್ರು ಮೊಬೈಲ್ ಇತ್ತಲ್ಲ, ಮತ್ತೆ ಅದ್ರಲ್ಲಿ ನಂಬರ್ ತಗೊಂಡ್ಬಿಟ್ಟು ಫೋನ್ ಮಾಡಿದ್ರಣ್ಣ ನಮಗೆ. ಮತ್ತೆ ಅಲ್ಲಿ ಹಾಸ್ಪಿಟ್ಲಿಂದಲೇನೆ ಹಿಂಗೆ ಆಗಿದೆ ಕಣಮ್ಮ, ಮತ್ತೆ ಅವ್ರು ನಿಮ್ ಯಜಮಾನ್ರ ಏನು ಎತ್ತ ಅಂತೇಳಿ ಕೇಳಿದ್ರು. ಹಾ ಹೌದು ನಮ್ಮ ಯಜಮಾನ್ರೇನೆ ಅಂತ ಹೇಳಿದಾಗ, ಹಿಂಗ ಆಕ್ಸಿಡೆಂಟ್ ಆಗಿದೆ, ಒಟ್ಟಿಗೆ ನೀರಿಂದು ಗಾಡಿ ಇರುತ್ತಲ್ಲ, ದೊಡ್ಡ ಗಾಡಿ, ಆ ಗಾಡಿ ಹತ್ತಿಸ್ಕೊಂಡ್ ಹೋಗಿರೋದಂತೆ ಹಿಂದ್ಲಿಂದನ. ಹಂಗಾಗಿ ಈ ತರ ಆಗಿದೆ ಕಣಮ್ಮ ಅಂತ ಅವ್ರು ಹೇಳಿದ್ರು. ಅವಾಗ ನನ್ ಅದೇ ನನ್ ಕೆಲ್ಸ ಮಾಡ್ತೀನಿ ಅಣ್ಣ, ಮನೆ ಕೆಲ್ಸ ಮಾಡೋರು. ಅವಾಗ ಯಾಕೆಂದ್ರೆ ಅವರೇ ನನ್ಗೆ ಅಕ್ಕ ಅಣ್ಣ ಒಟ್ಟಿಗೆ ಅವರೇ ಅಪ್ಪ ಅಮ್ಮ ಅಂತಾರ ನನ್ಗೆ ಇದ್ದಿದ್ದು. ಅವಾಗ ಮತ್ತೆ ಅವ್ರಿಗೆ ಹೇಳ್ದೆ, ಅಣ್ಣ ಈ ತರ ಆಗ್ಬಿಟ್ಟಿದೆ ಅಂತೆ ಕಣಣ್ಣ, ನನಗ್ ಗೊತ್ತಾಗ್ತಿಲ್ಲ ಏನ್ ಮಾಡ್ಬೇಕು ಅಂತ. ಮಾತಾಡಕ್ ಆಗ್ತಿಲ್ಲ. ಅವಾಗ ಅವ್ರು ಹೇಳಿದ್ರು, ಇಲ್ಲ ಮಾತ್ರ ಎಲ್ಲ ಏನಾಗಿರಲ್ಲ, ಹೆದರ್ಕೊಂಬೇಡ ನೀನು, ಏನಾಗಿರಲ್ಲ ಕಣಮ್ಮ, ಹೆದರ್ಕೊಂಬೇಡ ಅಂತ ಬಿಟ್ಟು ಅವ್ರ ಜೊತೆಗೇನೆ ಹಾಸ್ಪಿಟ್ಲ್ ಹತ್ರ ಹೋದೆ ನಾನು. ನಾವು ಹೋಗೋ ಅಷ್ಟೊತ್ತಿಗೆ 8 ಗಂಟೆ ಆಗ್ಬಿಟ್ಟಿತ್ತು ಅಲ್ಲಿಗೆ ಹಾಸ್ಪಿಟ್ಲ್ ಹತ್ರ ರಾತ್ರಿ. ಅಷ್ಟ್ರು ಒಳಗಡೆ ಅಲ್ಲಿ ಎಣ್ಣೆಗಳು ಹಾಕ್ತಾರಲ್ಲಣ್ಣ, ಮತ್ತೆ ಇದಕ್ಕೆ ಎಣ್ಣೆಗಳು ಹಾಕೋ ರೂಮ್ ಒಳಗಡೆ ಹಾಕ್ಬಿಟ್ಟು ಮುಚ್ಚಿಬಿಟ್ಟಿದ್ದಾರೆ. ನಾನ್ ನೋಡ್ಬೇಕು, ನನ್ನ ಗಂಡ ನೋಡ್ಬೇಕು ಅಂತ ಕೇಳಿದ್ರು ಬಿಡ್ಲಿಲ್ಲ. ಇಲ್ಲಮ್ಮ ಅದ್ರ ಒಳಗಡೆ ಮತ್ತೆ ಹಾಕ್ಬಿಟ್ಟಿದ್ರೆ ಇನ್ನ ಬೆಳಿಗ್ಗೆ 9 ಗಂಟೆಗೇನೆ ಸಿಗೋದು ಅಂತ ಅವ್ರು ಹೇಳಿದ್ರು. ಮತ್ತೆ ಅಷ್ಟೊತ್ತಿಗೆ ಎಲ್ಲಾ ವಿಷಯಗಳು ಇಲ್ಲಿ ಎಲ್ಲಾರ್ಗು ಗೊತ್ತಾಗ್ಬಿಟ್ಟೈತಿ, ಈ ತರ ಆಗ್ಬಿಟ್ಟಿದೆಯಂತೆ, ಅವ್ರ ಗಂಡಂಗೆ ಈ ತರ ಆಗ್ಬಿಟ್ಟಿದೆಯಂತೆ ಅಂತ. ಅದೇ ನಮ್ಮ ಮನೆ ಹತ್ರ ಎಲ್ಲಾರ್ಗುನು ಗೊತ್ತಾಗ್ಬಿಟ್ಟೈತೆ. ಅಂದ್ರೆ ನಮ್ಮ ಮನೆಯವ್ರು ತುಂಬಾ ಒಳ್ಳೆ, ಒಬ್ರ ಹತ್ರ ಇದ್ ಮಾಡ್ದನಲ್ಲ ಏನಿಲ್ಲ, ಎಲ್ರ ಜೊತೆ ಅಷ್ಟೇ ಚೆನ್ನಾಗಿ ಪ್ರೀತಿ ವಿಶ್ವಾಸದಿಂದ ಇದ್ದೋನಲ್ವಾ. ಹಂಗಾಗಿ ಎಲ್ಲಾರು ಒಬ್ರಿಂದ ಒಬ್ರಿಗೆ ಮತ್ತೆ ಎಲ್ಲಾರ್ಗು ಲಿಂಕ್ ಆಗಿ ಹೋಗ್ಬಿಡ್ತದು. ಆಮೇಲೆ ನಮ್ಮ ಅಕ್ಕರ್ ಇದ್ದಾರೆ, ನಮ್ಮ ಅಕ್ಕರಿಗೆ ಯಾರೋ ಒಟ್ಟಿಗೆ ಹಂಗಂತ ಅಂದಿದ್ದಾರೆ, ಹಿಂಗೆ ಆಗಿದೆಯಂತೆ ಅಂತನ. ಅವ್ರು ಮತ್ತೆ ಹಾಸ್ಪಿಟ್ಲ್ ಹತ್ರ 9 ಗಂಟೆ ಅಷ್ಟೊತ್ತು ಅವ್ರು ಹಾಸ್ಪಿಟ್ಲ್ ಹತ್ರ ಅಂದ್ರು ನಮ್ಮ ಅಕ್ಕರು, ನಮ್ಮ ಅಕ್ಕ ಅವರು. ಆವಾಗ ನಮ್ಮ ಅಕ್ಕ ಇದ್ದಳು ಹಿಂಗ್ ಒಟ್ಟಿಗೆ ಹಿಂಗ ಆಯ್ತು ಅಂತ ಅದೇ ಅನ್ಕೊಂಡ್ ಅಳ್ತಾ ಇದ್ದೆ. ಅವಾಗ ನಮ್ಮ ಅಕ್ಕ, ಸರಿ ಆಯ್ತು, ಇಲ್ಲಿರೋದ್ ಬೇಡ, ಬಾ ನಮ್ಮ ಮನೆಗೆ ಹೋಗೋಣ, ಮತ್ತೆ ಅಷ್ಟೊತ್ತಿಗೆನೆ ಬಂದ್ಬಿಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಅಷ್ಟೊತ್ತಿಗೆನೆ ಬಂದ್ವಿ ಅಣ್ಣ. ಅದೆಲ್ಲ ಆಯ್ತು. ಮತ್ತೆ ಅವರು ಮತ್ತೆ ಅಮೌಂಟ್ ಕೊಟ್ರು, ಯಾರು ಆಕ್ಸಿಡೆಂಟ್ ಮಾಡಿದ್ರಲ್ಲ, ಮತ್ತೆ ಅವರು 6 ಲಕ್ಷ ಏನೋ ಮಾತಾಡ್ಬಿಟ್ಟು ಕೊಟ್ರಂತೆ. ಅದ್ ನನಗ್ ಗೊತ್ತಿಲ್ಲ. ನಮ್ಮ ಅಕ್ಕ ಹೇಳಿದ್ಲು, ಹಿಂಗೆ ಕೊಡ್ಬೇಕು ನೀವು, ನಮಗೆ 6 ಲಕ್ಷ ಎಲ್ಲ ಆಗೋದಿಲ್ಲ, ಒಂದ್ 15 ಲಕ್ಷ 20 ಲಕ್ಷನಾದ್ರೂ ಕೊಡಿ, ಯಾಕೆಂದ್ರೆ ಅವ್ನು ಇದ್ದಿದ್ರೆ ಇವಾಗ ಗಂಡ ಇದ್ದಿದ್ರೆ ಅವ್ರಿಗೆ ಹೆಂಗ ಇದಾಗಿರ್ತಿತ್ತು ತಾನೆ, ಇವಾಗ ಅವ್ರನ್ನ ಯಾರು ಸಾಕ್ತಾರೆ ಅಂತ ಎಲ್ಲ ಇದ್ ಮಾಡಿದ್ಲ ಅಂತ ಹೇಳು. ಆದ್ರೂ ಅವ್ರು 6 ಲಕ್ಷಕ್ಕೇನೋ ಒಪ್ಕೊಂಡ್ಬಿಟ್ಟು ಕೊಟ್ರು. 6 ಲಕ್ಷನ ಕೊಡ್ಬೇಕು. ನನ್ನ ಹತ್ರ ಹೆಬ್ಬೆಟ್ಟೆಲ್ಲ ಹೊತ್ತಿಸ್ಕೊಂಡಾಗ ಅಂದ್ರೆ ಹೊತ್ತಿಸ್ಕೊಂಡಿದ್ದೆ ಯಾಕೆಂದ್ರೆ ನನಗೂ ನಿಮ್ಗೂ ಸಂಬಂಧ ಇಲ್ಲ ಅನ್ನೋ ತರ ಹೊತ್ತಿಸ್ಕೊಂಡು, ಯಾಕಂದ್ರೆ ಕೇಸ್ ಎಲ್ಲ ಆಗ್ಬಿಟ್ಟಿತ್ತಲ್ವಾ, ಹಂಗಾಗಿ ಹೊತ್ತಿಸ್ಕೊಂಡ್ಬಿಟ್ಟು ನನ್ಗೂ ನಿಮ್ಗೂ ಸಂಬಂಧ ಇಲ್ಲ ಇನ್ನ ಅನ್ನೋ ತರ ಒಟ್ಟಿಗೆ 6 ಲಕ್ಷ ನಮ್ಮ ಅಕ್ಕರ ಕಡೆಗೆ ಕೊಟ್ರು. ಯಾಕಂದ್ರೆ ಆವಾಗಿರೋ ಪರಿಸ್ಥಿತಿಗೆ ನಮ್ಮ ಅಕ್ಕನೇ ನನ್ಗೆ ಇವಾಗ ಎಲ್ಲ ಅನ್ನಂಗ ಆಗ್ಬಿಡ್ತು ನನಗೆ ಅವಾಗ. 5 ನಿಮಿಷ ಇದೆಯಾ ತಾಯಿ, ಹೇಳಬಾ. ಅನ್ನಂಗ ಆಗ್ಬಿಡ್ತು ಅವಾಗಣ್ಣ. ಆಯ್ತು, ಅವ್ರು ಅಮೌಂಟ್ ಕೊಟ್ರು. 1 ತಿಂಗಳಾಯ್ತು, 2 ತಿಂಗಳಾಯ್ತು, ಅವಳು ಅಮೌಂಟೇ ಕೊಡ್ಲಿಲ್ಲ ಅಣ್ಣ. ನಮ್ಮ ಅಕ್ಕ 6 ಲಕ್ಷನೂ ಕೊಡ್ಲಿಲ್ಲ, 1 ರೂಪಾಯಿನೂ ಕೊಡ್ಲಿಲ್ಲ ಅದ್ರಲ್ಲಿ.
ಕೊಡ್ಲಿಲ್ಲ. ನಾನು ಹಂಗು ಫೋನ್ ಮಾಡ್ದೆ, ಎಲ್ಲೇ ಅದು ಅಮೌಂಟ್ ಹಾಕಿಲ್ಲ ನೀನು ಅಂತ ಇದಕ್ಕೆ, ಇಲ್ಲ ಕೊಡ್ತೀನಿ ಇರು ಹಂಗೆ ಹೆಂಗೆ ಅಂತ 2 ತಿಂಗಳಲ್ಲಿ ಬಿಟ್ಟು ಫೋನ್ ಮಾಡ್ದೆ. ಅವಳು ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟಿದ್ಲು ನಮ್ಮಕ್ಕ. ಎತ್ಕೊಂಡ್ಬಿಟ್ಟು ಅಮೌಂಟ್ ಎತ್ಕೊಂಡ್ಬಿಟ್ಟು ಅಂದ್ರೆ ಗಂಡನ್ ಸಮೇತ ಹಾ ಹೊಡೋಗ್ಬಿಟ್ಟಿದ್ರು. ಮಕ್ಳಿದಾರೆ ಅವ್ರಿಗೆ, 2 ಮಕ್ಳು ಬಿಟ್ಟು ಹೊಡೋಗಿದ್ರ. ಹಾ ಮಕ್ಕಳು ಎಲ್ಲಾರುನು ಹೊಡೋಗ್ಬಿಟ್ಟಿದ್ರು. ಹೋಗಿ ನನಗೆ ಅಮೌಂಟ್ ಓತಲ್ಲ ಅನ್ನೋ ನೋವಿಲ್ಲ ನನ್ಗೆ, ಯಾಕಂದ್ರೆ ನನ್ ಗಂಡನಿಲ್ಲ ಅಂದ್ಮೇಲೆ ಅದೇ ನನ್ನ ಹತ್ರ ನನ್ಗಿತ್ತು. ಆದ್ರೆ ನಾನಿರೋ ಪರಿಸ್ಥಿತಿಗೆ ನನ್ ಜೊತೆಗೆ ಇರ್ಲಿಲ್ವಲ್ಲ ಅವರು ಅನ್ನೋದು ನನಗ್ ಬಹಳ ನೋವು. ಹಂಗೆ ಇದಾಯ್ತಣ್ಣ ಅವಾಗ. ಆಮೇಲೆ ಹಂಗೆಲ್ಲ ಆಯ್ತು ಹೋಯ್ತು. ನಮ್ಮಮ್ಮ ಇವಾಗ 1.5 ವರ್ಷ ಆಯ್ತಣ್ಣ ನಮ್ಮಮ್ಮ. ಮತ್ತೆ ನಮ್ಮ ಅಕ್ಕರ್ ಸಿಕ್ಕರು ಅನ್ಕೊಳ್ಳಿ. ಆಮೇಲೆ ಅದ್ ನಮ್ಮ ಅಕ್ಕರ್ ಸಿಕ್ಕಿದ್ರೆ 2 ವರ್ಷ ಮೇಲೆ ಸಿಕ್ಕಿದ್ರು. ಅವಾಗ ನಂಗೆ ಕೇಳ್ದೆ, ಅಲ್ಲ ಕಣ ನಿನ್ಗೆ ಅಕಸ್ಮಾತ್ ಅಮೌಂಟ್ ಬೇಕು ಅಂತ ಹೇಳ್ಬಿಟ್ಟು ನಿನ್ಗೆ ಇಟ್ಕೊಬೋದಾಗಿತ್ತು, ಆದ್ರೂ ಹಿಂಗ ಆಯ್ತಲ್ಲ, ಅವಳ ಜೊತೆಗೆ ಇರ್ಬೇಕು ಅನ್ನೋದು ನಿನ್ಗೆ ಸ್ವಲ್ಪನೂ ಇದು ಇರ್ಲಿಲ್ವಾ ನಿನ್ಗೆ ಅಂತ ಏನಕ್ಕೆ ನನಗೆ ಅವೆಲ್ಲ ಗೊತ್ತಿಲ್ಲ ಅದು ಇದು ಅಂತ ಹೇಳಿದ್ದು. ಸರಿ ಅಮೌಂಟ್ ಇಲ್ಲ ಏನಿಲ್ಲ, ಅದೇ ಮಾಡ್ಕೊಂತೆ ಮಾಡ್ಕೊ ಅಂತ ಎಟ್ಟದಾಗ ಅಂದ್ಲ ಅವಳು. ಆಯ್ತು ಬಿಡು ಅಂತ ಹೇಳ್ಬಿಟ್ಟು ಹೆಂಗ ನನ್ ಪಾಡಿ ನಾನ್ ಜೀವನ ಮಾಡ್ಕೊಂಡ್ ಬಿಡು ಹೋಗ್ಲಿ, ಇವಾಗ ಗಂಡನೆಲ್ಲ ಅಂದ್ಮೇಲೆ ಅದೇನಕ್ಕೆ ಅಂತೇಳಿ ನನ್ ಪಾಡಿ ನಾನ್ ಜೀವನ ಮಾಡ್ಕೊಂಡ್ ಹೋಗ್ತಿದ್ದೆ. ನನ್ಗೊಂದ್ 22,000 ರೂಪಾಯಿ ಸಿಗೋದು ಇದು ಮನೆ ಕೆಲ್ಸ ಮಾಡ್ತೀನಲ್ಲ ಹಾಗಾದ್ರಲ್ಲಿ ಹೆಂಗ ನನ್ ಮಗನ್ ಸಾಕೊಂಡ್ ನಾನು ಹೋಗ್ತಿದ್ದೆ. ಅವಾಗ ನನ್ಗೆ ಹಠ ಇದು ಬಂತು, ನನ್ ಮಗ ಯಾವ್ದಲ್ಲೂ ಕಮ್ಮಿ ಇರಬಾರ್ದು, ನನ್ ಮಗ ಕಷ್ಟ ನಾನು ತೋರ್ಸ್ಲಿಲ್ಲ ನಾನು ನಮ್ ಮಗುಂಗೆ, ಅವ್ನು ಯಾವ್ದಲ್ಲೂ ಕಮ್ಮಿ ಇರಬಾರ್ದು ಅಂತ ಅವ್ನ್ ಕೇಳಿದ್ದೇ ಯಾಕಂದ್ರೆ ಅವ್ನಿಗೆ ಅಪ್ಪ ಇಲ್ಲ ಅನ್ನೋದೊಂದು ಅದ್ ಇದಾಗ್ಬಾರ್ದು ಅಂತ ಹೇಳ್ಬಿಟ್ಟು ಅವ್ನ್ ಕೇಳಿದ್ದೇ ಕೊಡಿಸ್ಕೊಂಡು, ಕೇಳಿದ್ದೇ ಇದ್ ಮಾಡ್ಕೊಂಡು ಎಲ್ಲ ಅವ್ನ್ ಏನ್ ಕೇಳ್ತಾನೆ ಎಲ್ಲ ಕೊಡಿಸ್ತಿದ್ದೆ. ಇಲ್ಲ ಕೊಂಡು ನನ್ನ ಹತ್ರ ದುಡ್ಡಿಲ್ಲ ಅಂತ ಒಂದ್ ಮಾತು ಹೇಳ್ತಿರ್ಲಿಲ್ಲ. ನನ್ನ ಹತ್ರ ಇಲ್ಲ ಅಂದ್ರೆ ಅಣ್ಣ ಅಕ್ಕ ಈ ತರ ಕೊಡಿ ಅಣ್ಣ ನಮ್ಮ ಮಗುಂಗ್ ಈ ತರ ಅಂತ ಹೇಳ್ಬಿಟ್ಟು ಅವ್ರ ಅನ್ನೋರು, ನೋಡು ನೀನ್ ಕೊಟ್ಟು ಅವ್ನ್ ಹಾಳ್ ಮಾಡ್ತಾ ಇದ್ಯಾ ಬೇಡ ಅಂತ ಅವ್ರು ಅನ್ನೋರು. ಇಲ್ಲ ಅಣ್ಣ ಅವ್ನ ಹಂಗೆಲ್ಲ ಆಗೋದಿಲ್ಲ ಅಂತ ಇಸ್ಕೊಂಬಂದ್ಬಿಟ್ಟು ಅವನಿಗೆಲ್ಲ ಕೊಟ್ಟಿದ್ದೆಲ್ಲ ಕೊಟ್ಟು ಏನೇ ಕೇಳಿದ್ರು ಇಲ್ಲ ಅಂದಂಗೆ ಎಲ್ಲ ಇದ್ ಮಾಡ್ದಣ. ಹಂಗೆಲ್ಲ ಆಯ್ತು. ನಮ್ಮಮ್ಮ ಈಗ 1.5 ವರ್ಷದಾಗೆ ಹೊರಟೋದ್ರಣ್ಣ. ಮತ್ತೆ ಅವ್ರುನು ಅಂದ್ರೆ ನಮ್ಮಮ್ಮ ನಮ್ಮನೆಗೆ ಯಾಕೆ ಗೊತ್ತಿರ್ಲಿಲ್ಲ ಅಂತಂದ್ರೆ, ನಮ್ಮಮ್ಮ ಎಣ್ಣೆ ಕುಡಿಯೋರಣ್ಣ. ಎಣ್ಣೆ ಕುಡಿಯೋರು ಅದು ನನಗೆ ಇಷ್ಟ ಆಗ್ತಿರ್ಲಿಲ್ಲ. ನಮ್ಮಮ್ಮ ಆತ ಇರೋದೇ ನನಗೆ ಇಷ್ಟ ಆಗ್ತಾರಿಲ್ಲ. ನಮ್ಮಮ್ಮ ನಂಗಂತ ಹೇಳ್ತಿದ್ದೆ, ನೋಡಮ್ಮ ನೀನ್ ಎಣ್ಣೆ ಹಾಕಲ್ಲ ನಂಗೆ ನಮ್ಮ ಮನೆಗ್ ನೀನು ನಾನಿನ್ನ ಚೆನ್ನಾಗಿ ಇಟ್ಕೊಂತೀನಿ ನಾನು ನಿನ್ನ ರಾಣಿ ತರ ಇಟ್ಕೊಂತೀನಿ ನಾನು ನಿನ್ನ, ಆದ್ರೆ ಎಣ್ಣೆ ಕುಡಿಯಂಗಿದೆ ಬೇಡಮ್ಮ ಅಂತ ನಾನು ಹಂಗೇನೆ ಅಂದಿಬಿಟ್ಟಿದ್ದೆ ನಮ್ಮ ಅಮ್ಮಂಗೆ. ಹಂಗಾಗಿ ನಮ್ಮ ಅಕ್ಕ ಅಂದ್ರೆ ಇಷ್ಟ. ಯಾಕೆಂದ್ರೆ ನಮ್ಮ ಅಕ್ಕನೂ ಅವ್ರ ಜೊತೆ ಸೇರ್ಕೊಂಡೇನ ಅವ್ರಿಬ್ರಿಗೂ ಅಭ್ಯಾಸ ಆಗ್ಬಿಟ್ಟೈತೆ. ನಮ್ಮ ಅಕ್ಕಂಗೂ ನಮ್ಮಮ್ಮ ಇಬ್ರುನು ಎಣ್ಣೆ ಹಾಕಾರಂತೆ. ಹಂಗಾಗಿ ನಮ್ಮ ಅಕ್ಕ ಅಂದ್ರೆ ನಮ್ಮ ಅಮ್ಮಂಗೆ ಇಷ್ಟ. ಯಾಕೆ ನಮ್ಮ ಅಕ್ಕ ಎಣ್ಣೆ ತಗೊಂಬಂದು ಕೊಡ್ತಾಳಲ್ಲ, ಹಂಗಾಗಿ ಅವ್ರಿಬ್ರು ಒಟ್ಟಿಗೆ. ಹಂಗಾಗಿ ಅವಾಗಿಂದಲೂ ಇಷ್ಟನೇ ಅವ್ರಿಬ್ರು. ಅವಾಗಿಂದಲೂ ಒಂಟಿಯಾಗೆ ಇದ್ದೆ ನಾನು. ಹಂಗಾಯ್ತು. ಹಂಗೆಲ್ಲ ಆದ್ಮೇಲೆ ನಮ್ಮನೆಯವ್ರ ಸತ್ತಿ ಇವಾಗ 7 ವರ್ಷ ಆಯ್ತಣ್ಣ ಇವಾಗ ನಮ್ಮನೆಯವ್ರ ಸತ್ತೋಗಿ. ನನ್ ಮಗಂಗೆ ಸೆಕೆಂಡ್ PUC ಇವಾಗ ನನ್ ಮಗ. ಅಷ್ಟು ದೊಡ್ಡ ಕಾಲೇಜ್, ನಿಜವಾಗ್ಲು ಕಾಲೇಜು ನಾವ್ ದೊಡ್ಡ ಕಾಲೇಜ್ಗೆ ಹಾಕಿ ಚೆನ್ನಾಗಿ ಇದ್ ಮಾಡ್ತಾನೆ ಅವೆಲ್ಲ ಸುಳ್ಳಣ. ಇವಾಗ ನನ್ಗೆ ಅರ್ಥ ಆಗ್ತೈತೆ, ನನ್ ಮಗ ಚೆನ್ನಾಗಿರ್ಬೇಕು, ನಾನ್ ಕಷ್ಟಪಟ್ಟೆ ಆತರ ಆಗ್ಬಾರ್ದು, ನನ್ ಮಗ ಚೆನ್ನಾಗಿರ್ಬೇಕು ಅಂತ ದೊಡ್ಡ ಕಾಲೇಜ್ಗೆ ಹಾಕ್ತೆ. ಎಲ್ಲ ಹೇಳಿದ್ರು ಬೇಡ ಅಷ್ಟ್ ದೊಡ್ಡ ಕಾಲೇಜ್ಗೆಲ್ಲ ಕಷ್ಟ ದುಡ್ಡೆಲ್ಲ ಯಾಕೆ ಸುರಿತೀಯ ಅಂತ. ನಾನ್ ದುಡ್ದಿರೋ ದುಡ್ಡೆಲ್ಲ ನನ್ ಮಗನ್ ಇದಕ್ಕೇನೆ ಸುರಿದ್ನಣ. ಹಂಗೆಲ್ಲ ಸುರಿದು ಆದ್ರೂನು ಬಿಡು ನನ್ ಮಗ ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಇವಾಗ ಏನಾಯ್ತು ಅಂದ್ರೆ, ಇವಾಗ ನನ್ ಮಗ 8ನೇ ಕ್ಲಾಸ್ ಆಗಿರ್ಬೇಕಾರಣ. ನನ್ ಮಗ 8ನೇ ಕ್ಲಾಸ್ ಆಗಿರ್ಬೇಕಾರೆ ನಾನು ಒಂದ್ ದೊಡ್ಡ ತಪ್ಪು ಮಾಡ್ಬಿಟ್ನಣ. ಅದೊಂದೇ ನಾನ್ ಮಾಡಿದ ತಪ್ಪು. ಅಂದ್ರೆ ಇದನ್ನವರೆಗೂ ಯಾರಿಗ್ ನೋವು ಕೊಟ್ಟಾಳಲ್ಲ ಇದ್ ಮಾಡ್ದಾಳಲ್ಲ, ಅದೊಂದು ದೊಡ್ಡ ತಪ್ಪು ಮಾಡ್ಬಿಟ್ಟೆ. 8ನೇ ಕ್ಲಾಸಿಗೆ ಒಬ್ಬ ಪರಿಚಯ ಆದ್ನಣ, ಅಲ್ಲೇನೆ ನಮ್ ಮನೆ ಹತ್ರನೇ. ಅವ್ರು ನನ್ಗೆ ತುಂಬಾ ಹೆಲ್ಪ್ ಮಾಡೋದೇ ಆಗ್ಲಿ ಏನೇ ಆಗ್ಲಿ ಎಲ್ಲ ಇದ್ ಮಾಡೋರು. ಅವಾಗ ನನ್ ಮಗನು ಅಂಕಲ್ ಅಂತ ನನ್ನ ಹತ್ರ ಹಂಚ್ಕೊಂತಾರಿಲ್ಲ. ನನ್ ಮಗ ಅವನ ಹತ್ರ ಹಂಚ್ಕೊಂಡಲ್ಲ, ಹಿಂಗೆ ಅಂಕಲ್ ಹಂಗೆ ಅಂಕಲ್ ಅಂತ ಹೇಳ್ಬಿಟ್ಟು 8ನೇ ಕ್ಲಾಸಿಂದ 10ನೇ ಕ್ಲಾಸ್ ವರ್ಗು ನನ್ ಮಗನ ಜೊತೆ ಕ್ಲೋಸ್ ಆಗೇ ಇರೋನು.
ಮಗನು ಅಂಕಲ್ 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 ಅಂತ. ಮತ್ತೆ ಅವನು ಈ ಸ್ಕೂಲಲ್ಲಿ ಪೇರೆಂಟ್ಸ್ ಮೀಟಿಂಗ್ ಆಗ್ಲಿ ಏನಕ್ಕೆ ಆಗ್ಲಿ ಅವನೇನೆ ಹೋಗೋಣ ಅದಕ್ಕೆಲ್ಲವ ಈ ಸ್ಕೂಲ್ಗೆಲ್ಲವ. ಮತ್ತೆ ಈ ಸ್ಕೂಲ್ ಹೇಳಿದ್ರು ಒಟ್ಟಿಗೆ ಅವ್ರಿಗೆಲ್ಲ ಗೊತ್ತಿತ್ತು, ಅವ್ರ ಅಂಕಲ್ ಅಂಕಲ್ ಅಂತಲೇ ಅವರು ಎಲ್ಲ ಗೊತ್ತಿತ್ತು, ಹೆಲ್ಪ್ ಮಾಡ್ತಾರೆ ಅಂತ ಎಲ್ಲವ ಹಂಗ್ ಗೊತ್ತಿತ್ತು. ಮತ್ತೆ 10ನೇ ಕ್ಲಾಸಿಗೆ ಏನೋ ಇದ್ ಮಾಡ್ದ ಅಲ್ಲಿ ಕ್ಲಾಸ್ ಅಲ್ಲಿ ಅಂತ ಹೇಳ್ಬಿಟ್ಟು ಫೋನ್ ಮಾಡಿದ್ರು ಮೇಡಮು ಅವರಿಗೆ, ಅಂಕಲ್ಗೆ. ಅವಾಗ ಅಂಕಲ್ ಹೋಗ್ಬಿಟ್ಟು ಅಲ್ಲ ಕಣೋ ನೀನ್ ಹಿಂಗೆಲ್ಲ ಇದ್ ಮಾಡಿದ್ಯಾ ಇಲ್ಲಿ ನೀನು ಅಂತ ಹೇಳ್ಬಿಟ್ಟು ಅಲ್ಲೇ ಒಂದ್ 2 ಡೇಟು ಇಟ್ಟಿದ್ದಾರೆ ಅವನಿಗೆ. ಬಿಟ್ಬಿಟ್ಟು ಮತ್ತೆ ಮನೆಗೆ ಬರ್ಬೇಕಾದ್ರೆ 2 ಡೇಟ್ ಸರಿಯಾಗಿ ಹಾಕಿದಾರಂತ ಅವನಿಗೆ. ಅದು ನನ್ನ ಹತ್ರ ಇವನ್ ಹೇಳಿಲ್ಲ, ಮತ್ತೆ ನನ್ ಮಗ ಹೇಳ್ದ ಹಿಂಗೆ ಅಂಕಲ್ ಎಲ್ಲ ಹೊಡೆದ್ಬಿಟ್ರು ನನಗೆ ಅಂತ. ಹೌದು ನೀನ್ ತಪ್ಪು ಮಾಡಿದ್ಯಾ ಅದಕ್ಕೆ ಹಾಕಿದ್ದಾರೆ ಅಂತ ನಾನು ಅಂದೆ. ಅವನಿಗೆ ಅವಾಗಿಂದ ಅವನ ಮೇಲೆ ದ್ವೇಷ ಇಕ್ಕೊಂಡ್ಬಿಟ್ಟ. ಯಾಕೆಂದ್ರೆ ಅವನೇ ನನಗೆ ಹೊಡಿಯೋದು ಅನ್ನೋ ತರ ಇಕ್ಕೊಂಡ್ಬಿಟ್ಟ. ಅವಾಗ ನಾನು ಒಂದ್ ಮಾತು ಹೇಳ್ದ, ನನಗ್ ಬೇಡ ಅಂಕಲ್ ಒಳ್ಳೆಯವರಲ್ಲ ಅಮ್ಮ, ಅಂಕಲ್ ಬೇಡ, ನಾವು ಎಲ್ಲಾದ್ರೂ ಹೊರಟೋಗ್ಬಿಡೋಣ ನಾವು ಅಂತ ನನ್ ಮಗ ಹೇಳ್ದ. ಅಂದ್ರೆ ಅವಾಗ ಅಲ್ಲಿ 10ನೇ ಕ್ಲಾಸ್ ನನ್ ಮಗ ಹಂಗಂತ ಹೇಳ್ದ. ಅದಕ್ಕ ಹೊರಟೋಗ್ಬಿಡೋಣ ಅಂದ್ರೆ ಎಲ್ಲಿಗೆ ಹೊರಟೋಗೋಣ, ನಮ್ಗೆ ಹೋಗ್ಲಿ ಯಾರಿದಾರೆ ನಮ್ಗೆ ಅಷ್ಟಕ್ಕುವಾ ಅಂತ ನಾನು ಹೇಳ್ದೆ ಅವನಿಗೆ. ಇಲ್ಲಮ್ಮ ನಾವೆಲ್ಲರೂ ಹೊರಟೋಗ್ಬಿಡೋಣ ಅಂದ. ಹಂಗೆಲ್ಲ ಆಗಲ್ಲ ಕಣೋ, ನೀನ್ ಹಂಗೆಲ್ಲ ಇದ್ ಮಾಡಕ್ ಬಿಡ, ಅಡ್ಜಸ್ಟ್ ಮಾಡ್ಕೊಬೇಕು ನೀನು. ಯಾಕಂದ್ರೆ ಅಂದ್ರೆ ಅಡ್ಜಸ್ಟ್ ಮಾಡ್ಕೊಬೇಕು ಅಂದ್ರೆ ಅಂಕಲ್ಗೆ ಅಡ್ಜಸ್ಟ್ ಮಾಡ್ಕೊ ಅಂತ ಹೇಳಿಲ್ಲ ಅಣ್ಣ ನಾನು. ಅದು ನೀನ್ ತಪ್ಪು ಮಾಡಿದಕ್ಕೆ ತಾನೆ ಅವರು ಇದ್ ಮಾಡಿದ್ದು, ಹಂಗೆಲ್ಲ ಅನ್ನಕ್ಕಾಗುತ್ತಾ ಅಂತ ನಾನು ಅವನಿಗೆ ಹೇಳ್ದೆ. ಸರಿ ಅಂತ ಹೇಳ್ಬಿಟ್ಟು ಸುಮ್ನೆ ಅದ ಅವನಿಗೆ. ಅವನಂಗಂತೆ ಮತ್ತೆ ಅವನ್ ನನಗೆ ಹೇಳ್ದ, ನೀನ್ ಅಂಕಲ್ ಇನ್ಮೇಲೆ ಯಾವತ್ತೂ ಮಾತಾಡ್ಸ್ಬಾರ್ದು ಅಂತ ಹೇಳ್ದ. ಸರಿ ಕಣಪ್ಪ ಆಯ್ತು, ನಾ ಇನ್ಮೇಲಿಂದ ಮಾತಾಡ್ಸಲ್ಲ ಅಂಕಲ್ನ ಅಂತ ಅವತ್ ನಾನು 10ನೇ ಕ್ಲಾಸಾಗಿ ಹೇಳ್ದಣ್ಣ. ಆದ್ರೆ ನಾವ್ ಹಿಂಗೇನೆ ಮಾತಾಡ್ತಾ ಇದ್ವಿ. ಅದ್ ನನ್ ಮಗಂಗೆ ಗೊತ್ತಿರಲಿಲ್ಲ. ಅಂದ್ರೆ ಗೊತ್ತಿಲ್ಲ ಅಂದ್ರೆ 10ನೇ ಕ್ಲಾಸಿಂದ ಗೊತ್ತಿಲ್ಲ ಅವನಿಗೆ. ಮಾತಾಡೋದಿಲ್ಲ ನಮ್ಮಮ್ಮ ಅನ್ಕೊಂಡಿದ್ದಾನೆ ಅವನು, ಒಟ್ಟಿಗೆ ಅಂದ್ಕೊಂಡಿದ್ದ. ಇವಾಗ ಸೆಕೆಂಡ್ PUC ಬಂದಿಲ್ಲ ಅಣ್ಣ. ಇವಾಗ ಸೆಕೆಂಡ್ PUC ಬಂದಾಗ ಏನಾಯ್ತು, ಅವರು ನಮ್ಮ ಮನೆಗೆ ಬಂದಿದ್ರು ಅಣ್ಣ. ಅವನು ಅದೇ ಟೈಮ್ಗೆ ಕಾಲೇಜ್ ಮುಗಿಸ್ಕೊಂಡು ಬಂದ ಅಣ್ಣ. ನನ್ ಮಗ ಕಾಲೇಜ್ ಮುಗಿಸ್ಕೊಂಡ್ ಬಂದ. ಇವ್ರು ನಮ್ಮ ಮನೇಲಿ ಇದ್ರಣ್ಣ. ನಾನೇ ಹೋಗಿ ಬಾಗ್ಲು ಓಪನ್ ಮಾಡ್ದೆ. ಅಲ್ಲ ಕೊಣ ಏನೋ ಇಷ್ಟು ಬೇಗ ಬಂದಿದ್ಯಾ ಅಂತ ನಾನು ಅವನ್ಗೆ ಹೇಳ್ದೆ, ನನ್ ಮಗಂಗೆ ಅಷ್ಟೇ. ಅವನ್ ಬಂದ ಒಳಗಡೆಗೆ ಇವನ್ ಕುತ್ಕೊಂಡಿದ್ ನೋಡ್ಬಿಟ್ಟು ಹಂಗಿಂದ ಹಂಗೆ ನನ್ ಮಾತಾಡ್ಸ್ತಿಲ್ಲ ಏನೆಲ್ಲ. ಅವಾಗ ಹೋದನು. ಅಂದ್ರೆ ಇವಾಗ 2 ತಿಂಗಳಾಯ್ತಣ್ಣ ಅವನು ಹೋಗ್ಬಿಟ್ಟು ಮನೆ ಬಿಟ್ಟು ಬಂದಿಲ್ಲ ಅಣ್ಣ. ಅಂದ್ರೆ ಅವನು ಅಲ್ಲಿ ಇಲ್ಲಿ ಹೊರಟೋಗಿದ್ರೆ ಅದೊಂಥರ ಆಗಿರ್ತಿತ್ತು. ಅವನು ಹೊರಟೋಗಿರೋದು ಎಲ್ಲಿಗೆ, ನಮ್ಮ ಅಕ್ಕ ಮನೆಗೆ ಹೋಗಿದ್ದಾನೆ. ನಮ್ಮ ಅಕ್ಕ ಫಸ್ಟೇ ನಮ್ಗೆ ಅಷ್ಟೆಲ್ಲ ಅವಾಗಿಂದಲೂ ಇದ್ ಮಾಡ್ಕೊಂಡ್ ಬಂದು ನಮ್ಮ ಹತ್ರ ದುಡ್ಡೆಲ್ಲ ಎತ್ಕೊಂಡು ಹೋಗಿ ನಾವು ಕೆಳಗೆ ಇಳಿಲಿ ಅಂತಲೇ ಅನ್ಕೊಂಡಿದ್ರವ್ರು ಇವಾಗ ಅವ್ರ ಹತ್ರನೇ ಹೋಗಿದ್ದಾನೆ ಅಣ್ಣ ನನ್ ಮಗ. ನಾನ್ ಹಂಗೂ ಎಲ್ಲ ವಿಷಯ ನಮ್ಮ ಅಕ್ಕರ್ಗೆ ಹೇಳ್ದೆ, ಇಲ್ಲ ಹಿಂಗಾಯ್ತು ಹಿಂಗೆ ಅಂತ ನಾನು ಅವ್ರಿಗೆ ಹೇಳ್ದಾಗ ಅವ್ರು ಅಂದ್ರಂತೆ. ಒಟ್ಟಿಗೆ ಅವ್ರು ಅಂದ್ರೆ ಇಲ್ವೋ ಗೊತ್ತಿಲ್ಲ ಮಗಂಗೆ, ನೀನು ಹೊರಟೋಗೋ, ನಿಮ್ಮಮ್ಮ ಅವಾಗಿಂದ ಕಷ್ಟ ಬಿದ್ದು ಸಾಕಿದ್ರಲ್ಲ ಅಂತ ಹೋಗ್ಬಿಟ್ಟು ಅವಾಗೇನೆ ಅವನಿಗೆ ಹಂಗಂತ ಹೇಳ್ಬಿಟ್ಟು ಕಳಿಸ್ಬೋದಾಗಿತ್ತು. ಅವರು ಕಳಿಸ್ಲಿಲ್ಲ ಅಣ್ಣ. ಇಲ್ಲ ನಾವ್ ಹಂಗಂತ ಹೇಳಿವು, ಅವನೇನೆ ಹೇಳ್ತಾ ಇಲ್ಲ ಅಂತ ಅಂತಾಳೆ ಇವಾಗ್ಲು ನಮ್ಮ ಅಕ್ಕ. ನೋಡಿದ್ರೆ ಮತ್ತೆ ನಾನು ಹೋದೆ. ಹಂಗು ನಮ್ಮ ಅಕ್ಕರ ಮನೆಗೆ 1-2 ದಿವಸ ಇದ್ದೆ. ಇದ್ಬಿಟ್ಟು ಕಾಲು ಹಿಡ್ಕೊಂಡು ಕೇಳ್ಕೊಂಡ, ಆಯ್ತು ಕಣಪ್ಪ ನಾನ್ ತಪ್ಪು ಮಾಡ್ದೆ, ಇನ್ಮೇಲೆ ಅವತ್ತು ನೋಡು ನನಗೆ ನೀನು ಬೇಕು ಕಣೋ, ನನಗೆ ಅವನಲ್ಲ ಕಣೋ, ನನಗ್ ನೀನ್ ಬೇಕು ನೋಡು. ಇವತ್ ನಾನು ನಿನ್ಗೆ ಹಣೆ ಮಾಡಿ ಕೇಳ್ತೀನಿ, ನನಗ ಅವ್ನ್ ಬೇಡ, ನಂಗೆ ಲೈಫ್ ಲಾಂಗ್ ನನಗವ್ನ್ ಬೇಡ, ಅವ್ನ್ ಸುದ್ದಿ ಬೇಡ, ನನಗ್ ನೀನ್ ಬೇಕು ಕಣೋ. ನೀನ್ ಇಲ್ಲಾಂದ್ರೆ ನಾನು ಸತ್ತೋಗ್ಬಿಡ್ತೀನಿ, ಬಂದ್ಬಿಡಪ್ಪ, ನಿನ್ ಕಾಲ್ ಹಿಡ್ಕೊತೀನಿ ಅಂತ ಕಾಲ್ ಹಿಡ್ಕೊಂಡ್ರು ನನಗ್ ಬೇಡ, ನನಗ್ ನೀನ್ ಬೇಡ, ನಾನ್ ಸತ್ತೋಗ್ಬಿಡ್ತೀನಿ ಕಣೋ ಅಂದ್ರೆ ಸತ್ತೋಗು ಅಂದ್ಬಿಟ್ಟು ನಾನು ಅವಾಗ ಅಷ್ಟು ಕೇಳ್ಕೊಂಡು, ಆಯ್ತು ಕಣೋ ನಾನು ಅಷ್ಟು ಹೇಳ್ತಾ ಇದ್ದೀನಿ ಕಣೋ. ಮತ್ತೆ ಅವನು ಕೇಳ್ತಾ ಇದ್ದೀನಿ, ಅವತ್ ನಿನ್ಗೆ ಮಾತಾಡ್ಬೇಡ ಅಂತ ಹೇಳಿದೆ ತಾನೆ, ಮತ್ತೆ ನೀನ್ ಏನಕ್ಕೆ ಅವ್ರ ಜೊತೆ ಮಾತಾಡ್ತಾ ಇದ್ಯಾ, ಆದ್ರೂ ನೀನೇನಕ್ಕೆ ನನ್ನ ಹತ್ರ ಅದಂಗಂತ ಹೇಳಿಲ್ಲ.
ಮಾತಾಡ್ತಾ ಇದೀನಿ ಅಂತ ನೀನ್ ಯಾಕೆ ಹೇಳಿಲ್ಲ ನನಗೆ ಅಂತ ಹೇಳ್ದ. ಅಲ್ಲ ಕಣ, ಎಲ್ಲಾವುದು ಹಂಚ್ಕೊಬಹುದು ಚಿನ್ನು, ಮತ್ತೆ ಈ ವಿಷಯ ಹಂಚ್ಕೊಳಕ್ ಆಗಲ್ಲ ಕಣೋ ಅಂತ ನಾನಂದೆ. ಅವೆಲ್ಲ ನನಗ್ ಗೊತ್ತಿಲ್ಲ, ನೀನ್ ನನ್ನ ಹತ್ರ ಎಲ್ಲಾವುದು ಹಂಗೆ ಕಣೋ ಹಿಂಗೆ ಕಣೋ ಹಂಗಾಯ್ತು ಕಣೋ ಹಿಂಗಾಯ್ತು ಕಣೋ ಅಂತ ಎಲ್ಲಾ ವಿಷಯ ಹಂಚ್ಕೊತಿದ್ದೆ ತಾಯಿ ನನ್ನ ಹತ್ರ. ಈ ವಿಷಯ ನೀನ್ ಹಂಚ್ಕೊಬೇಕಾಗಿತ್ತು ನನ್ನ ಹತ್ರ. ಹೌದು, ನನ್ಗ ಅವ್ರ ಮೇಲೆ ಇಷ್ಟ ಇತ್ತು, ಇಷ್ಟ ಆಯ್ತು, ಆತರ ಇತ್ತು ಅಂತ ನೀನ್ ನನ್ನ ಹತ್ರ ಯಾಕೆ ಹೇಳ್ಲಿಲ್ಲ? ನೀನು ಹೇಳ್ಬೇಕಾಗಿತ್ತು ಕಣಮ್ಮ ನೀನು ಅಂತ ಕೇಳ್ದ. ನಾನ್ ಹೇಳ್ದೆ, ನೋಡು ಎಲ್ಲಾ ವಿಷಯ ಹೇಳ್ಕೊಬಹುದು, ಈ ವಿಷಯ ಹೇಳ್ಕೊಳಕ್ ಆಗಿಲ್ಲ, ಆಯ್ತು ನನಗ್ ಬೇಡ ಕಣೋ, ನಾನ್ ತಪ್ಪು ಮಾಡ್ಬಿಟ್ಟೆ ಕಣೋ, ಅವಾಗಿಂದ ನಾನೇ ಕಣೋ ನೀನ್ ಸಾಕಿರೋದು, ಅವನ ಅಲ್ಲ ಕಣೋ, ನನಗೆ ತುಂಬಾ ಕಷ್ಟ. ಅದು ನಾನು ಬೆಳಿಗ್ಗೆ 5 ಗಂಟೆಗೆ ಹೋದ್ರೆ ರಾತ್ರಿ 9 ಗಂಟೆ ಕೆಲಸ ಮಾಡ್ತೀನಿ ಅಣ್ಣ, ಅದು ಅವನಿಗೆ ಗೊತ್ತು, ನಾನು ಅವಾಗಿಂದ ಅಷ್ಟು ಕಷ್ಟ ಬಿದ್ದು ಸಾಕಿರೋದು, ಅದೆಲ್ಲ ಕಣ್ಣಾರೆ ನೋಡಿದಾನೆ, ಅದೆಲ್ಲ ಹೇಳ್ಕೊಂಡತ್ತೆ, ಅಷ್ಟೆಲ್ಲಾ ಮಾಡಿದೀನಿ, ಆಯ್ತು ಕಣಪ್ಪ ತಪ್ಪಾಯ್ತು, ನನಗೆ ಬೇಡ ಕಣೋ ಅಂದ್ರೆ ಬರ್ಲಿಲ್ಲ. ಅಂದ್ರೆ ಅದಕ್ ಮುಂಚೆಯಿಂದ ನಿಮ್ ಹೋಗ್ರಮ್ಮ, ಅದಕ್ ಮುಂಚೆಯಿಂದ ಒಂದು 8 ತಿಂಗಳಿಂದಲೂ ಅವಾಗ ನೋಡ್ತಾ ಇದ್ನೆ ಅಣ್ಣ. ಇವಾಗ ಒಂದ್ 2 ತಿಂಗಳಿಂದ ಅವನು ಇಲ್ವಲ್ಲ, ನಿಜವಾಗ್ಲಣ್ಣ 2 ತಿಂಗಳಿಂದ ಕಣ್ಣಿಗೆ ನಿದ್ದೆ ಬರ್ತಾ ಇಲ್ಲ ಅಣ್ಣ, ನಿದ್ದೆ ಬರ್ತಾ ಇಲ್ಲ. ನನ್ ಮಗ ಬೇಕು, ನಿದ್ದೆ ಬರ್ತಾ ಇಲ್ಲ. ಆಮೇಲೆ ನಿಮ್ ಸ್ಟೋರಿಗಳು ಅದೇ ಅವ್ನು ಡೈಲಿ ರಾತ್ರಿ ಎಲ್ಲ, ಯಾಕಂದ್ರೆ ನಿದ್ದೆ ಬರಲ್ಲ, ಕೇಳಿ ಅವಾಗ ನಾನ್ ಸತ್ತೋಗ್ಬಿಡ್ಬೇಕು ಅಂತ ಅನ್ನಿಸ್ತು. ನನ್ ಮಗನೇ ಹಿಂಗಂದ್ಮೇಲೆ ನಾನು ಹಾಕಿರ್ಬೇಕು, ನಾನ್ ಸತ್ತೋಗ್ಬಿಡೋಣ, ಯಾರಿಗೋಸ್ಕರ ಇರ್ಬೇಕು, ಅವನಿಗೋಸ್ಕರ ಇದ್ದೆ ನಾನು ಅಂತ ಸಾಯಕ್ ಪ್ರಯತ್ನ ಪಟ್ಟೆ, ಅಷ್ಟು ಧೈರ್ಯ ಬರ್ಲಿಲ್ಲ. ಆಮೇಲೆ ಇದನ್ನ ನೋಡಕ್ ಶುರು ಮಾಡ್ದೆ, ರಾತ್ರಿ ಹಗಲು ಡೈಲಿ ನೋಡ್ತಲೇ ಇರ್ತೀನಿ. ಅವಾಗ ಅನ್ನಿಸ್ತಾನ, ಹೌದು ನಾನ್ ಮಾಡಿದ್ ತಪ್ಪು, ನಾನ್ ತಪ್ಪು ಮಾಡ್ಬಿಟ್ಟೆ, ನನ್ನಿಂದಲೇ ನನ್ ಮಗ ಹೋಗಿದ್ದು, ನಾನ್ ತಪ್ಪು ಮಾಡ್ಬಿಟ್ಟೆ ಅಂತ ಹೇಳ್ಬಿಟ್ಟು ಅವಾಗ ನನಗೇನ್ ಅನ್ನಿಸ್ತು ಗೊತ್ತಣ್ಣ, ಕೇಳಿ ಇವನ ಅದೇ ನೀವು ಒಂದೊಂದು ಮಾತು ಹೆಂಗಿರುತ್ತೆ ಗೊತ್ತಣ್ಣ. ಅದು ತಿರ್ಗಾ ಅದೇ ಅವ್ರ ಇದ್ರಲ್ಲಣ್ಣ, ಪತಿ ಅವ್ರಿದ್ರಲ್ಲ, ಅವ್ರಿಗೆ ಹೆಂಡತಿ ಮಕ್ಕಳು ಅಮ್ಮ ಎಲ್ಲ ಇದ್ದಾರೆ. ಹಂಗಾಗಿ ಅವ್ರ ಮನೆ ನನಗ್ ಗೊತ್ತಿತ್ತು ಅಣ್ಣ, ಅಂದ್ರೆ ಅವ್ರಿಗೆಲ್ಲ ವಿಷಯ ಗೊತ್ತಿತ್ತು ಅವಾಗಿಂದನು, ಹಿಂಗ ಅವ್ರೇ ಅಂತಲೂ ಗೊತ್ತಿತ್ತು ಅಕ್ಕಂಗೆ. ಅವಾಗ ನಾನು ಹೋಗ್ಬಿಟ್ಟು ಅಕ್ಕ ಮನೆ ಹತ್ರ ಹೋದೆ ಅಣ್ಣ. ನಾನು ಹೋಗ್ಬಿಟ್ಟು ಅವ ಅಕ್ಕನ ಹತ್ರ, ಅಕ್ಕ ಹಿಂಗಿಂಗೆ ಅಂತ ಅವ ಅಕ್ಕನ ಹತ್ರ ಹೇಳ್ಕೊಂಡೆ ನಾನು. ಅವಕ್ಕ ಹೇಳಿದ್ರು, ನನಗ್ ಗೊತ್ತಿತ್ತಮ್ಮ ಇತ್ತು ಅಂತ ಹೇಳ್ಬಿಟ್ಟು. ಆದ್ರೂ ನನ್ ಗಂಡ ಇವ ಹೆಂಡತಿ ಮಕ್ಕಳು ಅಮ್ಮ ಎಲ್ಲ ಇದ್ರುನು, ಯಾಕೆ ನಿನಗ್ ಗಂಡ ಇಲ್ಲ ಆಯ್ತು, ಯಾಕಂದ್ರೆ ನಿನ್ಗೂ ಒಬ್ರು ಆಶಯ ಬೇಕಾಗಿತ್ತು ನಿನ್ಗ ಅನ್ನಿಸ್ತು. ಆದ್ರೆ ನನ್ ಗಂಡಂಗೆ ಇರ್ಲಿಲ್ವಮ್ಮ, ಹೆಂಡತಿ ಮಕ್ಕಳು ಅಮ್ಮ ಎಲ್ಲ ಇದಾರೆ, ಅವನಿಗೆ ಇರ್ಲಿಲ್ವಮ್ಮ. ಆದ್ರೆ ನಿಂದೇನು ಒಪ್ಪಿಲ್ಲಮ್ಮ ಅಂತ ಆ ಅಕ್ಕ ಹೇಳಿದ್ರು. ಇಲ್ಲ ಅಕ್ಕ, ನೀವು ಅನ್ಬೋದು ಕಣಕ, ತಪ್ಪಿಲ್ಲ ಅಂತ. ಇಲ್ಲ ಕಣಕ, ನಂದು ತಪ್ಪೆ ಅಕ್ಕ ಸಾರಿ ಕಣಕ, ನಿಮ್ ಕೈಲಿ ಆದ್ರೆ ನಾನು ಎಮ್ಮಿಸ್ಬಿಡಿ ಅಕ್ಕ ಅಂತ ಹೇಳ್ಬಿಟ್ಟು ಆ ಅಕ್ಕನ ಅವ್ರಮ್ಮ ಇದ್ರು ಅಣ್ಣ, ಅವ್ರಮ್ಮರ ಹತ್ರನು ಅಕ್ಕನ ಹತ್ರನು ಇಬ್ಬರ ಹತ್ರನು ಕ್ಷಮೆ ಕೇಳಿದ್ನ ಅಣ್ಣ. ಅಕ್ಕ ಇದೇ ಲಾಸ್ಟ್ ಅಕ್ಕ, ಈಗ ನಾವು ಫೋನ್ ಮಾಡಿದ್ರು ನಾನು ಫೋನ್ ತೆಗಿಯಲ್ಲ, ಯಾಕೆ ನನ್ ಮಗ, ಅವ್ರಿಂದ ನನ್ ಮಗ ಹೊರಟೋದ, ನನಗ್ ನನ್ ಮಗ ಬೇಕಕ್ಕ, ನನ್ಗೆ ಇವಾಗ ಅರ್ಥ ಆಗಿದೆ ಜೀವನ ಏನು ಅಂತ ಹೇಳ್ಬಿಟ್ಟು, ನನ್ ಮಗನ್ ಬಿಟ್ಟು ನನ್ ಬದುಕಕ್ ಆಗಲ್ಲಕ್ಕ. ಅವಾಗ ಅಕ್ಕ ಹೇಳಿದ್ರು, ನಿನ್ ಮಗ ಎಲ್ಲೂ ಹೊರಟೋಗಲ್ಲ, ಯಾಕೆ ನೀನ್ ಅವಾಗಿಂದಲೂ ಕಷ್ಟಪಟ್ಟು ಸಾಕಿದಿ, ಅದ್ ನಮ್ಗೂ ಗೊತ್ತು, ನಿನ್ ಮಗ ಬರ್ತಾನೆ ಅಂತಲೇ ಅವಕ್ಕ ಹೇಳಿದ್ರು. ಅವಾಗ ನಾನು ಅಕ್ಕಂಗೆ ಹೇಳ್ದೆ ಅಣ್ಣ, ಸಾರಿ ಅಕ್ಕ, ನನ್ನಿಂದ ನಿನ್ಗೆ ತುಂಬಾ ನೋವಾಗಿರ್ಬೋದೇನೋ, ಆದ್ರೆ ನನಗ್ ಬೇಡಕ್ಕ, ಇನ್ಮೇಲೆ ನಂಗೆ ಸವಾಸ ಬೇಡಕ್ಕ, ಇವ್ರ ಸವಾಸ, ಯಾಕೆಂದ್ರೆ ಇವ್ರು ತುಂಬಾ ಕೆಟ್ಟಗಿರ್ತಕ್ಕನ್ನೋರಣ್ಣ. ನಾನು ಫ್ರೆಂಡ್ ಜೊತೆಗೆ ಫೋನ್ ಮಾತಾಡಿದ್ರು ಸೂಳೆ ಹಂಗೆ ಸೂಳೆ ಮುಂಡೆ, ಮತ್ತೆ ಅವ್ರ ಜೊತೆ ಮಾತಾಡ್ತಾ ಇದ್ದೆ ಹಂಗೆ ತುಂಬಾ ಕೆಟ್ಟಗಿರ್ತಕ್ಕನ್ನೋರು. ಅವಾಗ ಅಕ್ಕರ ಹತ್ರ ಹೋಗ್ಬಿಟ್ಟು, ಹೌದಕ್ಕ ಅವ್ರ ಹಿಂಗೆಲ್ಲ ಅಂತಾರಕ್ಕ, ನನಗ್ ಬೇಡಕ್ಕ, ಇವಾಗ ನನ್ ಮಗನ್ ಇದು ಹಾಳಾಗೋಯ್ತು, ನಾನ್ ಏನಕ್ಕ ಮಾಡ್ಲಿ ಅಂತ ಹೇಳ್ಬಿಟ್ಟು ಅವ್ ಅಕ್ಕರ ಹತ್ರ ಹೇಳ್ಬಿಟ್ಟು ಬಂದು ಆ ಅಕ್ಕ ಅಷ್ಟ್ ಬೇಗ ನಾನು ಬರೋ ಅಷ್ಟೊತ್ತಿಗೆ 10 ನಿಮಿಷಕ್ಕೆ ಅವ್ರಿಗೆ ಅದಂಗ್ ಅಂತಂದಿದ್ದಾರೆ, ಏನೋ ಅವ್ರ ಗಂಡಂಗೆ ಈ ತರ ಬಂದಿದ್ಲೋಳು ಅಂತಾನ. ಅಷ್ಟ್ ಬೇಗ ಅರ್ಧ ಗಂಟೆ ಒಳಗಡೆ ನಮ್ಮ ಮನೆ ಹತ್ರ ಅಂದ ಅವನು. ಅಂದ್ಬಿಟ್ಟು ಹೇಳ್ದ, ಅಲ್ಲ ನೀನ್ ನಮ್ ಬಿಲ್ಡಿಂಗ್ ಹತ್ರ ಹೋಗ್ಬಿಟ್ಟು ನಮ್ ಮನೆ ಹತ್ರ ಹೋಗ್ಬಿಟ್ಟು ಅವ್ರ ಹತ್ರನ ಹೇಳ ಅಂತದ್ ಏನಿತ್ತು ನಿನ್ಗೆ ಅಂತ ಹೇಳ್ದ. ಇಲ್ಲ
ನೀನ್ ಬೇರೆ ನನಗ್ ಸೂಳೆ ಮುಂದೆ ಅಷ್ಟು ಕೆಟ್ಟದಾಗೆಲ್ಲ ಅಂದೆ. ಅದು ನನ್ ಮಗ ಹೋಗಿದ್ದಾನೆ ಅಂತ ನಾನ್ ನೋವಲ್ಲಿ ನನಗ್ ಮೊನ್ನೆ ಒಂದ್ಸತಿ ಹುಷಾರಿರ್ಲಿಲ್ಲ, ತುಂಬಾ ಹುಷಾರಿರ್ಲಿಲ್ಲ, ನರಳುತ್ತಾ ಇದೀನಿ. ಒಂದ್ ಮಾತ್ರೆ ಕೂಡ ನನ್ನ ಹತ್ರ ಇರ್ಲಿಲ್ಲ ಅಣ್ಣ. ಎದ್ಬಿಟ್ಟು ನಾನ್ ತಗೊಂಡಕ್ಕೂ ನನ್ ಕೈಲಿ ಆಗ್ತಿರ್ಲಿಲ್ಲ. ನನ್ ಮಗ ಇದೆ, ನನ್ ಮಗ ತಕ್ಕೊಡ್ತಿದ್ದ ತಾನೆ, ನೋಡ್ಕೊಂತಿದ್ದ ತಾನೆ, ಎಷ್ಟ ನೋವು ಅನ್ಭವಿಸ್ದೆ. ಅವಾಗ ಅವನಿಗೆ ಫೋನ್ ಮಾಡ್ದೆ, ಲೇ ನನ್ಗೆ ಈ ತರ ಆಗ್ತಲ್ಲ ಕಣೋ, ಹುಷಾರಿಲ್ಲ, ಒಂದ್ ಮಾತ್ರೆನಾದ್ರೂ ತಗೊಂಬಂದ್ ಕೊಡು ಪ್ಲೀಸ್ ಕಣೋ ಅಂತ ಹೇಳಿದ್ರು. ಅವ್ನು ಹೇಳ್ದ ಅದಕ್ಕೆ ನಾನೇನ್ ಮಾಡ್ಲಿ ಅಂತ ಅಂದ್ಬಿಟ್ಟು ಫೋನ್ ಇಟ್ನಣ್ಣ. ಹೋಗ್ಲಿ ನಾನ್ ಫೋನ್ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳಿಲ್ಲ. ಅವನಿಗೆ ಗೊತ್ತು ಮಗ ಇಲ್ಲ ಒಬ್ಳೆ ಇದ್ದಾಳೆ ಅಂತ ಎಲ್ಲ ಗೊತ್ತಿದ್ರು ನಾನೇನ್ ಮಾಡ್ಲಿ ಅಂತ ಫೋನ್ ಇಟ್ಟ. ಫೋನ್ ಮಾಡ್ಬಿಟ್ಟು ಏನಾಯ್ತು ಅಂತ ಕೇಳಿಲ್ಲ. ಅವಾಗೇ ನಾನು ಅಂದ್ಕೊಂಡಣ್ಣ, ಇದೆಲ್ಲ ಸುಮ್ನೆ, ಇವೆಲ್ಲ ನಾನು ನಾನಿರೋ ಗಂಟ ನಾನು ಇದು ಒಟ್ಟಿಗೆ ಆಗೋ ಗಂಟ ಅವ್ರು ಇರ್ತಾರ ಅಷ್ಟೇ ನನ್ ಜೊತೆ. ಅವಾಗ ನಿಮ್ ಪ್ರೋಗ್ರಾಮ್ ಕೇಳಿ ನನ್ಗೆ ಅರ್ಥ ಆಯ್ತು. ಅವಾಗ ಹೋಗ್ಬಿಟ್ಟು ಅವ್ರ ಮನೆ ಹತ್ರ ಸಾರಿ ಕೇಳಿ ಕ್ಷಮಿಸ್ಬಿಡಿ ನನ್ನನ್ನ, ತಪ್ಪಾಯ್ತು, ನನಗ್ ನನ್ ಮಗ ಬಂದ್ರೆ ನನಗ್ ಸಾಕು ಅಂತ ಕೇಳ್ಕೊಂಡ್ ಬಂದೆ. ಅವ್ನ್ ಬಂದನು ನಮ್ಮ ಮನೆ ಹತ್ರನ, ನೀನ್ ನಮ್ಮನೆ ಹತ್ರ ಎಲ್ಲ ಹೋಗಿದ್ಯಾ, ನಿನಗೆ ಅಷ್ಟಿರ್ಬೇಕು ಅಂದ್ರೆ ನನಗೆ ಎಷ್ಟಿರ್ಬಾರ್ದು, ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ದ. ಅದಕ್ಕೆ ನಾನ್ ಹೇಳ್ದೆ, ಅಷ್ಟು ಹುಷಾರಿಲ್ಲ ಅಂದ್ರೆ ಮತ್ ನೀನ್ ಆತರ ಹೇಳ್ಬಿಟ್ಟೆ, ಮತ್ತೀಗ ಈ ಕಡೆ ನನ್ ಮಗನಿಲ್ಲ, ಮತ್ತೆ ನಾನೇನ್ ಮಾಡ್ಬೇಕು ಇವಾಗ ಅಂತ ನಾನ್ ಕೇಳ್ದೆ. ಅದಕ್ಕೆ ಅವನ್ ಹೇಳ್ದ, ನಿನ್ ಮಗ ಹೋಗೋದಿಕ್ ಕಾರಣ ನೀನು ಕಾರಣ ನೀನು ಇಟ್ಕೊಂಡೆ ಅಂದ್ರೆ ಅವನು ನನಗ್ ಕೇಳ್ತಾನೆ, ನೀನೇನು ಇಟ್ಕೊಂಡೆ ನನ್ನನ್ನ ಅಂತ ಕೇಳ್ದಣ್ಣ. ನಾನು ಏನು ಉತ್ತರ ಕೊಡ್ಲಿ. ಹೌದಪ್ಪ, ಅವಾಗ ನಾನು ಏನು ಮಾತಿಲ್ಲ. ಹೌದಪ್ಪ ನಂದೇ ತಪ್ಪು, ನಾನೇ ಸರಿ ಇಲ್ಲ, ನಂದೇ ತಪ್ಪು. ಯಾಕಂದ್ರೆ ನನಗ್ ಬೇಡ ಆಗಿತ್ತು ಅವನು, ಅಲ್ಲಿಗೆ ನನಗ್ ಬೇಡ ಆಗಿತ್ತು. ಹಂಗಾಗಿ ಅವನ ಹತ್ರ ಏನ್ ಮಾತ್ರ ಏನ್ ಬಂತು, ಯಾಕಂದ್ರೆ ಇವಾಗ ಏನೇ ಮಾತ್ರ ಹೌದು. ಇವಾಗ ಅವನೊಬ್ಬ ಗಂಡ್ಸು, ಅವನೆಷ್ಟೋ 1000 ಇದ್ ಮಾಡ್ತಾನೆ, ನಿನಗಿರ್ಲಿಲ್ವಮ್ಮ ಅಂತಾರೆ ಎಲ್ಲಾರು. ಯಾಕ್ ಬೇಕು ಅವು ಅಂತ ಅನ್ಕೊಂಡ್ಬಿಟ್ಟು ನಾನ್ ಮಾತಾಡಿಲ್ದೆ ಆಯ್ತಪ್ಪ ನಂದೇ ತಪ್ಪು ಅನ್ಕೊಂಡ್ಬಿಟ್ಟು, ಯಾಕೆಂದ್ರೆ ಹೊರಟೋಗ್ಬಿಡ್ಲಿ ಅನ್ನಂಗೆ ಅಂತ ಇದ್ದ. ಅವನು ಹೆಂಗೆ ಅಂದ್ರೆ ಫಸ್ಟ್ ಹೇಳಿದ್ದ, ನನ್ನನ್ ಬಿಟ್ಟು ನೀನ್ ಬೇರೆ ಯಾರನ್ನಾದ್ರೂ ಇದ್ ಮಾಡ್ದಾನೆ ಸಾಯಿಸಾಕ್ಬಿಡ್ತೀನಿ ಅಂತ. ಅದಕ್ಕೆ ನಾನು ಹೇಳ್ತೀನಪ್ಪ, ನಿನ್ನ ಹತ್ರ ಅನ್ಭವಿಸ್ತಿರೇ ಸಾಕು, ಇನ್ಯಾವನ್ನ ಹವಾಸನೇ ನನಗ್ ಬೇಡ, ನನಗೆ ನೀನ್ ಬಿಟ್ಟು ಹೊರಟೋದ್ರೆ ಸಾಕು ಅನ್ನಂಗ ಆಗ್ಬಿಟ್ಟೈತೆ ಅಂತ. ಆದ್ರೆ ಅವನು ಬಿಟ್ಟೋಗೋಕ್ಕೂ ರೆಡಿ ಇರ್ಲಿಲ್ಲಣ್ಣ. ಆದ್ರೆ ನನಗೆ ಇದೊಂದು ಚಾನ್ಸ್ ಸಿಕ್ತು, ಅವ್ರ ಮನೆ ಹತ್ರ ಹೋಗ್ಬಿಟ್ಟು ವಿಷಯಗಳೆಲ್ಲ ಹೇಳ್ಬಿಡೋಣ. ಅವಾಗಾದ್ರೂ ಅವನಿಗೆ ಸ್ವಲ್ಪ ಇದಾಗ್ಬಿಟ್ಟು ಅವನ ಮಟ್ಟಿಗೆ ಅವನ ಪಾಡಿಗೆ ಅವನೇ ಹೊರಟೋಗ್ಬಿಡ್ಲಿ ಅನ್ನೋದೊಂದಿತ್ತು ನನಗೆ. ಹೋಗಿ ಹೇಳ್ಬಿಟ್ಟು ಬಂದೆ. ಅದೇ ನನ್ ಮಗಂಗ್ ನಾನು ಕೇಳ್ಕೊಂತ ಇದೀನಣ್ಣ, ನಾನ್ ಮಾತಾಡ್ತಾ ಇಲ್ಲ ಕಣೋ, ನನಗ್ ನೀನ್ ಬೇಕು ಕಣೋ, ಬಂದ್ಬಿಡು ಅಂತ. ಬರ್ತಾ ಇಲ್ಲಣ್ಣ, ಬಿಡು ಇವತ್ತ ನಾಳೆ ಬರ್ತಾನೆ, ಅವನಿಗೇನೆ ಅರ್ಥ ಆಗುತ್ತೆ. ಯಾಕೆಂದ್ರೆ ಇವಾಗ ನನ್ಗು ಮತ್ತೆ ಅವನ್ಗೂ ನನ್ಗೂ ಕಾಂಟ್ಯಾಕ್ಟ್ ಇಲ್ಲ ಅಣ್ಣ. ಇವಾಗ ನನಗೆ ಬೇಕಾಗಿಲ್ಲ ಅಣ್ಣ. ನಿಮ್ ಮಾತು ಒಂದೊಂದ್ ಮಾತು ಹೆಂಗಿರುತ್ತೆ ಗೊತ್ತಣ್ಣ, ತಪ್ಪು ಮಾಡಿದ್ರೆ ಒಂದೇ ಸಲ ಒಂದು ಶಿಕ್ಷೆ ಅನುಭವಿಸ್ಲೇಬೇಕು, ಅದ್ ನಿಜನಣ್ಣ. ನಾನು ಇದ್ದೇನು ಹೊರಗಾಗಿ, ನಾನು ಹುಟ್ಟಾಗಿಂದ ಕಷ್ಟ ಅನುಭವಿಸ್ಕೊಂಬಂದೆ, ಹೌದು ಅದ್ ನಿಜಾನೇ. ಒಬ್ರಿಗೆ ಅನ್ಯಾಯ ಮಾಡೋಲ್ಲ, ಅದ್ ನಿಜ. ಆದ್ರೆ ಈ ವಿಷಯದಾಗ ಮಾತ್ರ ನಾನಿಗ್ ನಾನೇ ಅನ್ಯಾಯ ಮಾಡ್ಕೊಂಡು, ಇದು ಯಾರು ಇದ್ ಮಾಡಿದ್ದೆ ಅಲ್ಲ, ನಾನಿಗ್ ನಾನೇ ಅನ್ಯಾಯ ಮಾಡ್ಕೊಂಡೆ. ಇದಕ್ಕೆಲ್ಲ ಆಗಿದ್ ಕಾರಣ ನಾನೇನೆ. ನಾನೊಬ್ಳು ಕರೆಕ್ಟ್ ಆಗಿದ್ರೆ ಇದಾಗಕ್ ಚಾನ್ಸೇ ಇರ್ತಾರೆ. ನನ್ ಮಗ ನನ್ನ ಹತ್ರ ಇರೋನು, ಯಾವಾಗ ನೋಡ್ರು ಅಮ್ಮ 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 ಅಂತ ನಾನು ಹಿಂದೆ ಇರ್ತಾ ಇದ್ನಣ್ಣ. ಇಬ್ರು ಒಬ್ರಿಗೊಬ್ರು ಒಂದ್ ದಿವಸ ಬಿಟ್ಟಿರ್ತಿರ್ಲಿಲ್ಲಣ್ಣ ನಾವಿಬ್ರು, ನನ್ ಮಗ ನಾನು. ಆದ್ರೆ ಈಗ 2 ತಿಂಗಳಿಂದ ಬೇಡ ಅಂತ ಹೊರಟೋಗಿರ್ಬೇಕ. ನನ್ ಜೀವ ಯಾಕೆ ಬದುಕೈತಿ ಅನ್ನಿಸ್ತೈತಣ್ಣ. ನನಗ್ ನನ್ ಮಗ ಬೇಕಣ್ಣ. ಅಣ್ಣ ನನಗ್ ನನ್ ಮಗ ಬೇಕಣ್ಣ, ನನಗ್ ಯಾರು ಇಲ್ಲಣ್ಣ. ಆದ್ರೆ ನನಗೆ ಒಂದು ಇವಾಗ ನನ್ ಮಗ ಯಾಕೆ ಬೇಕು ಅಂತ ಕೇಳ್ತಾ ಇದೀನಿ ಅಂದ್ರೆ, ನನ್ ಮಗ ನಾನು ನೋಡ್ಕೊಬೇಕು, ನಾನು ಸಾಕ್ಬೇಕು ಅನ್ನೋ ಒಂಚೂರು ಆಸೆ ಇಲ್ಲಣ್ಣ. ನನಗ್ ಬೇಡ, ನನ್ ಮಗ ನಾನು ನೋಡ್ಕೊಳೋದೇ ಬೇಡ. ಅಲ್ಲಿ ನಮ್ಮ ಅಕ್ಕ ಮಗಳಿದಾಳೆ ಅಲ್ಲಣ್ಣ, ಅಲ್ಲಿ ನಮ್ಮ ಅಕ್ಕ ಮಕ್ಳಿದಾರಲ್ಲಣ್ಣ ಇಬ್ರುನು. ಮತ್ತೆ ಅವರು ಒಂದ್ ಹೆಣ್ಣು ಒಂದ್ ಗಂಡು ಅಣ್ಣ. ಮತ್ತೆ ಆ ಹುಡ್ಗ ಇದನ್ನಲ್ಲ, ಆ ಹುಡ್ಗ 8ನೇ ಕ್ಲಾಸಿಂದಲೇ ಸಿಗರೇಟ್ ಸೇತಾನಂತಣ್ಣ. ಯಾರು ನಮ್ಮ ಅಕ್ಕ ಮಗ, ಅವನು 8ನೇ ಕ್ಲಾಸಿಂದಲೇ ಸಿಗರೇಟ್ ಸೇತಾನಂತಣ್ಣ. ಇಲ್ಲಿ ಅಯ್ಯೋ ನನ್ ಮಗ ಇದ್ದಾಗ ನಾನೊಂದ್ ಕಾಲೇಜಿಂದ ಬಂದಿದ ತಕ್ಷಣ ಎಲ್ಲೋ ಇದೋ ಇನ್ನ ಬಂದಿಲ್ಲ ಅಂತ ಇಬ್ರು ಒಂದು 5 ನಿಮಿಷ ಎಲ್ಲೋ ಆಚೆ ಕಳಿಸ್ತಿರ್ಲಿಲ್ಲ. ಅವ್ನ ಅಷ್ಟೇ ನಾನ್ ಸಿಟ್ಟಾಗಿಕೊಂಡಿದ್ದೆ. ಒಂದ್ ಕೆಟ್ಟ ಅಭ್ಯಾಸಗಳು ಇರ್ಲಿಲ್ಲ. ಅಮ್ಮ ಅಮ್ಮ ಅನ್ಕೊಂಡು ಯಾವಾಗೂ ನನ್ ಜೊತೆಗಿರೋ. ನಾವು ಒಂದ್ ಅಂಗಡಿಗೆ ಹೋದ್ರು ಜೊತೆಗೆ ಹೋಗ್ತಾ ಇದ್ವಿ, ಜೊತೆಗೆ ಬರ್ತಾ ಇದ್ವಣ್ಣ. ಎಲ್ಲಿಗೆ ಹೋದ್ರು ನಾವ್ ಜೊತೆಗೆ ಹೋಗ್ತಾ ಜೊತೆಗೆ ಬರ್ತಾ ಇದ್ವಣ್ಣ. ಆದ್ರೆ ನಮ್ಮ ಅಕ್ಕ ಮಗಳಿದಾಳೆ ಅಣ್ಣ,
ಅವಳ ಹೆಸರು ಸ್ವಾತಿ ಅಂತ. ಅವಳು ನನಗ್ ಫೋನ್ ಮಾಡ್ಬಿಟ್ಟು ಹೇಳಿದ್ಲು, ಅಮ್ಮ ಇವ್ನು ಇಲ್ಲೇ ಇದ್ರೆ ತುಂಬಾ ಹಾಳಾಗ್ ಹೋಗ್ಬಿಟ್ರೆ ಕಷ್ಟ ಅಮ್ಮ, ಹಾಳಾಗ್ ಹೋಗ್ಬಿಡ್ತಾನಮ್ಮ, ಹೆಂಗಾದ್ರು ಮಾಡಿ ಕರ್ಸ್ಕೊಂಡ್ಬಿಡಮ್ಮ ನೀನ್ ಅವನ್ನ, ಹೆಂಗಾದ್ರು ಮಾಡಮ್ಮ ಅಂತ ಅಂದ್ಲು. ಅದಕ್ ನಾನ್ ಕೇಳ್ದೆ, ಏನಾಯ್ತು ಸ್ವಾತಿ, ಏನ್ ಮಾಡ್ತಾ ಇದ್ದೀನಿ ಸ್ವಾತಿ ಅಂತ. ಅವಳು ಹೇಳಿದ್ಲು, ಅದೇ ತಮ್ಮ 8ನೇ ಕ್ಲಾಸಿಂದಲೇ ಸಿಗರೇಟ್ ಸೇತಾನಲ್ಲ, ಇವಾಗ ಅವನ ಜೊತೆಗೂ ಸೇರ್ಕೊಂಡ್ಬಿಟ್ಟಿದ್ದಾನಮ್ಮ, ಅವನು ಸಿಗರೇಟ್ ಸೇತಾನಮ್ಮ ಅಂದ್ಬಿಟ್ಲು. ಅಣ್ಣ ನನ್ ಜೀವ ಹೋದಂಗ ಆಗ್ಬಿಡ್ತಣ್ಣ, ಇವಾಗ ಸಿಗರೇಟ್ ಸೇರ್ತಾನೆ, ಮುಂದಕ್ಕೆ ಹೆಂಗತ್ತೆ ಆಗಲ್ಲ. ನನ್ ಮಗ ನನಗ್ ಬೇಕು, ನನ್ ಸಾಕದ್ ಬೇಡ, ಮಾಡೋದ್ ಬೇಡ, ಅವನು ಬರ್ಬೇಕು ನನ್ ಜೊತೆ. ಅವನು ಓದ್ಬಿಟ್ಟು ಒಳ್ಳೆ ಕೆಲ್ಸ ಸಿಗಗಂಟ ಅವನಿದು ಅವ್ನ್ ಲೈಫ್ ನೋಡ್ಕೊಂಡಗಂಟ ನನ್ ಜೊತೆಗಿರ್ಬೇಕು. ಯಾಕಂದ್ರೆ ಈಗ ಬಿಟ್ರೆ ಇನ್ನು ಹಾಳಾಗ್ ಹೋಗ್ಬಿಡ್ತಾನೆ. ಅವ್ನ್ ಭವಿಷ್ಯ ಚೆನ್ನಾಗಿರ್ಬೇಕು, ಅಲ್ಲಿ ಗಂಟ ನನ್ ಜೊತೆಗಿರ್ಲಿ. ಆಮೇಲೆ ಅವ್ನ್ ಹೆಂಗ್ ಬರುತ್ತಂಗಿರ್ಲಿ, ನನ್ ನೋಡ್ಕೊಳೋದೇ ಬೇಡ. ನನಗ್ ನನ್ ಮಗ ಬೇಕಣ್ಣ. ಅಣ್ಣ ನಾನ್ ಯಾವ ತಪ್ಪು ಮಾಡಲ್ಲಣ್ಣ, ಇನ್ನ ಮುಂದಕ್ಕೆ ತಿತ್ಕೊಂಡ್ಬಿಟ್ಟಿದೀನಿ ಅಣ್ಣ. ನಿಮ್ ಮಾತುಗಳು ಕೇಳಿ ಒಂದೊಂದ್ ಮಾತುಗಳು ಎಷ್ಟೋ ಜನ ನನ್ನಂತವ್ರು ಎಷ್ಟೋ ಜನ ತಪ್ಪು ಮಾಡೋದ್ ತಿತ್ಕೊಂಡಿದಾರಣ್ಣ. ನಾನು ತಿತ್ಕೊಂಡಿದ್ದೀನಣ್ಣ. ನನಗ್ ನನ್ ಮಗ ಬೇಕಣ್ಣ, ಸಿಗ್ತಾನಣ್ಣ ನನ್ ಮಗ, ಬರ್ತಾನಣ್ಣ ವಾಪಸ್ಸು ಅಣ್ಣ, ನನ್ ಮಗ ವಾಪಸ್ ಬರ್ತಾನ ಅಣ್ಣ. ನನ್ ನಂಬರ್ ಬ್ಲಾಕ್ ಅಲ್ಲಿ ಹಾಕಿದ್ದಾನಣ್ಣ, ನಾನು ಫೋನ್ ಮಾಡಿದ್ರೆ ಬ್ಲಾಕ್ ಅಲ್ಲಿ ಹಾಕಿದ್ದಾನೆ. ಆದ್ರೆ ನಾನ್ ಡೈಲಿನ ಹೋದ್ನಾ ಇಲ್ವಾ ಏನ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಆ ಹುಡ್ಗಿಗೆ ಫೋನ್ ಮಾಡ್ತೀನಿ ಅಣ್ಣ, ಸ್ವಾತಿಗೆ ಫೋನ್ ಮಾಡ್ಬಿಟ್ಟು ಎಲ್ಲಿದ್ದಾನೆ, ಹೋದ್ನಾ ಇಲ್ವೋ ಅಂತ ಹೇಳ್ಬಿಟ್ಟು ಅವಳಿಗೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಾನು. ಅವಳಿಗೆ ನಾನು ಯಾವಾಗ್ಲೂ ಡೈಲಿ ಫೋನ್ ಮಾಡ್ತಾ ಇರ್ತೀನಿ ಅವಳಿಗೆ, ಹೆಂಗಿದ್ದಾನೆ ಏನು ಎತ್ತ ಅಂತ ಹೇಳ್ಬಿಟ್ಟು. ಅವಳು ಹೇಳ್ತಾಳೆ, ನೀನೇ ಕಣಮ್ಮ ಆತರ ಕೊರಗಿ ಸಾಯೋದು, ಮಗ ಬೇಕು ಅಂತ ಅಷ್ಟು ವರ್ಷದಿಂದ ಕಷ್ಟ ಬಿದ್ದು ಸಾಕಿದ್ಯಾ, ಆಯ್ತು ಆಗಿದ್ದಾಯ್ತು, ನೀನೇ ಒಪ್ಕೊಂತಿದ್ದಿ, ಕಾಲಿಡ್ ಕೇಳಿದ್ಯ, ತಪ್ಪಾಯ್ತು ಬಂದ್ಬಿಡು ಅಂತ. ಆದ್ರೆ ಅವ್ನು ಚೆನ್ನಾಗೇ ಇದ್ದಾನೆ, ಊಟ ಮಾಡ್ಕೊಂಡ್ ತಿಳ್ಕೊಂಡು ಆರಾಮಾಗೆ ಇದ್ದಾನೆ, ಅವ್ನಿಗೆ ಸ್ವಲ್ಪನೇ ಇಲ್ಲ ಅಂತ ಹೇಳಿದ್ರು. ಆಮೇಲೆ ನಾನು ಇಲ್ಲಿ ನಮಗ್ ಹತ್ತಿರ ಅಕ್ಕರಿದ್ರಲ್ಲ, ಅವ್ರಿಗೆ ನನ್ನ ವಿಷಯಗಳ ಹಿಂಗ ಆಯ್ತಕ್ಕ, ನನ್ ಮಗ ಹೊರಟೋಗ್ಬಿಟ್ಟಿದನಕ್ಕ ಅಂತ ನೆನ್ನೆ ಹಿಂಗ್ ಆ ಅಕ್ಕರ ಹತ್ರ ಹೋಗ್ಬಿಟ್ಟು ಅಂದೆ ಕಣಣ್ಣ. ಅವ್ರು ಹೇಳಿದ್ರು ಅಲ್ಲೆಲ್ಲೋ ಯಾವ್ರಿದೆ ಅಲ್ಲಿ ಹೋಗ್ಬಿಟ್ಟು ಈ ತರ ಹಿಂಗ್ ಆಗಿದೆ, ಅಮ್ಮ ಮಗ ಇಬ್ಬರೇ ಇರೋದು, ಈ ತರ ಹೊರಟೋಗ್ಬಿಟ್ಟಿದಾನೆ ಅಂತ ಅಲ್ಲಿ ಹೋಗಿ ಕೇಳಿದ್ರು. ಅವ್ರು ಹೇಳಿದ್ರು, ಒಂದ್ ಹೆಣ್ಣು ಒಂದ್ ಗಂಡು ಅವನ್ನ ಹಿಡ್ದಿಕೊಂಡಿದ್ದಾರೆ. ಅಂದ್ರೆ ಅವನಿಗೆ ಅಮ್ಮ ಕಡೆ ಜ್ಞಾನ ಇಲ್ದಿಲ್ದಂಗೆ ಅವ್ರ ಹತ್ರ ಎಲ್ಲ ಅವನಿಗೆ ಅದಂಗಂತ ಅಂದ್ಬಿಟ್ಟು ಅವನ್ನ ಅಲ್ಲೇ ಹಿಡ್ದಿಕೊಂಡಿದ್ದಾರೆ ಅಂತ ಅಂದ್ರು. ಅಂದ್ರೆ ಹಿಡ್ದಿಕ್ಕಣ ಕಾರಣ ಅಲ್ಲಿ ನಮ್ಮ ಅಕ್ಕ, ನಮ್ಮ ಮನೆ ಅವರೇ ಮಾಡಿರೋದದು. ಅವಾಗೇನೋ ಹೋದಾಗ್ಲೇ ಆಯ್ತು ಕಣ, ಆಗೋಯ್ತು ಹೋಗು ಅಂತ ಹೇಳಿ ಕಳಿಸ್ಬೋದಾಗಿತ್ತು, ಕಳಿಸ್ಲಿಲ್ಲ ಅಣ್ಣ ಅವರು. ಇನ್ನು ಅವಳು ನಮ್ಮ ಅಕ್ಕ, ನನಗೇನ್ ಭಯ ಗೊತ್ತಣ್ಣ, ಇವಾಗ ಸಿಗರೇಟ್ ಸೇತಾನೆ ಅಂತ ಹೇಳಿದ್ಲು ನಮ್ಮ ಅಕ್ಕ ಮಗಳು ಸ್ವಲ್ಪ ಒಳ್ಳೆವಳಣ್ಣ. ಅವಳು ಹೇಳಿದ್ಲು, ಮತ್ತೆ ಇವಾಗ ಅವ್ರಮ್ಮ ಎಣ್ಣೆ ಕುಡಿತಾಳೆ ಅಣ್ಣ, ಇನ್ನು ಎಣ್ಣೆ ಕುಡಿಯೋದ್ ಕಳ್ಸಲ್ಲ ಅನ್ನೋದು ಹೆಂಗ್ ಗ್ಯಾರಂಟಿ ಅಣ್ಣ? ಅದಕ್ಕೆ ನನ್ ಮಗ ನನಗ್ ಬೇಕಣ್ಣ, ನನ್ ತಪ್ಪು ಅರ್ಥ ಆಗಿದೆ ಅಣ್ಣ, ನನಗ್ ಬೇಡ ಅಣ್ಣ, ಇದ್ಯಾವ್ದು ಶಾಶ್ವತ ಅಲ್ಲ ಅಂತ ನನಗ್ ಗೊತ್ತಾಗಿದೆ ಅಣ್ಣ. ಶಾಶ್ವತನೇ ಅಲ್ಲಣ್ಣ, ಯಾವ್ದೇ ಒಂದ್ ಹೆಣ್ಣಾಗ್ಲಿ ಅಣ್ಣ, ಇವ್ ನನಗ್ ತುಂಬಾ ಮೋಸ ಮಾಡ್ಬಿಟ್ಟ. ಇವನಿಂದ ಆಗಿಲ್ವಂತೆ, ನನ್ನಿಂದನೇ ಹೋದ್ನಂತೆ ನನ್ ಮಗ ಅಂತ ಹೇಳ್ತಾನಣ್ಣ. ನಿನ್ನಿಂದನೇ ಹೋಗಿದ್ದು ನಿನ್ ಮಗನ, ಹುಷಾರಿಲ್ಲ ಅಂದ್ರೆ ಬಂದು ನೋಡ್ಕೊಂಡು ಇಲ್ಲ ಅಣ್ಣ, ಕಟ್ಕೊಂಡು ಕೊನೆ ಗಂಟ ಇಟ್ಕೊಂಡು ನೀರ ಗಂಟ ಅಷ್ಟೇ ಅಣ್ಣ. ಯಾವ ತೀಟೆ ತೀರಿಸ್ಕೊಳೋ ಗಂಟ ಮಾತ್ರನೇ ಅವರು. ನನಗ್ ನನ್ ಮಗ ಬೇಕಣ್ಣ, ನನ್ಗೆ ಅರ್ಥ ಆಗಿದೆ ಅಣ್ಣ. ನನ್ ಮಗ ನನಗೆ ಒಳ್ಳೆ ರೀತಿಗೆ ಬೇಕಣ್ಣ. ನನ್ ಮಗ ಕೆಟ್ಟ ಅಭ್ಯಾಸಗಳು ಕಲ್ತ್ಕೊಂಡ್ಬಿಡ್ತಾನೆ ಅಂತ ಭಯ ಅಣ್ಣ. ಅವನ್ ಮುಂದೆ ಕಾಳಾಗೋದ್ರು ನಾನೇ ನೋಡ್ಬೇಕಲ್ಲಣ್ಣ. ಸರಿ ತಾಯಿ, ಅಳುಬಿಡವ, ಆಯ್ತು, ಅಳು ನಿಲ್ಸು ಆಗ್ಲಿ, ಏನೋ ಒಂದು ಆಗುತ್ತೆ, ಅಳು ನಿಲ್ಸು. ಮೊದ್ಲು ಅಳು ನಿಲ್ಸವ್ವ. ನೀನು ಕೇಳಿಸ್ಕೊ, ನಾನು ಹೇಳೋದು ಕೇಳಿಸ್ಕೊಳ, ಕಣ್ಣೀರು ಒರ್ಸ್ಕೊ, ಏನಾಗಲ್ಲ ಕಣ್ಣೀರು ಒರ್ಸ್ಕೊ. ಈಗ ನಾವು ಸ್ವಲ್ಪ ನೀನ್ ನನ್ನ ಮಾತನ್ನ
ಕಣ್ಣೀರು ಒರೆಸ್ಕೊಂಡು ಸಮಾಧಾನವಾಗಿ ಕೇಳಬೇಕು. ಅಣ್ಣ ಅಣ್ಣ ಆಯ್ತು, ಸರಿನವ. ಮೊದಲನೇದಾಗಿ ಹೇಳ್ತೀನಿ, ಹ್ಮ್. ನಿನ್ನ ಮಗ ಮುಂದಿನ 7 ತಿಂಗಳೊಳಗಡೆ ನಿನ್ನನ್ನು ಬಂದು ಸೇರ್ತಾನೆ. ಧೈರ್ಯವಾಗಿರು. ಆಯ್ತಾ? ಒಂದು ಅಣ್ಣ. ತಿಳಿಸ್ಕೊ, ಇಲ್ಲಿ ನಿನ್ನ ಮಗ ನಿನ್ನನ್ನು ಸೇರ್ತಾನಾದ್ರೂ ಕೂಡ ಅವನು ಯಾವುದೇ ವ್ಯಸನಕ್ಕೆ ದಾಸನಾಗಿರಲ್ಲ ಅನ್ನೋದ್ರ ಬಗ್ಗೆ ನಾನು ನಿನಗೆ ಯಾವ ಭರವಸೆನೂ ಕೊಡುವುದಿಲ್ಲ. ಒಂದು, ನಿನ್ನ ಮಗ ಹಂಗಂದ್ರೆ ಅಣ್ಣ ಕೇಳಿಸ್ಕೊಳಬ್ಬ, ನಿನ್ನ ಮಗ ಬೀಡಿ ಸಿಗರೇಟ್ ಅಥವಾ ಯಾವುದೋ ವ್ಯಸನ ಇಲ್ಲದೆ ಶುದ್ಧನಾಗಿ ಬರ್ತಾನೆ ಅಂತ ನಾನು ಭರವಸೆ ಕೊಡಲ್ಲ. ಅಣ್ಣ ಆತ ಇರುವ ಜಾಗ ಅಂತದ್ದು. ಅದು ಹೌದಾ? ಮುಖ್ಯವಾಗಿ ನಿನ್ನ ದುಷ್ಟ ಕೆಲಸದ ಕರ್ಮಗಳು ಅವನ ಮೂಲಕ ನಿನಗೆ ಹೊಡೆತ ಕೊಡಬೇಕಿದೆ. ಆ ಬಿಸಿ ಆರೋವರೆಗೂ ನೀನು ಏನು ಮಾಡಿದ್ರು ಅದು ಸರಿ ಹೋಗಲ್ಲ. ಅಂದ್ರೆ ನಿನ್ನದೇ ತಪ್ಪು ಕೆಲಸ ಇದೆಯಲ್ಲವಾ, ಅಥವಾ ನಿನ್ನದೇ ಈ ಎಡವಟ್ಟಿದೆಯಲ್ಲ. ಹೌದು, ನಾನು ಹೇಳಬಾರ್ದು, ನಿನಗೆ ನೋವು ಕೊಡಬಾರ್ದು, ಬಟ್ ಆದ್ರೂ ಹೇಳ್ತಾ ಇದ್ದೀನಿ, ಯಾಕೋ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಸಂತಾನ ಯಾಕೋ ನನ್ನ ವಿರುದ್ಧವಾಗಿ ನಡ್ಕೊಳ್ತಾ ಇದೆ, ಕುಲಕಂಟಕನಾಗಿ ನಡ್ಕೊಳ್ತಾ ಇದ್ದಾನೆ ಎಂದಾಗ ಅದು ಆ ಸ್ವಯಂ ತಂದೆ ತಾಯಿಗಳ ಹಳೆಯ ಕರ್ಮಕ್ಕಿರುವ ಪ್ರತಿಫಲ ಅಂತೆ. ಅಂದ್ರೆ ಅದು ಮಗನ ರೂಪದಲ್ಲಿ ಹೊಡೆತ ಹೊಡಿತಾ ಇರುತ್ತಷ್ಟೇ. ಎಲ್ಲದಕ್ಕೊಂದು ಕೊನೆ ಇದೆ. ಆದರೆ ಈಗ ಸ್ವಲ್ಪ ಬದುಕನ್ನ ಅಥವಾ ನಿನ್ನ ಕಥೆಯನ್ನು ಬಿಡಿಸಿ 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 ನೋಡೋಣ. ಇಲ್ಲಿ ನಿನ್ನ ಅಕ್ಕ ಕುಡಿತಾಳೆ, ಅಥವಾ ಅಮ್ಮ ಕುಡಿತಾ ಇದ್ರು, ಅಥವಾ ನಿನ್ನ ತಂದೆ ಅದ್ಭುತವಾದ ಮನುಷ್ಯ, ಅಥವಾ ಇಲ್ಲಿ ನಿನ್ನ ಗಂಡ ಅದ್ಭುತವಾದ ಮನುಷ್ಯ, ಅಥವಾ ಇತ್ತೀಚೆಗೆ ಬಂದ ಈ ಪರಪುರುಷ ನನ್ನನ್ನು ಬಳಸಿಕೊಂಡ, ನನ್ನ ಕಷ್ಟಕ್ಕಾಗಲಿಲ್ಲ. ನೋಡು ತಾಯಿ, ನಾನು ನನ್ನ ಬದುಕನ್ನು ಇವತ್ತು ನಿಮಗೆ ಈ ಕಾರ್ಯಕ್ರಮ ಕೇಳಿ ಅಥವಾ ನಿಮ್ಮ ಬುದ್ಧಿಮಟ್ಟ ಸ್ವಲ್ಪ ಹೆಚ್ಚಾಗಿ ತಿಳುವಳಿಕೆ ಹೆಚ್ಚಾದಾಗ ಸತ್ಯದ ದರ್ಶನವಾಯಿತು. ಅಂದರೆ ಈ ದೇಹ ಸುಖ, ಕಾಮ ಅಥವಾ ಆಕರ್ಷಣೆ, ಅಥವಾ ನನಗೂ ಯಾರೋ ಒಬ್ಬ ಗಂಡಸು, ನನಗೂ ಯಾರೋ ಒಂದು ಆಶ್ರಯ ಬೇಕು, ಅಂದರೆ ನನಗೂ ಯಾರ್ದು ಆಶ್ರಯ ಬೇಕು ಅಂತ ಯಾಕೆ ಅನ್ನಿಸ್ತು? ಅಯ್ಯೋ ನಾನು ಒಂಟಿಯಾಗಿದ್ದೀನಿ. ಅಂದರೆ ನಾನು ಒಂಟಿಯಾಗಿದ್ದೀನಿ ಅಂತ ಜಂಟಿಯಾಗ್ಲಿಕ್ಕೆ ಹೋದ್ನಲ್ಲ, ಆ ಜಂಟಿ ಆದಮೇಲೆ ಗೊತ್ತಾಯಿತು ಒಂಟಿಯೇ ಅದ್ಭುತ ಅಂತ. ಹೌದು ಹೌದು. ಅಂದರೆ ಯಾವ ಒಂಟಿತನ ನನಗೆ ನಿಮಿಷ ಯುಗಗಳಾಗುತ್ತಿತ್ತೋ, ಈಗ ಜಂಟಿಯಾದ ಮೇಲೆ ಆ ಯುಗಗಳು, ಆ ನಿಮಿಷಗಳು ಎಲ್ಲ ವಿಷವಾಗಿ ಹೋಗ್ಬಿಟ್ಟಿದ್ದಾವೆ. ಇವತ್ತು ನಿನ್ನ ಮಗ, ಸುಮ್ಮನೆ ಯೋಚನೆ ಮಾಡವ, ಯಾವ ಮಗ, ಇವನ್ ನೀನೊಬ್ಳು ತಾಯಿಯಾಗಿ ನಿನ್ನ ಮಗ, ಓ ನನ್ನ ಮಗ ಹಿಂಗಿರಬೇಕು, ನನ್ನ ಮಗ ಹಂಗಿರಬೇಕು, ನನ್ನ ಮಗ ಕೆಟ್ಟ ದಾರಿ ತುಳಿಬಾರ್ದು, ನನ್ನ ಮಗ ಕೆಟ್ಟ ಸಂಗತಿ ಹೋಗು, ಒಬ್ಬ ಮಗ ಅದನ್ನು ಕಣ್ಣಾರೆ ನೋಡ್ತಾನೆ, ಅಥವಾ ಅಂಥದ್ದೇನೋ ಒಂದು ಭಾವನೆಗೆ ಬರೋ ಥರ ಅಲ್ಲೇನೋ ಇರುತ್ತೆ ಎಂದಾಗ ಅವನ ಹೃದಯ ಎಷ್ಟು ಹೊಡೆದೋಗಿರ್ಬೋದವ. ಹೌದಣ್ಣ. ಅಂದರೆ ಈಗ ತಾಯಿಯಾಗಿ ನೀನು ಹೇಳ್ತೀಯ, ಕಾಲಿಗೆ ಬಿದ್ದು ಬಿಡ್ತೀನಿ, ಅಯ್ಯೋ ನನ್ನ ತಪ್ಪಾಯಿತು, ಅಯ್ಯೋ ನನ್ನ, ಅಂದರೆ ಅವನ ಹತ್ರ ನೀನು ಹೇಳಿದೆ, ಇಲ್ಲ ನಾನು ಇನ್ನು ಮೇಲೆ ಅವನ ಸಹವಾಸಕ್ಕೆ ಹೋಗಲ್ಲ. ಸರಿ ಆಯಿತು, ಅವನೇನು ತಪ್ಪಿತ್ತು, ಇವತ್ತ ಹೊಡೆದ, ಆಯಿತು ಒಳ್ಳೇದಕ್ಕೆ ಹೊಡೆದ ಅಂದ್ಕೊಳ್ಳೋಣ, ಬಟ್ ಯಾಕೋ ನಿನ್ನ ಮಗನಿಗೆ ಬೇಜಾರಾಯಿತು. ಅಂದರೆ ನಿನ್ನ ಮಗನ ಮತ್ತು ನಿನ್ನ ನಡುವಿನ ಮಾತುಕತೆ, ಅಮ್ಮ ನಾವೆಲ್ಲಾದರೂ ಹೋಗಿಬಿಡೋಣ, ಇಲ್ಲ ಅಮ್ಮ ಎಲ್ಲಿ ಹೋಗೋದಪ್ಪ, ನಮಗೆ ಯಾರೂ ಇಲ್ಲ, ಆಯ್ತಮ್ಮ ಎಲ್ಲೂ ಹೋಗೋದು ಬೇಡ, ಇನ್ನು ಮುಂದೆ ನೀನು ಅವನ ಸಹವಾಸ ಮಾಡಬೇಡ. ಅಂದರೆ ಒಂದು ಕುಟುಂಬವಾಗಿ ನೀವಿಬ್ಬರೇ ಇದ್ರಿ, ಮತ್ತು ನಿಮ್ಮ ಇಬ್ಬರ ನಡುವೆ ನಡೆದ ಮಾತುಕತೆಗೆ ನೀವಿಬ್ಬರೂ ಬದ್ಧರಾಗಿರಬೇಕಿತ್ತು. ಇಲ್ಲ ಆತ ಇಲ್ಲದಾಗ ನೀನು ಆ ಮಾತನ್ನು ಮೀರ್ತೀಯ ಅಂದಾಗ ಅದಕ್ಕೆ ಶಿಕ್ಷೆ ಆಗಬೇಕಲ್ಲವ. ಹೌದು. ನಿನ್ನ ಉದ್ದೇಶ ಏನಿತ್ತು? ಈಗ ಗಂಡ ಇಲ್ಲ, ಗಂಡ ತೀರು ಹೋಗಿದ್ದಾರೆ, ಅಥವಾ ಗಂಡ ದೂರ ಇದ್ದಾರೆ, ಅಥವಾ ಗಂಡ ಯಾಕೋ ಇವತ್ತು ಜೊತೆ ಇಲ್ಲ ಅಂತ ಹಂಗಿರೋ ಹೆಣ್ಮಕ್ಳೆಲ್ಲ ಈಗ ನಿಂತಾರ ಯೋಚನೆ ಮಾಡಿಬಿಟ್ರೆ ಏನಾಗ್ಬೇಕು ಸಮಾಜದ ಕತೆ? ಅದಕ್ಕೆ ತುಂಬ ಒಳ್ಳೆ ದಾರಿಗಳು ಇದ್ವಲ್ಲ. ಹೌದು. ಇವನ್ ನಿನ್ನ ಮಗನಿಗೆ ಎಂದೋ ಹಿಂದೆನೇ ಒಪ್ಪಿಸಿ ಇನ್ನೊಂದು ಮದುವೆನೇ ಆಗ್ಬೋದಿತ್ತು, ವಾಟ್ ಎವರ್ ಇಟ್ ಈಸ್. ನಿಮ್ಗೆ ಅದಕ್ಕೆ ಇಷ್ಟ ಇಲ್ವಾ, ಆಯಿತು. ಬಟ್ ಈಗ ಒಂದು ಹೆಣ್ಣು, ನನಗೂ ಒಂದು ಗಂಡಿನ ಆಶೆ ಯಾಕೆ ಬೇಕು? ನಿನ್ನ ಮಗ ಗಂಡಸಲ್ವಾ? ಅಂದರೆ ಅದನ್ನು ಮೀರಿದ್ದೇನೋ ವಿಚಾರ ಬೇಕಿತ್ತು, ಅಥವಾ ಅದನ್ನೇನೋ ಮೀರಿದ್ದೇನೋ ಸಂಗತಿ ಇತ್ತು ಅಂದರೆ ಆಯ್ತಲ್ಲ, ಅಧರ್ಮ ಬಂತಲ್ಲ ವಿಚಾರ. ಅಂಡ್ ನೀನು ಹೋಗಿ, ಅಯ್ಯೋ ನಿನ್ನ ಗಂಡನ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ, ನಿನ್ನ ಗಂಡನಿಂದ ನನ್ನ ಮಗ ಈಗ ದೂರ ಆಗಿಬಿಟ್ಟ, ಆ ಹೆಣ್ಣಿನ ಹೃದಯಕ್ಕೆ ಏನಾಗಿರಬೇಕು? ಒಟ್ಟು ಈ ಎಲ್ಲರ ಬಿಸಿ ಉಸಿರು ಸೇರಿ ನಿನ್ನನ್ನು ಕೊಲ್ತಾ ಇದೆ.
ಹೌದಣ್ಣ. ಈಗ ಆಕೆ ಏನು ಹೇಳಿದ್ರು, ಅಯ್ಯೋ ನನಗೆ ಗೊತ್ತಿತ್ತು ಬಿಡವಾ, ಏನು ಮಾಡ್ಲಿಕ್ಕಾಗಲ್ಲ, ಅಂದ್ರೆ ಹಂಗ್ ಕ್ಷಮಿಸಿಬಿಟ್ರು ಅಂತ ಮಾತ್ರಕ್ಕೆ ಅವ್ರಿಗೆ ಏನು ನೋವಿಲ್ಲ ಅಂತ ಅಲ್ಲ, ಹೌದಲ್ಲ? ಹೌದು ಹೌದು. ಬಟ್ ಒಟ್ಟಾರೆ ಯಾಕೆ ನಾನು ಇದನ್ನು ಬಿಡಿಸಿ ಹೇಳ್ತಾ ಇದ್ದೀನಿ, ಅವತ್ತು ನಿನ್ನ ಗಂಡ ತೀರು ಹೋದಾಗ ನಿನಗೆ ಬಂದ 6 ಲಕ್ಷ ಹಣವನ್ನು ನಿನ್ನ ಅಕ್ಕ ತೆಗೆದುಕೊಂಡು ಹೋದ್ಲು. ಆಕೆ ಇನ್ನೊಂದು ಹೇಳ್ತೀನಿ, ಯಾವ 6 ಲಕ್ಷವನ್ನ ಒಂದು ಸೂತಕದ ಮನೆಯಿಂದ ಕದ್ದು ತೆಗೆದುಕೊಂಡು ಹೋದ ಹಣ, ಅದೂ ಕೂಡ ಈಗ ಅವಳ ಮಗನ ರೂಪದಲ್ಲಿ ಅವಳನ್ನು ಮತ್ ಕಾಡುತ್ತದು. ಆಯ್ತಲ್ವ, ಅದಾಲೆ ತಪ್ತಾ ಇದೆಯಲ್ಲ. ಹೌದು. ನಿನ್ನ ಗಂಡ ಸತ್ತ ಆ ಸೂತಕದ ಮನೆಯಿಂದ 6 ಲಕ್ಷ ತಗೊಂಡು ಹೋಗಿ ಏನ್ ಸಂಪಾದಿಸಿದ್ರು? ನಿನ್ನೂ ಸೇರಿ ನೀವು ನರಕ ಅನುಭವಿಸ್ತೀರಾ. ಅಂಡ್ ನೀನು ಎಂತ ಅಕ್ಕ ಅಥವಾ ನಾನು, ಅಯ್ಯೋ ನನ್ನ ಗಂಡ ಸತ್ತಿದ್ರು ನನ್ನ ಜೊತೆ ಇರಬೇಕಿತ್ತು, ಒಂದು ಭಾವನೆಗೆ ಬೆಲೆ ಇಲ್ಲದವಳನ್ನು ತಗೊಂಡು ಏನು ಉಪ್ಪುಂಕಾರ ಹಾಕೊಂಡು ನೆತ್ತೀಯ? ಯಾವತ್ತೂ ಒಂದು ದಿವಸ ತಗೊಂಡು ಹೋದ್ಲಲ್ಲ, ಅವತ್ತೇ ನೀನು ತ್ಯಜಿಸಬೇಕಿತ್ತು. ಸಿಕ್ಬಿಟ್ಲಂತೆ, ಅಯ್ಯೋ ನೀನು ದುಡ್ಡಾದ್ರೂ ಕೇಳಿದ್ರೆ ನಾನೇ ಕೊಟ್ಬಿಡ್ತಿದ್ದೆ, ನೀನು ನನ್ನ ಜೊತೆ ಇರಬೇಕಿತ್ತು. ಯಾವಳನ್ನ ಕೇಳ್ತಾ ಇದೀಯ ನೀನು ಹಂಗಂತ? ಯಾವತ್ತೋ ಒಂದು ದಿವಸ ಕಡ್ಕೊಳ್ಬೇಕಾದ ಸಂಬಂಧಗಳನ್ನ ಉಳಿಸ್ಕೊಂಡು ಬಂದಲ್ಲ, ಅನುಭವಿಸಿವತ್ತ. ಸರಿ, ಅವತ್ತು ಉಳಿಸ್ಕೊಳ್ಳೋ ಕಾರಣ ಆದ್ರೂ ಏನಿತ್ತವ ಅವತ್ತು? ಹಂಗೆ ಅಷ್ಟು ಸೂತಕದ ಮನೆಯಿಂದ ಹಣ ಕದ್ದವಳನ್ನ ಚಪ್ಪಲಿ ಬಿಡೋ ಜಾಗದಲ್ಲಿ ಬಿಡಬೇಕಿತ್ತು ನೀನು. ಅವತ್ತು ಹೇಗಿರಬೇಕಿತ್ತು ನಿನ್ನ ಪ್ರತಿಕ್ರಿಯೆ ಅಂದರೆ, ಅವತ್ತು 11 ಗಂಟೆ ರಾತ್ರಿಯಲ್ಲಿ ಎಲ್ಲಿ, ಅಯ್ಯೋ ಮದುವೆ ಮುಂಚೆನೇ ಈ ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ, ಮದುವೆ ಆದಮೇಲೆ ಇನ್ನು ಹೆಂಗೆ ಚೆನ್ನಾಗಿ ನೋಡ್ಕೊಳ್ಬೋದು ಅಂತ ಜುಟ್ಟಿಡಿದು ಹೊಡೆದು ಆಚೆ ಹಾಕೊಂಡು ನೋಡಿದ್ಲಲ್ಲ. ಮತ್ತು ಅದೇ 12 ಗಂಟೆ ರಾತ್ರಿಯಲ್ಲಿ ಅರಿಶಿನ ಕುಂಕುಮ ದಾರವನ್ನು ಕಟ್ಟಿ ಅದನ್ನೇ ತಾಳಿ ಅಂತ ಪರಿಗಣಿಸಲಾಯ್ತಲ್ಲ. ಆ 12 ಗಂಟೆಯಲ್ಲಾದ ಆ ಅವಮಾನ, ಆ ದುಃಖ, ಸ್ವಾಭಿಮಾನ ಇಲ್ದಂಗೆ ಬದುಕ್ದಲ್ಲೋ ನೀನು? ಅಕ್ಕ, ಅಯ್ಯೋ ರಕ್ತ ಸಂಬಂಧ ಎಚ್ಚರವಾಯಿತು, ಅನುಭವಿಸು. ಇದನ್ನ ಬೇರೆ ದೃಷ್ಟಿಕೋನದಿಂದ ನೋಡಿದಾಗ, ಅಯ್ಯೋ ಅವ್ರ ಅಕ್ಕನನ್ನು ಉಳಿಸ್ಕೊಳ್ಬಾರ್ದ, ಒಂದು ಮಾತು ಬರ್ತವೆ ಹೋಗ್ತವೆ, ಅರೆ ಚಿಕ್ಕ ಪುಟ್ಟದ್ದೇನೋ ಒಡವೆದೋ ಎಣ್ಣೆಯದೋ ಬಂದರೆ ಆಯಿತು. ಬಟ್ ಇದು ಒಂದು ಇಡೀ ಸಂಸಾರ, ಗಂಡ ಸತ್ತಲ್ಲಿ ಮಲಗಿದ್ದಾನೆ, ನನ್ನ ತಂಗಿ ಅಳುತ್ತಿದ್ದಾಳೆ, ಆ ಗಂಡನ ಮೇಲೆ ಲಾರಿ ಹೊಡ್ಕೊಂಡು ಹೋದವರು ಇವತ್ತು 6 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ, ಅದನ್ನು ನಾನು ನನ್ನ ತಂಗಿಗೆ ತಲುಪಿಸಿ ಆಕೆಯ ಕಣ್ಣೀರೋರಿಸಿ ಆಕೆಯನ್ನು ಮತ್ತೆ ಜೀವನದಲ್ಲಿ ಪುಟಿದೇಳುವ ಹಾಗೆ ಮಾಡಬೇಕಿದ್ದವಳು ನಾನು 6 ಲಕ್ಷ ತಗೊಂಡು ಮನೆಯಿಂದ ಹೋಗ್ತೀನಿ ಎಂದಾಗ ನಾನು ಆ ಸಂಬಂಧವನ್ನು ಕಡ್ಕೊಳ್ಳಿಕ್ಕೆ ಅದಕ್ಕಿಂತ ದೊಡ್ಡ ಕಾರಣ ಬೇಕಿತ್ತಾ? ಯಾಕೆ ಮುಂದುವರಿಸ್ದೆ? ಹೌದು, ನಿನ್ನ ಮಗ ಅವನ ಮಗನ ಜೊತೆ ಸೇರಿ ನರಕ ಸುಖನೂ ಅನುಭವಿಸ್ತಾರೆ, ಅದಕ್ಕಿಂತ ದೊಡ್ಡ ನರಕನೂ ಅನುಭವಿಸ್ತಾರೆ. ಇದು ನನ್ನ ಶಾಪವಲ್ಲ, ನೀನೇನ್ ಮಾಡಿಕೊಂಡ ಎಡವಟ್ಟುಗಳ ನಿರ್ಧಾರ. ನೀನು ಅನುಭವಿಸ್ತೀಯ. ಬರ್ತಾನೆ, ಅರ್ಧಂಬರ್ಧ ಜೀವ ಆಗ ಬರ್ತಾನೆ. ಈಗ ನಾನು ನಿನಗೇನೋ ಒಂದಷ್ಟು ಸುಳ್ಳು ಹೇಳಿ ಸಮಾಧಾನ ಮಾಡಿ ಕಳಿಸಬಹುದು, ಆದರೆ ನಿನಗೆ ನಾನು ಹೇಳ್ತಾ ಇದ್ದೀನಿ, ನಿನ್ನ ಮಗ ಬರ್ತಾನೆ. ಆದರೆ ಬಂದಾಗ ಅವನು ಯಾವ ಸ್ಥಿತಿಲಿ ಇರ್ತಾನೆ ನಾನು ಭರವಸೆ ಕೊಡಲ್ಲ. ಆದರೆ ಅದಾದಮೇಲೆ ಅವನಿಗೊಂದು ಕಾಲದ ಹೊಡೆತ ಬೀಳುತ್ತೆ, ಅವನೂ ಸರಿ ಹೋಗೋ ದಿನ ಬರ್ತವೆ, ಅವನಿಗೂ ಏನೋ ಒಂದು ಆಗುತ್ತೆ, ಕೈಯೋ ಕಾಲೋ ಏನೋ ಒಂದು ಆದಾಗ ಅವನಿಗೂ ಬುದ್ಧಿ ಬರುತ್ತೆ, ಅವನು ತಿದ್ದುಕೊಳ್ತಾನೆ. ಆದರೆ ಒಂದು ತಾಯಿಯಾಗಿ ನೀನು ಮಗನ ಈ ವಿಚಾರ ಬಿಟ್ಟು, ಈಗ ನೋಡವ್ವ, ನಿನ್ನ ಜೊತೆ ಇದ್ದಿದ್ರೆ ಅವನು ಕೆಡಲ್ಲ ಅಂತ ಅಲ್ಲ, ಅಥವಾ ಅಲ್ಲಿರೋ ಇರೋದ್ರಿಂದ ಅವನು ಕೆಡ್ತಾನೆ ಅಂತಲೂ ಅಲ್ಲ. ಯಾರ್ಯಾರ ಬದುಕಲ್ಲಿ ಏನೇನಿದೆಯೋ ಗೊತ್ತಿಲ್ಲ. ಬಟ್ ನನ್ನ ಇಷ್ಟೆಲ್ಲ ಕಠಿಣವಾದ ಮಾತುಗಳಿಗೆ ಕಾರಣ, ನೀವು ಗಂಡ ತೀರು ಹೋದ ಮೇಲೆ ಎಷ್ಟು ಗೌರವಾನ್ವಿತವಾಗಿ ಮಗನನ್ನು ಬದುಕಿಸ್ಕೊಂಡು ಬಂದ್ರಿ. ಕಸ ಮುಸುರೆ ತಿಕ್ಕಿ ತಿಂಗಳಿಗೆ 22,000 ಸಂಬಳ ತಗೊಂಡು ಮಗನನ್ನು ಕೇಳಿದ್ದು ಕೊಡಿಸದೆ ತಪ್ಪಿಲ್ಲ. ಸಂತಾನಗಳನ್ನು ಸಂತೋಷಪಡಿಸುವುದರಲ್ಲಿ ತಂದೆ ತಾಯಿಗಳ ಬದುಕಿದೆ, ಅವರ ಕರ್ತವ್ಯ, ಅಥವಾ ಅದು ಅವರಿಗೆ ಸಂತೋಷ ಕೊಡುತ್ತೆ. ಆದರೆ ಅದನ್ನು ಮೀರಿ ಅಲ್ಲಿ ಆತ ಮಗನಾಗಷ್ಟೇ ಅಲ್ಲ, ಆತ ನಿನ್ನ ಮನೆಗೆ ಅಣ್ಣ, ತಮ್ಮ, ತಂದೆ, ತಾಯಿ, ಗಂಡ ಎಲ್ಲವೂ ಆಗಿದ್ದಾಗ, ಅವನು ಕಾಲೇಜಿಂದ ಬಂದಾಗ ಅವನು ಯಾರನ್ನ ನೀನು ಒಳಗಡೆ ಕರ್ಕೊಳ್ಳೋದಲ್ಲ, ಮಾತೂ ಆಡಿಸಬೇಡ ಅಂತ ಹೇಳಿದ್ನೋ, ನೀನು ತಂದಲ್ಲಿ ಕೂರಿಸ್ಕೊಂಡಿದ್ದಿ ಅಂದಾಗ ಅವನ ಹೃದಯ ಒಡೆದೋಗಿತ್ತೋ ಇಲ್ವೋ? ಮತ್ ನಾನು ಹೇಗೆ ನಿನಗೆ ಸಡನ್ ಆಗಿ ನಿನ್ನ ಮಗನ ನಿನ್ನ ಹತ್ರ ವಾಪಸ್ ಕಳಿಸ್ಬಿಡ್ಲಿ? ಕಾಲಕ್ಕೆ ಅವಕಾಶ ಕೊಡು, ಕಾಲವನ್ನ ಕಾಯು. ಈಗ ನೋಡವ, ನಾನು
ನಿನಗಿದನ್ನ ತುಂಬ ಅಯ್ಯೋ ಬಿಡವ, ಏನು ಸಮಾಧಾನ ಮಾಡ್ಕೊಳ್ಳವ, ಏನು ತೊಂದರೆ ಇಲ್ಲ. ಈಗಲಾದರೂ ಬುದ್ಧಿ ಕಲ್ತ್ಕೋ. ಎಂಥವ್ರು ಇನ್ನೂ 100 ಜನ ಬರ್ತಾರೆ, ಒಂಟಿ ಹೆಣ್ಣಿದ್ದೀಯ ಅಂದಾಗ ಸಹಾಯ ಮಾಡುವ ನೆಪದಲ್ಲಿ ನಿನಗೀಗ 2 ಶಾಪವಿದೆ. ಒಂದು, ನಿನ್ನ ಮಗನ ನಂಬಿಕೆಗೆ ದ್ರೋಹ ಮಾಡಿದ ಶಾಪ. ಇನ್ನೊಂದು, ಈಗ ಯಾವ ಗಂಡನಿಂದ ನಿನಗೆ ಅಥವಾ ಯಾವ ಪುರುಷನಿಂದ ನಿನಗೊಂಚೂರು ಖುಷಿ, ನೆಮ್ಮದಿ, ಸುಖ ಅಥವಾ ಏನೋ ತುಂಬ ಸೇಫ್ ಅನ್ನಿಸ್ತಿತ್ತಲ್ಲವ, ಇದೇ ಪುರುಷ ಇನ್ಯಾವುದೋ ಹೆಣ್ಣಿಗೆ ಸ್ವಂತ, ಹೌದಲ್ಲ? ಮತ್ತು ಆ ಹೆಣ್ಣು ಬಂದಿಲ್ಲತ್ರೆ ನಾನು ಏನು ಹೇಳಿ? ನಿನಗೆ ನಾನು ಭರವಸೆ ಕೊಟ್ಟು ಕಳಿಸ್ಬಿಟ್ರೆ ಆ ಹೆಣ್ಣಿಗೆ ಏನು ಹೇಳಿ? ಮತ್ತೆ ಅರಕೆ ಕಟ್ಟಿದ ಕಡೆ ಎಲ್ಲ ಹೋಗ್ಲಿಕ್ಕೆ ನಾನು ಅರಕೆ ದೇವರಲ್ಲ. ನೀನು ಆ ಹೆಣ್ಣಿನ ಮುಂದೆ ಹೋಗಿ ನಂದು ತಪ್ಪಾಯಿತು ಅಂತ ಕೇಳಿಕೊಂಡೆ, ದೊಡ್ಡ ಮನುಷ್ಯಳಾದೆ. ಇನ್ನು ಮುಂದೆ ಅದರ ಶಾಪದ ಪರಿಣಾಮ ನಿಧಾನ ಕಡಿಮೆ ಆಗ್ತಾ ಬರುತ್ತೆ. ಇನ್ನೊಂದು 7 ತಿಂಗಳಾದಮೇಲೆ ನಿನ್ನ ಬದುಕು ಸರಿ ಹೋಗುತ್ತೆ. ಬಟ್ ಇಲ್ಲಿ ನನ್ನ ಮಗ ಕೈ ತಪ್ಪಿಬಿಟ್ಟ, ನನ್ನ ಮಗ ಏನೋ ಆಗ್ಬಿಟ್ಟ, ನೀನು ಕೊರಗಬೇಡ, ಆರೋಗ್ಯ ಕೆಡಿಸ್ಕೊಳ್ಬೇಡ. ನೀನು ಆರೋಗ್ಯವಾಗಿರು, ನೀನು ಚೆನ್ನಾಗಿರು, ನೀನು ಹಣ ಕೂಡಿಟ್ಕೋ, ನೀನು ಸಂತೋಷವಾಗಿ ಸಂಪಾದನೆ ಮಾಡ್ಕೋ, ಜೀವನ ಮಾಡ್ತಾ ಇರು. ಅವನು ಬಂದ ಮೇಲೆ ಅವನೂ ಮರಿತಾನೆ, ನೀನೂ ಮರಿತೀಯ. ಆ ಕಾಲ ಕೂಡು ಬರುತ್ತೆ. ಈಗ ನಾನು ನಿನಗೆ ಆ ದೇವಸ್ಥಾನಕ್ಕೆ ಹೋಗು, ಈ ದೇವಸ್ಥಾನಕ್ಕೂ ಎಲ್ಲೂ ಹೇಳಲ್ಲ. ನಾನು ಹೇಳ್ತೀನಿ, ನಿನ್ನ ತಪ್ಪನ್ನು ನೀನು ಭಗವಂತನ ಆಣೆಯಾಗಿಯೂ ಪಶ್ಚಾತ್ತಾಪ ಪಡು. ಅದಕ್ಕಿಂತ ದೊಡ್ಡ ಶಕ್ತಿ, ಅದಕ್ಕಿಂತ ದೊಡ್ಡ ಶಿಕ್ಷೆ ಇನ್ಯಾವುದೂ ಇಲ್ಲ. ನಿದ್ದೆ ಬರಲ್ಲ ನನಗೆ. ಕೇಳಿಸ್ಕೊಳವ, ನಿನ್ನ ಮಗನ ವಿಚಾರವಾಗಿ ನಾನು ನಿನಗೆ ಭರವಸೆ ಕೊಡ್ತೀನವ. ಕೃಷ್ಣನ ಅನುಗ್ರಹ ನಿನ್ನ ಮಗ ನಿನ್ನ ಜೀವಿತಾವಧಿಯ ಅಥವಾ ನಿನ್ನ ಜೀವನದ ಕೊನೇ ಕ್ಷಣದವರೆಗೂ, ಯಾವ ತಾಯಿ ತಾನು ಹುಷಾರಿಲ್ಲದೆ ಮಲಗಿದಾಗ ನನ್ನ ಗಂಡನೋ ಮಕ್ಕಳೋ ಬಂದು ನನಗೆ ಗುಳಿಗೆ ತಂದುಕೊಡ್ಲಿ, ಟ್ಯಾಬ್ಲೆಟ್ಸ್ ತಂದುಕೊಡ್ಲಿ, ಅಥವಾ ಒಂದು ಬಿಸಿನೀರಿಗೆ ಹಾಸ್ಕೊಡ್ಲಿ, ಯಾವ ಸೇವೆಯನ್ನು ಒಬ್ಬ ತಾಯಿಯಾಗಿ ನೀನು ನಿರೀಕ್ಷೆ ಮಾಡ್ತಾ ಇದ್ದೀಯೋ, ಖಂಡಿತ ನಿನ್ನ ಮಗ ಆ ಮಟ್ಟಿಗೆ ಒಳ್ಳೆಯವನಾಗ್ತಾನೆ. ಬಟ್ ಇಲ್ಲಿ ನಾನು ಹೇಳೋದಿಷ್ಟೇನವ, ಈಗ ಅವನಿಗೆ ಸಿಗರೇಟ್ ಅಥವಾ ಇಂಥದ್ದೇನು ಚಟ ಅದು ಅವನಿಗೆ ಸುಖ ಕೊಟ್ಟಷ್ಟು ನೀನು ಬಾರಪ್ಪ ಪರಂಗೇಣು ಕುಯ್ದಿದ್ದೀನಿ ತಾಂಡು ತಿನ್ನು ಅಂದ್ರೆ ಅವ್ನು ತಿನ್ನಲ್ಲ. ಯಾಕಂದರೆ ಈಗ ಪರಂಗೇಣು ಕಣ್ಣಿಗೆ ಭಾಳ ಒಳ್ಳೆಯದು. ಆದರೆ ಯಾರು ತಿಂತಾರೆ ಅಂತ ನೀನೇನೋ ಒಳ್ಳೇದು ಹೇಳ್ತಾ ಇದೀಯಾ, ಬಟ್ ಈಗ ಆ ಕಡೆ ಏನೋ ಕೆಟ್ಟದ್ದರಲ್ಲೇ ಸುಖ ಕಾಣ್ಕೊಂಡೋಗಿ ಶುರು ಮಾಡಿಬಿಟ್ಟಿದ್ದಾನಾತ. ಈಗ ನಿನ್ನ ಮಾತುಗಳಿಗೆ ಅಥವಾ ಈಗ ನೀವು ಒಳ್ಳೇದು ಹೇಳಲಿಕ್ಕೆ ಹೋದ್ರೆ ಅದು ಕೆಲಸ ಮಾಡೋದಿಲ್ಲ. ನಿನಗೆ ನಾನು ಭರವಸೆ ಹೇಳ್ತಾ ಇದ್ದೀನಿ ತಾಯಿ, ನೀನು ಯಾವ ಮಗನಿಂದ ಕಾಲಿಗೆ ಬಿದ್ದು ತಪ್ಪಾಯಿತು ಅಂತ ಕೇಳಿಕೊಂಡು ಈಗ ಯಾಕೋ ಒಂಟಿಯಾಗ ನೋವು ಅನುಭವಿಸ್ತಾ ಇದೆಯಲ್ಲವ, ಇದು ನಿನ್ನ ಪ್ರಾರಬ್ಧ. ಅವತ್ತು ನೀನು ಹಾಗೆ ನಡ್ಕೊಂಡೆ, ಅವತ್ತು ನೀನು ಹಾಗೆ ಬದುಕದೆ ಇವತ್ತು ಅದಕ್ಕೆ ಅನುಭವಿಸ್ತಾ ಇದೀಯ. ಸ್ವಲ್ಪ ಸಮಯ ಹೋಗಲಿ, ಕಾಲಕ್ಕೆ ಬಿಟ್ಟುಬಿಡು. ಆದರೆ ಬೇಗ ನಾಳೆನೇ ಬಂದ್ಬಿಡ್ಬೇಕು, ನಾಡಿದ್ದೇ ಬಂದ್ಬಿಡ್ಬೇಕು. ಅಥವಾ ನೋಡು ತಾಯಿ, ಯಾವುದೋ ಈ ಹೆಣ್ಣು ಗಂಡು ಅವನನ್ನು ಹಿಡ್ಕೊಂಡ್ಬಿಟ್ಟಿದೆ, ಏನೂ ಇಲ್ಲ, ಚಟಗಳು ಹಿಡ್ಕೊಂಡಿದ್ದಾವಷ್ಟೇ. ಅರ್ಥ ಆಯ್ತಲ್ವಾ? ಚಟಗಳು ಹಿಡ್ಕೊಂಡು ಈಗ ಅಲ್ಲೂ ಕೂಡ ಎಷ್ಟು ದಿನ ಯಾವುದೋ ಒಂದು ಕಾರಣಕ್ಕೆ ಅಲ್ಲೂ ಎಡವಟ್ಟಾಗುತ್ತೆ. ನಾನು ಹಾರೈಸ್ತೀನವ, ಅವನಿಗೆ ಅಲ್ಲಿ ಉಸಿರಾಡ್ಲಿಕ್ಕೂ ಆಗದೆ ಇರೋ ಪರಿಸ್ಥಿತಿ ನಿರ್ಮಾಣವಾಗಬೇಕು. ಅಯ್ಯೋ ಇವರು ನಂಬಿ ನಾನು ಹಾಳಾಗ್ಬಿಟ್ಟಿದ್ದೆ, ನನ್ನ ತಾಯಿ ಮನೆ ಇದೆ, ನಾನು ಅಲ್ಲಿಗೆ ಹೋಗ್ತೀನಿ ಅನ್ನೋ ಕಾಲ. ಅಷ್ಟು ಅವರಿಂದ ತಿರಸ್ಕಾರ, ಅವಮಾನ, ದುಃಖ ಎಲ್ಲವೂ ಅವನಿಗೆ ನಿನ್ನ ಅಕ್ಕನ ಮನೆಯ ಕಡೆಯವರಿಂದ, ಮಕ್ಕಳಿಂದ ಆದ್ರೇನೆ ಅವನು ವಾಪಸ್ ಬರೋದು. ಬಟ್ ಎಲ್ಲ ಅಂದ್ಕೊಂಡಿದ್ದೆಲ್ಲ ಅಲ್ಲೇ ಸಿಗ್ತಾ ಇದೆ ಅಂದ್ರೆ ಅವನು ಅಲ್ಲಿಂದ ಯಾಕೆ ಬರ್ತಾನೆ? ಹೌದು ಹೌದು, ಅಂದ್ಕೊಂಡಿದ್ದೆಲ್ಲ ದುಡ್ಡು ಕೊಡ್ತಾಳಂತೆ ನಮ್ಮ ಅಕ್ಕ. ನೀನ್ ಅಳಬೇಡವಾ? ನೀನ್ ಅಲ್ಲ ಅಣ್ಣ, ಒಳ್ಳೆ ಬುದ್ಧಿ ಹೇಳಿಬಿಟ್ಟು ದುಡ್ಡು ಕೊಡ್ತಾಳಂತ ನೋಡವ. ಅವಳು ಸಂಸ್ಕಾರವೇ ಅಂತದ್ದು ಅಂದ್ರೆ ನೀನೇನು ರಾವಣನಿಂದ ಸೀತೆಯ ರಕ್ಷಣೆ ಬಗ್ಗೆ ಮಾತಾಡ್ತಾ ಇದೀಯ ನೀನು? ಒತ್ಕೊಂಡೋಗು ಬುದ್ಧಿ ಇದ್ದವ್ರಂತ ರಕ್ಷಣೆ ಬಗ್ಗೆ ಏನು ಮಾತಾಡ್ತೀನಿ ನೀನು? ನೋಡು ತಾಯಿ, ನಿನ್ನ ಪಾಪದ ಫಲ ಯಾಕೋ ಅಲ್ಲೊಂಚೂರು ಹೋಗಿ ನೋವು ಕೊಡ್ತಾ ಇದೆ, ಅದೊಂದು ಶಾಶ್ವತ ಅಂತ ಭಾವಿಸಬೇಡ. ನೀನು ಜೀವಂತವಾಗಿರು. ಕೇವಲ 7 ತಿಂಗಳು ನಿನ್ನ ಮಗ ನಿನ್ನ ಬಳಿ ಬರ್ತಾನೆ. ಬಟ್ ಆ ಮುಂಚೆ ನೀನು ಏನೇನೋ ಆಲೋಚನೆ ಮಾಡೋದು, ಹಂಗಾಗ್ಬಿಡ್ತಾನೆ ಹಿಂಗಾಗ್ಬಿಡ್ತಾನೆ. ನೋಡವ್ವ, ನೀನು ತಪ್ಪು ಮಾಡಿದ್ದೀಯಾ, ತಿದ್ದುಕೊಂಡಿದ್ದೀಯಾ, ಮಗನಿಗೆ ರೆಕ್ಕೆ ಬರೋವರೆಗೂ ಅವನನ್ನು ಸಾಕಿದ್ದೀಯಾ, ರೆಕ್ಕೆ ಬಂದಿದೆ, ಹಾರಾಡ್ತಿದ್ದಾನೆ, ಬಿದ್ದರೆ ಎದ್ದೋಳೋದು ಅವನಿಗೆ ಗೊತ್ತು.
ಕೆಟ್ಟವ್ರ ಜೊತೆ ಇದ್ದು ಮಾತ್ರ ಕೆಟ್ಟವನಾಗ್ಬಿಡ್ತಾನ? ಕೆಲವೊಮ್ಮೆ ಅಲ್ಲಿ ಪವಾಡಗಳೇ ನಡೆದು ಹೋಗ್ತವೆ. ಅಯ್ಯೋ ಇವ್ರು ಕೆಟ್ಟವರಾಗಿರ್ಬೋದಪ್ಪ, ನಾನು ಕೆಟ್ಟವನಾಗಬಾರ್ದು ಅನ್ನೋ ಬುದ್ಧಿ ಬಂದರೂ ಬರ್ಬೋದು. ಈಗ ದೂರದಲ್ಲಿರೋ ಒಬ್ಬ ತಾಯಿಯಾಗಿ ನೀನು ಕೇವಲ ಒಳ್ಳೆಯದನ್ನ ಆಲೋಚನೆ ಮಾಡು. ಇಲ್ಲ, ದೇವರು ನನ್ನನ್ನು ಅಲ್ಲಿಂದ ಎಲ್ಲಿ 11-12 ವರ್ಷದಲ್ಲೇ ಗೌಡ್ರ ಮನೆಯಲ್ಲಿ ಜೀತ ಮಾಡ್ತಿದ್ದ ನನ್ನನ್ನು ಎಲ್ಲಿವರೆಗೂ ತಗೊಂಡು ಬಿಟ್ಟಿದ್ದಾನೆ ಅಂದರೆ ಇನ್ಮುಂದೆಯೂ ನನ್ನನ್ನು ಕಾಪಾಡ್ತಾನೆ. ಆದರೆ ಜೀವನದಲ್ಲಿ ಯಾರಿಗೆ ಬರೀ ಸುಖಗಳನ್ನೇ ಉಂಡ ಮನುಷ್ಯರಿದ್ದಾರೆ ಹೇಳವ್ವ? ಹೌದಲ್ಲವಾ? ಬರೀ ಸುಖವನ್ನೇ ಉಂಡವರು ಯಾರಿದ್ದಾರೆ? ಅಥವಾ ಬರೀ ದುಃಖವನ್ನೇ ಉಂಡವರು ಯಾರಿದ್ದಾರೆ? ಇವತ್ತು ಅಳ್ತಾ ಇದೆಯಾ? ಮುಂದಿನ ದಿವಸದಲ್ಲಿ ನಿನ್ನ ಮಗನ ಜೊತೆ ಆನಂದವಾಗಿರ್ತೀಯ. ಅದೇ ಅವನು ಅಣ್ಣ ಇವಾಗ ಸೆಕೆಂಡ್ PUC ಆದ್ಮೇಲೆ ನನ್ ಮುಂದಕ್ಕೆ ಹೋಗಲ್ಲ ಅಂತ ನಮ್ಮ ಅಕ್ಕರ ಹತ್ರ ಹೇಳ್ತಾ ಇದ್ದಾನಂತಣ್ಣ. ಅವ್ನು ಓದ್ಬೇಕು ಅನ್ನೋದ್ ನನ್ನ ಆಸೆ ಅಣ್ಣ. ಅವ್ನ್ ಸ್ಟಾಪ್ ಮಾಡ್ಬಿಟ್ರೆ ಅವ್ನ ಭವಿಷ್ಯನೇ ಹಾಳಾಗೋಗ್ಬಿಡುತ್ತಲ್ಲಣ್ಣ. ಇಲ್ಲ ತಾಯಿ, ಅವನು ಓದನ್ನು ನಿಲ್ಲಿಸೋದ್ರಿಂದ ಅವನ ಭವಿಷ್ಯ ಹಾಳಾಗೋದಿಲ್ಲ. ನೀನು ಪರಪುರುಷನ ಸಂಘವನ್ನ ಮೊದಲು ಬಿಡಬೇಕು. ಮತ್ತೆ ಅವನು ಅಳೋದ್ ನಿಲ್ಸು. ನಿನ್ನ ಅಳು ಇದಕ್ಕೆ ಪರಿಹಾರ ಆಗಿದ್ರೆ ನಾನು ಕೂತ್ಕೊಂಡು ಅಳ್ತಾ ಇದ್ದೆ. ಮಾಡಿರೋ ಅನಾಚಾರಗಳಿಗೆ ಕ್ಷಮೆ ಕೇಳ್ಬಿಟ್ಟ ತಕ್ಷಣ ಸರಿ ಹೋಗಂಗಿದ್ರೆ ಇವತ್ತು ಈ ಜಗತ್ತಲ್ಲಿ ಎಷ್ಟು ಜನ ಕೊಲೆ ಮಾಡ್ಬಿಟ್ಟು ತಪ್ಪಾಯ್ತು ಅಂದಿದ್ರೆ ಮತ್ತೆ ಆ ತಪ್ಪುಗಳಿಗೆ ಏನ್ ಅರ್ಥ ಇದೆ? ಮತ್ತೆ ಬಿಡು, ಕಣ್ಣೀರು ಬಿಡದ್ ಮೊದ್ಲು. ಹೌದಪ್ಪ, ನನ್ನ ತಾಯಿ ಸಿಕ್ಕ ದೇವರಿಗೆಲ್ಲ ಪೂಜೆ ಮಾಡಿಕೊಂಡು ನನ್ನ ಬರುವಿಕೆಗೋಸ್ಕರ ಶಬರಿ ರಾಮನಿಗೆ ಕಾದಂಗೆ ಕಾಯ್ತಿದ್ದಾಳೆ ಅಂತ ಅವನಿಗನ್ನಿಸ್ಬೇಕು. ಅದು ನಿನ್ನ ಉತ್ತರ ಆಗಿರ್ಬೇಕು ಹೊರತು ಹತ್ಕೊಂಡು ಕೊರ್ಕೊಂಡು ಮೂಲೆ ಹಿಡಿದು ಮಗ ಬಂದು ನೋಡುವಷ್ಟೊತ್ತಿಗೆ ಮಣ್ಣಾಗಿ ಹೋಗ್ಬಿಟ್ಟಿ. ಆಮೇಲೆ ಕಾಯು. ಅವತ್ತು ಹೇಗೆ ನನಗೂ ಒಂದು ಕಾಲ ಬರುತ್ತೆ ಅಂತ ಆ ಗೌಡ್ರ ಮೇಲೆ ಜೀತ ಮಾಡೋ ಕಾಲದಿಂದಲೂ ನೀನು ಕಾಯು ಇವತ್ತು. ನಾನು ಇಷ್ಟು ಮಾತ್ರ ಹೇಳಬಲ್ಲವ ನೋಡುವ, ಇಡೀ ರಾತ್ರಿ ಎಲ್ಲ ನಿನಗೆ ಹೇಳಿದ್ರು ನೀನು ಅಳ್ತಾನೆ ಇರ್ತೀಯ, ನೀನ್ ನನ್ನ ಮಾತಿಗೆ ಗೌರವ ಕೊಡಲ್ಲ ಅನ್ನೋದಾದ್ರೆ ಕೊರಗು. ಮೊದ್ಲು ಅದನ್ನ ಅಳವ, ನಾನು ಬೇಡ ಅನ್ನಲ್ಲ. ಹತ್ತು ನೋವನ್ನು ಹೊರಗಡೆ ಹಾಕು, ಆದ್ರೆ ತಲೆಯಲ್ಲಿ ಒಂದಿಟ್ಕೋ, ಇದು ಮಗ ಹುಟ್ಟುತ್ತಾಯಿಂದ ಅವನಿಗೆ ಆ ಕೆಟ್ಟ ಬುದ್ಧಿ ಇಲ್ಲ. ನಿನ್ನ ಪಾಪಕ್ಕೆ ಶಿಕ್ಷೆ ಆಗಬೇಕಿತ್ತು, ಅದು ಮಗನ ಮುಖಾಂತರ ಅದು ತೋರ್ಪಡ್ತಾ ಇದೆ. ಅದು ಕಡಿಮೆ ಆದ ಮೇಲೆ, ಯಾಕಂದ್ರೆ ಎಲ್ಲದಕ್ಕೂ ಹೇಗೆ ನಿನ್ನ ಪಾಪದ ಫಲ ಆರಂಭ ಹೇಗಿದೆಯೋ ಆ ಫಲ ಅಥವಾ ಆ ಪಾಪದ ಈ ಪರಿಣಾಮ ಅಂತ್ಯನೂ ಇದೆ. ಅದಾದ ಮೇಲೆ ಆ ಮಗ ಪವಾಡ ಅನ್ನೋ ಥರ ನಿನ್ನ ಮುಂದೆ ಬಂದು ಅಮ್ಮ ಅಂತ ಗ್ಯಾರಂಟಿ ಅಂತಾನೆ. ಆದರೆ ನಿನ್ನ ಆ ಏನೋ ಒಂದು ಕೆಟ್ಟ ಸಂಬಂಧ ಇತ್ತಲ್ವಾ, ಅದನ್ನು ಮಗ ಕಣ್ಣಾರೆ ನೋಡಿದ್ನಲ್ವಾ, ಆ ಮಗನ ಹೃದಯದಲ್ಲಿರೋ ನೋವನ್ನು ನಿನ್ನ ಕಣ್ಣೀರು ಒರೆಸ್ದಂಗೆ ಬೇಗ ಒರೆಸ್ಲಿಕ್ಕಾಗಲ್ಲ. ಯಾಕಂದ್ರೆ ಅವೆಲ್ಲ ಬೇರೆದೇ ರೀತಿ ಕತೆಗಳು. ಹೌದಲ್ಲ? ಹೌದು. ನೀನು ನಿನ್ನ ತಂದೆನೋ ಅಥವಾ ನಿನ್ನ ಅಮ್ಮನೋ ಇನ್ಯಾವನ ಜೊತೆನೋ ಇರೋದನ್ನು ನೋಡಿದ್ರೆ ನಿನ್ನ ಹೃದಯ ಹೊಡೆದೋಗ್ತಿತ್ತೋ ಇಲ್ವೋ? ಹೌದು. ಅದೇ ಆಗ್ತಾ ಇರೋದಿಲ್ಲ. ನೀನು ಹೇಳ್ತೀಯ ನಾನು ಖಾಲಿ ಬಿದ್ನಲ್ಲ, ಮತ್ತೆ ಸ್ವಲ್ಪ ಸರಿ ಮಾಡ್ಕೊಳ್ಬೇಕಲ್ವಾ? ನೀನು ಖಾಲಿ ಅಂದ್ರೆ ಕೊಲೆ ಮಾಡಿ ದೇವರಿಗೆ ಪೂಜೆ ಮಾಡಿಸ್ಬಿಟ್ರೆ ಸರಿ ಹೋಗ್ಬೇಕಾದು? ಅದಕ್ಕೊಂದು ಗಳಿಗೆ ಇದೆ, ಅದಕ್ಕೊಂದು ಸಮಯ ಇದೆ. ಆಯ್ತು, ತಿದ್ದುಕೊಂಡಿದ್ದೀಯಾ, ನಿನ್ನ ಮಗ ಬರಲಿ ಬರದೆ ಹೋಗಲಿ, ನೀನು ನಿನ್ಗಾದ ಅಥವಾ ನೀನು ಮಾಡಿಕೊಂಡಂತೆ ಎಡವಟ್ಟುಗಳಿಗೆ ಕ್ಷಮೆ ಕೇಳಿದ್ದೀಯಾ, ಅವನು ಕಾಲು ಹಿಡ್ದಿದ್ದೀಯಾ, ಪಶ್ಚಾತ್ತಾಪ ಪಡ್ತಾ ಇದೆಯಾ. ಸಾಯುವ ಮುನ್ನ ನಾನು ಯಾವ ಪಾಪಗಳನ್ನು ಅಥವಾ ನಾನು ಮಾಡಿದ ಕೆಟ್ಟ ಕೆಲಸಗಳನ್ನು ಹೌದು ನಾನು ಮಾಡಿದ್ದೆ ಸರಿ ಅನ್ನೋ ಅಹಂಕಾರದಲ್ಲಿ ನಾನು ಸಾಯ್ತಿಲ್ಲಪ್ಪ, ಅಲ್ಲಲ್ಲೇ ಒಪ್ಪಿಕೊಂಡೆ ಅಲ್ಲಲ್ಲೇ ತಿದ್ದುಕೊಂಡೆ ಅನ್ನೋ ಒಂದು ನೆಮ್ಮದಿಯಾಗಿ ಹೊರಡಬಹುದು. ಈಗ ನೀನು ಆ ನೆಮ್ಮದಿಯನ್ನು ಕಂಡುಕೊಳ್ಬೇಕು. ಹಾಗಾಗಿ ಇಲ್ಲಿ ಮಗನ ವಿಚಾರದಲ್ಲಿ ಕೇವಲ ನಾನು ಏನು ಹೇಳಿದೆ ಅಂತ ಕೇಳಿಸ್ಕೊ, ಕೇವಲ 7 ತಿಂಗಳ ಒಳಗಡೆ ನಿನ್ನ ಮಗ ನಿನ್ನ ಕೈ ಸೇರ್ತಾನೆ. ಆದರೆ ನೀನು ಅಲ್ಲಿಯವರೆಗೂ ಆರೋಗ್ಯವಾಗಿದ್ದೋ ನೀನು ಅವನನ್ನು ಕಾಣ್ತೀಯ, ನೋಡ್ತೀಯ. ನೀನು ಹಿಂಗೇ ಹತ್ಕೊಂಡು ಹೋದರೆ ನಿನ್ನ ಆಯುಷ್ಯನ ಬಗ್ಗೆನೇ ನನಗೆ ಡೌಟ್ ಇದೆ. ಅದು ನಿನ್ನ ಬದುಕು ಎಲ್ಲಿಂದ ಹಾಳು ಮಾಡಿಕೊಂಡೆ ಅಂದರೆ ಈ ತೊದಲು ಅನ್ನೋದಿದೆಯಲ್ಲವಾ, ಇವತ್ತು ನೀನೇನು ಮಾಡ್ಕೊಂಡಿದ್ದೀಯಲ್ಲ ಪರಪುರುಷನ ವಿಚಾರದಲ್ಲಿ, ಇದು ಸ್ವಯಂಕೃತ. ತೊದಲು ಸ್ವಯಂಕೃತನಾ ಅಥವಾ ನಾನು ಮಾಡ್ಕೊಂಡಿದ್ದ? ಅದು ದೇವ್ರೇ ಕೊಟ್ಟಿರೋ ವರ ನೀನು ಅದು ಆ ತೊದಲನ್ನು ನೀನು ವರ ಮಾಡ್ಕೊಳ್ಬೇಕಿತ್ತು, ನೀನು ಓದಬೇಕಿತ್ತು.
ಅಯ್ಯೋ, ಹುಟ್ಟಿದಾಗ್ಲಿಂದಲೇ ಆ ತೊದಲು ಹುಡುಗಿಯನ್ನು ಊರಿನವರೆಲ್ಲ ಆಡ್ಕೊಳ್ತಾ ಇದ್ರು. ಅವಳು ಸುಮ್ಮನಿರ್ಲಿಲ್ಲಪ್ಪ, ಓದಿದ್ಲು, ಕಷ್ಟಪಟ್ಲು. ನೋಡಿ ಇವತ್ತು ಅವ್ರ ಮನೇಲಿ ಬಡತನ, ಅವಳು ತೊದ್ಲು, ಇಷ್ಟೆಲ್ಲ ಮಾಡಿಯೂ ಇವತ್ತು ಗೌರ್ಮೆಂಟ್ ಕೆಲಸದಲ್ಲಿದ್ದಾಳೆ. ಹೀಗೆ ತೊದಲನ್ನ ಇಡೀ ಊರಿನ ಜನ ನಿನ್ನ ಬಗ್ಗೆ ಓಹ್ ಇದ್ರೆ ಅವಳು ಹಂಗಿರ್ಬೇಕಪ್ಪ, ತೊದಲಿದ್ರೂ ಕೂಡ ಊರಿನ ಜನ ಆಡ್ಕೊಂಡ್ರು ಕೂಡ ಹಂಗೆ ಬದುಕುದ್ಲಪ್ಪ, ಹಂಗೆ ತಗೊಳ್ಬೇಕಿದ್ದ ಬದುಕನ್ನ ನೀನದನ್ನ ನಿನ್ನ ದುರ್ಬಲತೆ ಮಾಡ್ಕೊಂಡು ಬಿಟ್ಟೆ. ತೊದಲು ನಿನ್ನ ದುರ್ಬಲತೆ ಅಲ್ಲ, ಆದರೆ ಆ ತೊದಲನ್ನ ನಿನ್ನ ದುರ್ಬಲತೆ ಅಂತ ನೀನು ಅಂದ್ಕೊಂಡಿದ್ದು ನಿನ್ನ ದುರ್ಬಲತೆ. ಇದು ಇಂಗ್ಲೆಂಡ್ ದೇಶದಲ್ಲಿ ಒಬ್ಬ ಪ್ರಧಾನಿ ಇದ್ದ. ಅವನು ಹಿಂಗೆ ಮಾತಿಗೆ ಮುಂಚೆ ಅಥವಾ ಮಾತಿನ ಮಧ್ಯೆ ತುಂಬ ತೊದಲ್ತಾ ಇದ್ದಂತೆ. ಆದರೂ ಅವನು ಅದ್ಭುತ ಭಾಷಣಕಾರ ಅಂತೆ. ಯಾರು ಪತ್ರಕರ್ತರು ಕೇಳಿದ್ರು, ಅಲ್ಲ ಸಾರ್ ನೀವು ಮಾತಿನ ಮಧ್ಯೆ ತೊದಲುತ್ತೀರಾ, ಆದರೂ ನಿಮ್ಮ ಭಾಷಣವನ್ನು ಲಕ್ಷಾಂತರ ಮಂದಿ ಕೂತು ಕೇಳ್ತಾರಲ್ಲ, ಅದು ಹೆಂಗೆ ಅಂತ. ಆಗ ಅವನು ಹೇಳುದಂತೆ, ನೋಡಪ್ಪ ನನಗೆ ತೊದಲು ಇದೆ ಅನ್ನೋದು ಸತ್ಯ. ಒಂದು ಮಾತಿಗೂ ಇನ್ನೊಂದು ಮಾತಿಗೂ ನಡುವೆ ಅಂತರ ಸಿಗುತ್ತೆ, ಹೌದಲ್ಲ? ತೊದಲು ಅಂದ್ರೆ ಒಂದು ಪದ ಮತ್ತೆ ಇನ್ನೊಂದು ಪದ ನಡುವೆ ಗ್ಯಾಪ್ ಸಿಗುತ್ತೆ. ಅಲ್ಲಿ ನಾನು ಯೋಚನೆ ಮಾಡ್ಲಿಕ್ಕೆ ಅದನ್ನು ಬಳಸ್ಕೊಳ್ತೀನಿ. ಹಾಗಾಗಿ ನಾನು ಆ ತೊದಲು ಅಂದ್ರೆ ಒಂದು ಪದದಿಂದ ಇನ್ನೊಂದು ಪದಕ್ಕಿರುವ ಆ ಅಂತರವನ್ನ ನಾನು ಯೋಚನೆ ಮಾಡಿ ಪದಗಳನ್ನು ಬಳಸ್ತೀನಿ. ಆ ತೊದಲು ನನಗೆ ಶಾಪ ಅಲ್ಲ, ನಾನು ಮುಂದೆ ಏನು ಮಾತಾಡಬೇಕು ಅಂತ ಯೋಚನೆ ಮಾಡಲಿಕ್ಕೆ ನನಗದು ಉಪಕಾರ ಆಯಿತು. ಅದಕ್ಕೆ ನನ್ನ ಭಾಷಣ ಕೇಳಲಿಕ್ಕೆ ಲಕ್ಷಾಂತರ ಜನ ಬರ್ತಾರೆ ಅಂತ. ಅಂದರೆ ಆ ತೊದಲನ್ನು ಹೇಗೆ ನಾನು ಶಾಪ ಅನ್ಲಿ, ಅದು ಅವನಿಗೆ ವರ ಆಯ್ತಲ್ವಾ? ಯಾಕಂದರೆ ಬಡ 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 ಮಾತಾಡಿ ಅರ್ಥವಿಲ್ಲದೆ ಮಾತಾಡೋದಕ್ಕಿಂತ ಆ ತೊದಲು ಅನ್ನೋ ಆ ನಿಶಬ್ದವಾದ ಆ ಸಮಯ ಇದೆಯಲ್ಲ, ಶಬ್ದದಿಂದ ಶಬ್ದದ ನಡುವೆ ಏನೋ ಗ್ಯಾಪ್ ಇದೆ, ಮಾತಾಡಬೇಕು ಅಂತ ಅಂದುಕೊಂಡ್ರು ಮಾತಾಡ್ಲಿಕ್ಕೆ ಆಗ್ತಾ ಇಲ್ಲ, ಆ ಸಮಯವನ್ನು ನಾನು ಯೋಚನೆ ಮಾಡಿ ಪದಗಳನ್ನು ಹೆಕ್ಕಿ ತೆಗೆದು ಮಾತಾಡ್ತೀನಿ. ಅದಕ್ಕೆ ನನ್ನ ಬದುಕಲ್ಲಿ ತೊದಲು ವರವೇ ಹೊರತು ಶಾಪವಾಗಿಲ್ಲ ಅಂತ. ನೀನು ಹಾಗೆ ಅವತ್ತಿನ ಕಾಲಕ್ಕೆ ಅದನ್ನು ವರವಾಗಿ ತೆಗೆದುಕೊಳ್ಬೇಕಿತ್ತು. ಆಯಿತು ತಾಯಿ, ಮಿಂಚು ಹೋಗಿದೆ. ಬಟ್ ನಿನ್ನಂತೆ ಇಂಥದ್ದೇನೋ ಒಂದು ಪಾಪ ಹುಟ್ಟಿದಾಗ್ಲಿಂದ ತೊದಲಿರೋರು ನಿಂತರ ಎಡವಟ್ಟು ನಿರ್ಧಾರ ಮಾಡಬಾರ್ದು ಅಂತ ನಾನು ಇದನ್ನು ಹೇಳಿದೆ ಅಷ್ಟೇ. ಯಾಕಂದರೆ ನಿನ್ನ ಅಕ್ಕ ಚೆನ್ನಾಗಿದ್ಲು, ನಿನ್ನ ಅಕ್ಕ ನಿಮ್ಮಮ್ಮ ನಿಮ್ಮ ಅಕ್ಕನನ್ನು ಚೆನ್ನಾಗಿ ನೋಡ್ಕೊಳ್ತಿದ್ರು, ಎಲ್ಲ ಸರಿನವ. ಬಟ್ ಆಕೆ ಹಂಗೆ ಓದಿದ್ಲು, ಬಹುಶಃ ನಿನ್ನ ಬದುಕು ಬೇರೆ ಇರ್ತಿತ್ತು ನೀನು ಓದಿದ್ದಿದ್ರೆ. ಆಯಿತು, ಓದಿಲ್ಲ ಅಂತ ನೀನೇನು ಯಾರ ಮನೆ ಹಾಳು ಮಾಡಿಲ್ಲ ಅಥವಾ ಎಲ್ಲೋ ತಲೆ ಹಿಡಿದು ಏನು ಸಂಪಾದನೆ ಮಾಡಿಲ್ಲ, ಗೌರವಾನ್ವಿತವಾಗಿ ಬಂದಿದ್ದೀಯ. ಆಗ ಇನ್ನೂ ಹೇಳಬೇಕು ಅಂದರೆ ನೀನು ನಿನ್ನ ಚಿಕ್ಕ ವಯಸ್ಸಲ್ಲಿ ದುಡ್ದು ಮನೆ ಕಟ್ಟಲಿಕ್ಕೆ ಸಹಾಯ ಮಾಡಿದ್ದೀಯ. ಅವರೆಲ್ಲ ನಿನ್ನ ತಮ್ಮ ಅಥವಾ ಅವರೆಲ್ಲ ನಿನ್ನ ಋಣದಲ್ಲೇ ಬದುಕ್ತಾ ಇದ್ದಾರೆ. ಬಟ್ ಅಲ್ಲಿಂದ ಚೆನ್ನಾಗಿ ಬಂದು ಇಲ್ಲೆಲ್ಲೋ ಎಡವಟ್ಟು ಮಾಡಿಕೊಂಡು, ಅದು ಮಗನ ಕಣ್ಣಿಗೆ ಕಾಣಿಸೋ ಥರ ಎಡವಟ್ಟಾದಾಗ ಒಬ್ಬ ತಾಯಿಯಾಗಿ ಇಡೀ ಸಮಾಜ ನಿನ್ನೊಂದು ದೂರ ಇಟ್ಟರು, ಮಗ ನಿನ್ನನ್ನು ಅಪ್ಕೊಳ್ಳೋ ಥರ ಇದ್ರೆ ಅದು ಎಂಥ ಸ್ವರ್ಗ ಅಲ್ವಾ? ಬಟ್ ಇವತ್ತು ಎಲ್ಲ ಸಮಾಜ ಒಪ್ಕೊಳ್ತಾ ಇದೆ. ಮಗ ದೂರ ಇಟ್ಟಾಗ ಅಯ್ಯೋ ಈ ಸಮಾಜ ಒಪ್ಕೊಂಡು ಸನ್ಮಾನ ಮಾಡಿದ್ರು ಏನು ಅರ್ಥ ಇದೆ ಅದಕ್ಕೆ ಅಂತ ಅನಿಸ್ಬಿಡುತ್ತೆ. ಬೇಜಾರು ಮಾಡ್ಕೊಳ್ಬೇಡವ, ಈ ಮಾತನ್ನು ನಂಬು. ನಿನ್ನ ಮಗ ಬರ್ತಾನೆ, ಮತ್ತು ನಿನ್ನ ಅಕ್ಕ ಅಥವಾ ನಿನ್ನ ಅಕ್ಕನ ಮಗ ಅವನಿಗೇನು ಕೆಟ್ಟದ್ದು ಕಲಿಸ್ಲಿಕ್ಕೆ ಅಥವಾ ಅವನು ಏನೇ ಕೆಟ್ಟದ್ದು ಕಲಿಸಿದ್ರೂ ಕೂಡ ನಿನ್ನ ಹಿಂದೆ ಮಾಡಿರುವ, ನೀನು ಪುಣ್ಯವಾಗಿ ಬದುಕೊಂಡು ಬಂದಿರೋಳು, ನಿನ್ನ ಒಂದು ತಪ್ಪು ಕೆಲಸ ಹೇಗೆ ನಿನಗೆ ನೋವು ಕೊಡ್ತಾ ಇದೆಯೋ ಅದು ಅಂತ್ಯವಾಗುತ್ತೆ. ಆ ನೋವು ಕೂಡ ಒಂದು ಕೊನೆಯಾಗುತ್ತೆ. ತಕ್ಷಣ ನಿನ್ನ ಪುಣ್ಯದ ಫಲ ಆಕ್ಟಿವೇಟ್ ಆಗುತ್ತೆ. ಅಲ್ಲಿಂದ ಮತ್ತೆ ನಿನ್ನ ಬದುಕು ಅದ್ಭುತವಾಗುತ್ತೆ. ಬಟ್ ಇದೊಂದು ಕೆಟ್ಟ ಗಳಿಗೆ ಕಳೆಯೋವರೆಗೂ ನೀನು ಏನೋ ಅನ್ಯಥ ಆಲೋಚನೆ ಮಾಡಿ ಏನೋ ಸಾಯ್ಲಿಕ್ಕೆ ಹೋಗೋದು, ಏನೋ ಅಯ್ಯೋ ನನ್ನ ಬದುಕು ಹಿಂಗೆ ಇದು ಬಿಡುತ್ತೆ, ಅಯ್ಯೋ ನನ್ನ ಮಗ ಹಾಳಾಗೋಗ್ಬಿಟ್ಟು, ಏನೂ ಇಲ್ಲ. ಹಿಂಗಿರೋದು ಹಂಗಾಗಲಿಕ್ಕೆ ತುಂಬ ಸಮಯ ಬೇಕಿಲ್ಲ. ಕೆಟ್ಟದಿರೋದು ಒಳ್ಳೇದಾಗಲಿಕ್ಕೆ ಹೌದಲ್ಲ, ತುಂಬ ಸಮಯ ಬೇಕಿಲ್ಲ. ಭರವಸೆ ತಾಯಿ, ಬದುಕಲ್ಲಿ ಭರವಸೆ ಇಟ್ಕೊಳ್ಬೇಕು. ಆಗಿರೋ ತಪ್ಪುಗಳನ್ನು ತಿದ್ದುಕೊಳ್ತಾ ಹೋಗಬೇಕು. ಏನಂದರೆ ಮಗ ನಿಮ್ಮ ಹತ್ರ ಬಂದ ತಕ್ಷಣ ಅವನು ಅದ್ಭುತ ಮಹಾತ್ಮ ಆಗ್ತಾನೆ ಅಂತ ಏನಿಲ್ಲ. ಕೆಡೋನಾದ್ರೆ ಎಲ್ಲಿದ್ರು ಕೆಡ್ತಾರೆ, ಹೌದಲ್ಲವಾ? ಹಾಗಾಗಿ ಈ ಬದುಕು ಮುಗಿಯುವ ಮುನ್ನ ನಿನ್ನಲ್ಲೇನಾದ್ರೂ ದೋಷ ಇದೆಯಾ? ಅಯ್ಯೋ ನಾನು ತಪ್ಪು ಕೆಲಸ ಮಾಡಿದೆ, ತಿದ್ದುಕೊಳ್ಬೇಕು. ನಾನು ಕೆಟ್ಟ ಸವಾಸ ಮಾಡಿದೆ, ಅದನ್ನು ಬಿಡಬೇಕು. ನಾನು ನನ್ನ ಮಗನಿಗೆ ನೋವು ಕೊಟ್ಟೆ, ಕ್ಷಮೆ ಕೇಳಬೇಕು. ಚಿಕ್ಕವರಾದ್ರೇನು ದೊಡ್ಡವರಾದ್ರೇನು ತಪ್ಪಾದ ಕ್ಷಮೆ ಕೇಳ್ತಾ ಇರಬೇಕು. ಅದೆಲ್ಲ ನೀನು ಮಾಡಿದ್ದೀಯವ. ಆ ಪಶ್ಚಾತ್ತಾಪ ಸತ್ಯ ಅನ್ನೋದೇ ಆದರೆ ನಿನ್ನ ಮಗ ಖಂಡಿತ ಬರ್ತಾನೆ. ಇದನ್ನ ಭವಿಷ್ಯ ಅಂದುಕೊಳ್ಬೇಡ ಅಥವಾ ಇದನ್ನು ಜ್ಯೋತಿಷ್ಯ ಅಂದುಕೊಳ್ಬೇಡ. ನಿನ್ನ ಹಿಂದಿನ ಪುಣ್ಯದ ಬದುಕು ತುಂಬ ಚೆನ್ನಾಗಿದೆ. ಅದು
ನಿನ್ನ ಬದುಕಲ್ಲಿ ಅಂದರೆ ಏನದು ನಮ್ಮ ಭಾಗ್ಯ ಅಂತ ಕರಿತೀವಿ, ಅದು ಮತ್ತೆ ನಿನ್ನ ಬದುಕಲ್ಲಿ ಕೆಲಸ ಮಾಡ್ಲಿಕ್ಕೆ ಶುರುವಾಗುತ್ತೆ. ಈ ಗಳಿಗೆ, ಈ ರಾತ್ರಿ, ಈ ಅಳು, ಈ ಕಣ್ಣೀರು, ಸುತ್ತಲೂ ಕತ್ತಲು, ಯಾರೂ ಇಲ್ಲ ಅನ್ನೋ ಭಾವನೆ, ಒಂಟಿ ಅನ್ನೋ ಭಾವನೆ, ಅಥವಾ ಎಲ್ಲರೂ ನನ್ನ ಕೈ ಬಿಟ್ಬಿಟ್ರು, ಅಥವಾ ನಾನು ಸೋತು ಬಿಟ್ಟೆ, ಈ ಎಲ್ಲ ಭಾವನೆಗಳು ನಿನ್ನನ್ನು ಅಯ್ಯೋ ಇನ್ಯಾಕೆ ಬದುಕಿದೀ ಸಾಯು ಅಂತ ಹೇಳಿಬಿಡ್ತವೆ. ಆದರೆ ಸ್ವಲ್ಪ ಗಟ್ಟಿ ಮನಸ್ಸು ಮಾಡಿಕೊಂಡು ಸೂರ್ಯ ಬರೋವರೆಗೂ ಬದುಕಿರು, ಆಮೇಲೆ ಏನೋ ಪವಾಡ ನಡಿಬೋದು, ಯಾರಿಗೂ ಗೊತ್ತು. ಅಷ್ಟು ಮಾತ್ರ ಮಾಡ್ಕೊಂಡಿರು. ಭಗವಂತ ನಿನಗೆ ಒಳ್ಳೇದಾಗಲಿ, ಖಂಡಿತ ಒಳ್ಳೇದು ಮಾಡ್ತಾನೆ. ಏನೂ ಯೋಚನೆ ಮಾಡಬೇಡ. ನಿನ್ನ ಮಗ ಎಂದಾದರೂ ಅಂದರೆ ನನ್ನ ಹಾರೈಕೆ, ಈ ಆಶ್ರಮಕ್ಕೆ ನಿನ್ನನ್ನು ಕರ್ಕೊಂಡು ಅವನು ಬರುವಷ್ಟು ಒಳ್ಳೆಯವನಾಗುತ್ತಂತಾಯಿ. ನಾನು ನೇರವಾಗಿ ಆತನನ್ನು ನೋಡ್ತೀನಿ, ಮಾತಾಡಿಸ್ತೀನಿ. ಸದ್ಯಕ್ಕೆ ನೀನು ನಿನ್ನ ಆರೋಗ್ಯವನ್ನು ಚೆನ್ನಾಗಿ ನೋಡ್ಕೊ. ನೀನು ಬದುಕಿರು, ನೀನು ಜೀವಂತವಾಗಿರು, ನೀನು ಆರೋಗ್ಯವಾಗಿರು. ನಿನ್ನ ಮಗನ ಒಳ್ಳೆಯದು ಕೆಟ್ಟದ್ದನ್ನು ನೋಡಬೇಕು, ಕೆಟ್ಟದಾದರೆ ತಿದ್ದಬೇಕು, ಒಳ್ಳೆಯದಾದರೆ ಅವನನ್ನು ಅಭಿನಂದಿಸಬೇಕು. ಎಲ್ಲದಕ್ಕೂ ನೀನು ಇರಬೇಕು ಅಂದರೆ ನೀನು ಆರೋಗ್ಯವಾಗಿರ್ಬೇಕಲ್ಲ. ಹೌದಣ್ಣ, ಇವಾಗ ಇರೋದೇನೆ ನನ್ನ ಮಗ ಇನ್ನೆಲ್ಲಿ ಎಲ್ಲ ಅದ್ ಇದಾಗ್ಬಿಟ್ಟು ಹಾಳಾಗ್ ಹೋಗ್ಬಿಡ್ತಾನ. ಅವನಿಗೋಸ್ಕರ ಇರ್ಬೇಕು, ಅವ್ನು ಒಳ್ಳೆ ಗಂಟ ಆಮೇಲೆ ಬೇಕು, ನನ್ ಸತ್ರು ಪರವಾಗಿಲ್ಲ ಅಂತ ಅನ್ನಿಸ್ಬಿಟ್ಟೈತೆ ಅಣ್ಣ. ಇಲ್ಲ ತಾಯಿ, ಸಾವು ಅದು ನಿನ್ನ ಕೇಳಿ ಬರೋದಿಲ್ಲವಾ? ಆಗಿರೋದನ್ನ ತಿದ್ದುಕೊಂಡಿದ್ದೀಯಾ? ಸಮಾಜಕ್ಕೆ ಪಾಠ ಆಗಿದ್ದೀಯಾ? ಆಮೇಲೆ ಇನ್ನೊಂದಣ್ಣ, ನಿದ್ದೆನೆ ಬರಲ್ಲಣ್ಣ. ಹಗ್ಲು ರಾತ್ರಿ ಒಂದ್ ನಿಮಿಷ ನಿದ್ದೆ ಬರಲ್ಲ. ಹೆಂಗಣ್ಣ ಮತ್ತೆ ಕಣ್ಣು ಕೇಳಿಸ್ಕೊ ನೋಡ್ತಾಯಿ, ಇದೆಲ್ಲ ಒಂದು ಸೈಕಿಯಾಟ್ರಿಸ್ಟ್ ವಿಚಾರ. ಇದು ಮನಃಶಾಸ್ತ್ರ ಹೇಗೆ ವರ್ಕ್ ಮಾಡುತ್ತೆ ಅಂತ ಹೇಳ್ತೀನಿ, ಸರಿಯಾಗಿ ಕೇಳಿಸ್ಕೊ. ಇಲ್ಲಿ ಮನದ ಭಾವನೆಯೇ ಅಂದ್ರೆ ನಮ್ಮ ಮನಸ್ಸಲ್ಲಿ ಏನು ಓಡ್ತಾ ಇದೆ ಅದೇ ನಮ್ಮ ನಿದ್ದೆ, ಅದೇ ನಮ್ಮ ಯಶಸ್ಸು, ಅದೇ ನಮ್ಮ ನಾಳೆಗಳನ್ನು ನಿರ್ಧಾರ ಮಾಡುತ್ತೆ. ಈಗ ನಿನ್ನ ಮನಸ್ಸಲ್ಲಿ ನನ್ನ ಮಗ ಹಿಂಗ ಆಗ್ಬಿಟ್ಟ, ಅಯ್ಯೋ ಅವನು ನಾಳೆ ಕೆಟ್ಟು ಹೋಗ್ಬಿಡ್ತಾನೆ, ಅಯ್ಯೋ ನಮ್ಮ ಅಕ್ಕ ಅವನನ್ನು ಹಾಳು ಮಾಡಿಬಿಡ್ತಾಳೆ, ನಮ್ಮ ಅಕ್ಕನ ಮಗ ಹಿಂಗೆ ಹಾಳು ಮಾಡಿಬಿಡ್ತಾನೆ ಅಂದರೆ ನಿನ್ನ ಮನಸ್ಸಲ್ಲಿ ಇಂಥದ್ದೇ ವಿಚಾರಗಳು ತುಂಬಿದಾವೆ ಎಂದಾಗ ನಿದ್ದೆ ಎಲ್ಲ ಏನೂ ಬರಲ್ಲ. ನೀನು ಸುಮ್ಮನೆ ಅಂದ್ಕೋ, ಓ ಗುರುಗಳು ಹೇಳಿದ್ದಾರೆ, ಇನ್ನು ಮುಂದೆ ನನ್ನ ಮಗ ಬಂದೇ ಬರ್ತಾನೆ, ಅಲ್ಲಿವರೆಗೂ ದುಡಿಯೋಣ, ಒಂದಷ್ಟು ಸಂಪಾದನೆ ಮಾಡೋಣ, ಜೀವಂತವಾಗಿರೋಣ. ಅವನು ಬಂದಿದ್ದನ್ನು ಮನೆ ಒಳಗಡೆ ಕರ್ಕೊಳ್ಬೇಕಂದ್ರೆ ನಾನಿರಬೇಕಲ್ಲ, ಜೀವಂತವಾಗಿರೋಣ, ಒಳ್ಳೇದು ಹಾಗೇ ಆಗುತ್ತೆ. ನೀನು ನಿನ್ನ ಮನಸ್ಸಲ್ಲಿ ಈ ರೀತಿ ಯೋಚನೆ ಮಾಡಿದ್ರೆ ನೀನು ಇರ್ತೀಯ, ನಿನ್ನ ಮಗನೂ ಬರ್ತಾನೆ, ನೀನು ನಿಮ್ಮ ಸಂಸಾರ ನೋಡ್ಕೊಳ್ತೀರ. ಇಲ್ಲ ನೀನು ಹತ್ಕೊಂಡು ಅಂದರೆ ನಿದ್ದೆ ಬರ್ದಂಗೆ ಆದಮೇಲೆ ದುಃಖ ಬಂತು, ಅಥವಾ ಈ ಕಷ್ಟಗಳು, ಅಥವಾ ಏನು ಮಗ ಬಿಟ್ಟು ಹೋಗ್ಬಿಟ್ಟ, ಅಯ್ಯೋ ನನ್ನನ್ನು ಇನ್ಯಾವೊಂದೋ ಜೊತೆ ನೋಡ್ಬಿಟ್ಟ, ಅದಕ್ಕೆ ಅವನು ಮನೆ ಬಿಟ್ಟು ಹೋಗ್ಬಿಟ್ಟ, ಅವನು ನನ್ನ ಕಾಲು ಹಿಡಿದ್ರು ಕೂಡ ಹೋಗಿ ಸಾಯು ಅಂತ ಹೇಳ್ತಿದ್ದಾನೆ. ಇದೆಲ್ಲ ನಡೆದ ಮೇಲೆ ನಿದ್ದೆ ಬರಲಿಕ್ಕೆ, ಅಥವಾ ನಿದ್ದೆ ಬರೋದು ನಿಂತೋಯ್ತೋ, ಅಥವಾ ನಿದ್ದೆ ಬರೋದು ನಿಂತೋದ್ಮೇಲೆ ಇವೆಲ್ಲ ನಡೀತೋ? ಇಲ್ಲ, ಇವಾಗ ಅದೆಲ್ಲ ಆದ್ಮೇಲೆ ನಿದ್ದೆ ಬರ್ತಾ ಇಲ್ಲ, ನನ್ ಮಗ ಬೇಕು ಅಂದ್ರೆ ನಿದ್ದೆ ಬರ್ತಿಲ್ಲ ಸರ್ ಅಂತ ಹೇಳ್ತಿದ್ಯಲ್ಲವ, ಇದಕ್ಕೆ ಕಾರಣ ಹಿಂದೇನೋ ನಡೆದಿದೆ, ಅದ್ರ ಬಗ್ಗೆ ನಿನ್ನ ಹೃದಯ ಏನು ಪರಿತಪಿಸ್ತಾ ಇದೆ, ಅಥವಾ ಅದಕ್ಕೆ ದುಃಖ ಪಡ್ತಾ ಇದೆ. ಅಂದ್ರೆ ಕಣ್ತುಂಬ ನಿದ್ದೆ ಮಾಡಬೇಕು ಅಂದ್ರೆ ಮನಸ್ಸು ತುಂಬ ನೆಮ್ಮದಿ ಇರ್ಬೇಕವ, ಅಲ್ವಾ? ನೆಮ್ಮದಿ ಇರಬೇಕು ಅಂದ್ರೆ ಏನು ಬೇಕು? ನನ್ನ ಆಲೋಚನೆಗಳನ್ನು ನಾನು ಹೇಗೆ ಮಾಡ್ತೀನಿ, ಹೌದಪ್ಪ ಅವನೇನು ಯಾವುದೋ ಕೆಟ್ಟ ಚಟಕ್ಕೋಸ್ಕರ ಮನೆ ಬಿಟ್ಟು ಹೋಗಿಲ್ಲ, ನನ್ನ ತಪ್ಪನ್ನು ನೋಡಿ ನನಗೆ ಶಿಕ್ಷೆ ರೂಪದಲ್ಲಿ ಅವನಿಗೆ ಹೊರಗಡೆ ಹೋಗಿದ್ದಾನೆ, ನಾನೀಗ ತಿದ್ದುಕೊಂಡಿದ್ದೀನಿ, ಅವನೂ ಬರ್ತಾನೆ, ಸಮಯ ಬರಲಿ, ಕಾಯೋಣ, ನಾನು ದುಡಿಯೋಣ, ಮಗ ಎಲ್ಲೋ ಒಂದು ಕಡೆ ಚೆನ್ನಾಗಿದ್ದಾನೆ. ಈಗ ಅಕ್ಕನ ಮನೇಲಿದ್ದಾನೆ, ಅದು ನಿನ್ನ ಸಮಸ್ಯೆ ಏನಂದ್ರೆ ಕೆಟ್ಟವ್ರ ಜೊತೆ ಇದ್ದಾನೆ, ಕೆಟ್ಟವನಾಗ್ಬಿಡ್ತಾನೆ ಅಂತ. ನೀನು ಕೆಟ್ಟವ್ರ ಜೊತೆ ಇದ್ದೆ, ನೀನೇ ಕೆಟ್ಟವಳಾಗ್ಲಿಲ್ಲ, ಹೌದಲ್ಲವಾ? ಅರ್ಥ ಮಾಡ್ಕೋ. ರಾವಣನ ಸಾಮ್ರಾಜ್ಯದಲ್ಲಿದ್ದ ವಿಭೀಷಣ, ರಾವಣನ ತಮ್ಮ, ಅಂದ್ರೆ ರಾಕ್ಷಸ ವಂಶದಲ್ಲಿ ಹುಟ್ಟಿದ ವಿಭೀಷಣ, ರಾವಣನಿಗೆ ಹೇಳ್ತಾನೆ, ಅಣ್ಣ ನೀನು ರಾಮಚಂದ್ರನ ಹೆಂಡತಿ ಸೀತೆಯನ್ನು ಹೊತ್ಕೊಂಡು ಬಂದಿದ್ದೀಯಲ್ಲೋ, ಇದು ಒಳ್ಳೇದಲ್ಲಪ್ಪ, ಆ ಹೆಣ್ಮಗಳನ್ನ ರಾಮನಿಗೆ ಒಪ್ಪಿಸಿಬಿಡು ಅಂತ. ಅಂದ್ರೆ ರಾಕ್ಷಸರ ರಾಜ್ಯದಲ್ಲಿದ್ದೂ ಕೂಡ ಧರ್ಮ ಮಾತಾಡೋ ವಿಭೀಷಣ ಇದ್ದ. ಹಂಗೆ ಕೆಟ್ಟವರ ನಡುವೆ ಇರುವ ನಿನ್ನ ಮಗ ಹುಟ್ಟಿದಾಗ್ಲಿಂದ, ಅಥವಾ ಅವನ ಸ್ವಭಾವವೇ ಕೆಟ್ಟದ್ದು ಅಂತ ಅಲ್ಲ, ನಿನ್ನ ಪಾಪ, ನಿನ್ನ ಕರ್ಮ, ಅಥವಾ ನಿನ್ನ ಪಾಪದ ಕೆಲಸಕ್ಕೆ ಏನೋ ನಿನಗೆ ಕಣ್ಣೀರು ಹಾಕ್ಸ್ಬೇಕಿದೆ, ನಿನಗೆ ನೋವು ಕೊಡಬೇಕಿದೆ, ನೀನು ಅದರ ನೋವನ್ನು ಉಣ್ಬೇಕಿದೆ. ಅದನ್ನು ನಿಂಗೆ ಸುಮ್ಮನೆ ಕೊಡ್ಲಿಕ್ಕಲ್ಲ, ಮಗನ ಮೂಲಕ ಕೊಡಿಸ್ತಾ ಇದೆ.
ಅದೊಂಚೂರು ಕಳೆಯೋವರೆಗೂ ನೀನು ಸುಮ್ಮನಿರು, ನಿನಗೆ ಒಳ್ಳೇದಾಗಲಿ. ನಾನು ಹೇಳ್ದಂಗೆ ಹೌದು ಮಗ ಬರ್ತಾನೆ, ಗುರುಗಳು ಹೇಳಿದ್ದಾರೆ, ಇನ್ನು ಮುಂದೆ ನಾನು ಅಳಲ್ಲ. ಯಾಕಂದರೆ ನಾನು ಹತ್ತು ರೋಗ ತರಿಸ್ಕೊಂಡ್ರೆ ಕಡೆಗೆ ನನ್ನ ಮಗನಿಗೆ ನನ್ನನ್ನು ನೋಡ್ಕೊಳ್ಳೋದು ಈಗಲೇ ಹಿಂಗೆ ಎಲ್ಲ ಚೆನ್ನಾಗಿದ್ದಾಗ ಇನ್ನು ಆಮೇಲೆ ಯಾಕೆ ಬೇಕು? ನನ್ನ ಮಗನಿಗೆ ನಾನು ನನ್ನ ಆರೋಗ್ಯವಾದ ಬದುಕು, ನನ್ನ ಮಗನಿಗೆ ನಾನು ಕೊಡೋ ಗಿಫ್ಟು. ಅಂದರೆ ಅವ್ನು ದುಡ್ದಿರೋದೆಲ್ಲ ನಿನಗೆ ಖರ್ಚು ಮಾಡಬೇಕಾಗುತ್ತೆ, ಅಥವಾ ನೀನು ದುಡ್ದಿರೋದೆಲ್ಲ ನಿನಗೆ ಖರ್ಚು ಮಾಡಬೇಕಾಗುತ್ತೆ. ಬಿಡವ. ಬಟ್ ಇಷ್ಟು ಮಾತ್ರ ಸತ್ಯ ತಾಯಿ, ಸಾವು ನಾಳೆ ಬರುತ್ತೋ, ನಾಡಿದ್ದು ಬರುತ್ತೋ, ಮುಂದಿನ ವರ್ಷ ಬರುತ್ತೋ, ಮಗ ಬರ್ತಾನೋ ಬರಲ್ವೋ ಗೊತ್ತಿಲ್ಲ ತಾಯಿ. ಆದರೆ ನಿನಗೆ ನಾನು ಹೇಳ್ತೀನಿ, ಮಗ ಬರ್ತಾನೆ ಅದು ಬೇರೆ, ಬಟ್ ಸಾವಿನ ಬಗ್ಗೆ ಹೇಳ್ತಿದ್ದೀನಿ. ನೀನು ಹತ್ತು ಕರೆದು ಮಗ ಬಂದು ಬರದೆ ಹೋದರೂ ಒಂದು ದಿವಸ ಸಾವು ಬರೋದೆ. ಹಾಗೆ ಸಾಯುವ ಮುನ್ನ ಅವ್ರು ನನ್ನ ಹತ್ರ ಇಲ್ಲ, ಇವ್ರು ನನ್ನ ಹತ್ರ ಇಲ್ಲ, ಯಾರೂ ನಿನ್ನ ಜೊತೆ ಬರಲಿಲ್ಲ, ಯಾರೂ ಹೋಗ್ಬೇಕಾದ್ರೂ ನಿನ್ನ ಜೊತೆ ಬರಲ್ಲ. ಈ ನಡುವೆ ತುಂಬ ಜನ ಬಂದರು, ತುಂಬ ಜನ ಹೋದರು, ಕೆಲವರು ಉಳ್ಕೊಂಡ್ರು, ಕೆಲವರು ಹೊರಟೋದ್ರು, ಏನೇನೋ ನಡೀತಾ ಇದೆ. ಏನು ಮಗ ಬಂದರು, ಎಲ್ಲ ಬಂದರು, ಕಡೆಗೆ ಗುಂಡಿ ಒಳಿಕೆ ಹಾಕೋದು ನಿನ್ನೊಬ್ಬಳನ್ನೇ. ಹೀಗಿರಬೇಕಾದಾಗ ನನ್ನನ್ನು ನಾನು ಪೂರ್ಣ ಮನುಷ್ಯತ್ವದ ಕಡೆ ನಾನು ಉದ್ಧಾರ ಆಗಬೇಕು, ನಾನು ನನ್ನನ್ನು ತಿದ್ದುಕೊಳ್ತಾ ಹೋಗಬೇಕು. ಅದನ್ನು ಬಿಟ್ಟು ನಾನು ಸುಮ್ಮನೆ ಅಳ್ತಾ ಕೂತ್ಕೊಳ್ತೀನಿ, ಅದು ಪರಿಹಾರ ಅಲ್ಲವಾ? ತುಂಬ ಜನ ತಾಯಂದಿರು ಮಗ ಹೊಡಿತಾ ಇದ್ದಾನೆ, ಮಗ ಕಾಲಲ್ಲಿ ತುಳಿತಾ ಇದ್ದಾನೆ, ಅಯ್ಯೋ ಒಂದೊಂದಲ್ಲ ಕಷ್ಟಗಳು ಇವತ್ತು. ಅಂಥದ್ರಲ್ಲಿ ಈಗ ನಿನಗಾದ್ರೂ ಹೊರಗಡೆ ದುಡಿತಾ ಇದೆಯಾ, ಎಷ್ಟೋ ಹಣ ಮಾಡ್ಕೊಂಡಿದೆಯಾ, ಅಥವಾ ಏನೋ ನಡೀತಾ ಇದೆ ಜೀವನ. ಆದರೆ ಎಷ್ಟೋ ತಾಯಂದಿರ ಬದುಕಲ್ಲಿ ಹೊರಗಡೆ ದುಡಿಯೋಕ್ಕಾಗಲ್ಲ. ಒಂದು ಹೊಗೆ ಪುಡಿ, ಒಂದು ಎಲೆ ಕೂಡ ಮಗನನ್ನು ಕೇಳಬೇಕು, ಮಗ ನೋಡಿದ್ರೆ ಬಾಯಿಗೆ ಬಂದಂಗೆ ಬೈತಾನೆ. ಈ ಕಡೆ ಮೊಮ್ಮಕ್ಕಳು ಪ್ರೀತಿ ಇಲ್ಲ, ಮಕ್ಕಳು ಪ್ರೀತಿ ಇಲ್ಲ, ಎಲ್ಲಿಗೆ ಹೋಗಬೇಕು ಅಂತ ಗೊತ್ತಿಲ್ಲ, ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಬದುಕುವ ಆಸೆ ಇದೆ, ಬದುಕುವ ವಾತಾವರಣ ಇಲ್ಲ. ಎಷ್ಟು ನರಳಾಟಗಳ ನಡುವೆ ಇದ್ದಾರೆ. ನೀನು ಕೂಡ ಅಷ್ಟೇ. ಮಗನಿಂದ ನನಗೇನೂ ಸೇವೆ ಬೇಕಿಲ್ಲ ಅಂದೆ ಅಲ್ವಾ? ಆಯಿತು, ಮಗ ನಿನಗೇನೂ ಸೇವೆ ಮಾಡಿದೆವು, ನೀನು ಬದುಕು, ಮತ್ತೆ ಯಾಕೆ ಅಳ್ತೀಯ? ಇಲ್ಲ ಸರ್ ನನಗೆ ಅಳು ಅದಕ್ಕಲ್ಲ, ಅವನೆಲ್ಲಿ ಕೆಟ್ಟು ಬಿಡ್ತಾನೋ ಅಂತ. ಅವನು ಕೇಳಿಸ್ಕೊ, ಅವನು ಕೆಡೋದು ಬಿಡೋದು ನಿನ್ನ ಕೈಲಿಲ್ಲ. ಕೇವಲ ನೀನು ಹೇಳ್ಬೋದಷ್ಟೇ, ಇದನ್ನು ಮಾಡಪ್ಪ, ಇದನ್ನು ಮಾಡಬೇಡ ಅಂತ. ನಾನು ಭರವಸೆ ಕೊಡ್ತೀನಿ, ನಿನ್ನ ಮಗ ಆ ಮಟ್ಟಿಗೆ ಕೆಟ್ಟು ಹೋಗೋ ಆತ್ಮ ಬುದ್ಧಿ ಇಲ್ಲ, ಅಥವಾ ಅವನು ಹುಟ್ಟಿದಾಗ್ಲಿಂದ ಆ ಸ್ವಭಾವದವನಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ಆಗ್ತಾ ಇದೆ, ಸ್ವಲ್ಪ ತಾಳ್ಮೆಯಿಂದ ಇರು, ಬುದ್ಧಿ ಕಲ್ತ್ಕೊ, ಒಳ್ಳೇದಾಗಲಿ. ನೋಡಿ, ಈ ಹೆಣ್ಮಗಳು ಕಥೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಿರೋದು, ಚೆನ್ನಾಗಿದ್ದ ಬದುಕನ್ನು ಹೇಗೆ ಹಾಳು ಮಾಡಿಕೊಂಡ್ರು ಇವರು. ನೋಡಬ್ಬ, ನೀನು ಹೇಳ್ತಿದೀಯ ನಾನು ನನ್ನ ಮಗನ ಕಾಲು ಹಿಡ್ದೆ ಅಂತ. ಒಬ್ಬ ತಾಯಿಯಾಗಿ ತಪ್ಪನ್ನು ತಿದ್ದುಕೊಂಡಿದೀಯ, ಅದಕ್ಕೆ ಒಪ್ಕೊಳ್ತೀನಿ ತಾಯಿ. ಬಟ್ ಅವೆಲ್ಲ ನಾನು ಕಾಲು ಹಿಡಿದ್ಬಿಟ್ಟೆ, ತಾಯಿಯೇ ದೇವರು, ತಾಯಿ ಅಯ್ಯೋ ತಾಯಿ ನನ್ನ ಜೊತೆ ಅತ್ಯಂತ ನಿಯತ್ತಾಗಿದ್ದಾಳೆ ಅಂದ್ಕೊಂಡು ಒಬ್ಬ ಮಗನಿಗೆ ಇದ್ದಕ್ಕಿದ್ದ ಹಾಗೆ ಅಂಥ ದೃಶ್ಯಗಳು ನೋಡ್ಲಿಕ್ಕೆ ಸಿಕ್ಬಿಟ್ಟಾಗ ನೀನು ಜೀವನ ಪೂರ್ತಿ ಹತ್ರ ಅದು ಸರಿ ಹೋಗಲ್ಲ. ಆ ಮಟ್ಟಿಗೆ ಇರ್ತಾವೆ ಅದರ ನೋವುಗಳು. ಯಾಕಂದರೆ ಅದೊಂದು ಭಾವನಾತ್ಮಕ ವಿಚಾರ. ಈಗ ನಿನ್ನ ಫ್ರೆಂಡು, ಅಥವಾ ನಿನ್ನ ಮಗ ನಿನ್ನ ಮಗನ ಫ್ರೆಂಡ್ ಮನೆಗೆ ಹೋಗಿದ್ದ, ಆ ಫ್ರೆಂಡ್ ತಾಯಿ ಇನ್ಯಾವನ ಜೊತೆನೋ ಇದ್ಲು ಅಂದಾಗ ಅಯ್ಯೋ ಬಿಡಪ್ಪ ಅವ್ರ ಮನೆ ವಿಚಾರ. ಯಾಕೆ? ಆ ಫ್ರೆಂಡ್ ತಾಯಿ ನಿನ್ನ ಮಗನ ತಾಯಿ ಅಲ್ಲ, ಅವ್ರ ಮನೆ ವಿಚಾರ ಅವ್ರಿಗೆ. ಬಟ್ ಇವಂದೇ ತಾಯಿ ಹಂಗಿದ್ದಾಳೆ ಅಂತ ಗೊತ್ತಾದಾಗ ಅದು ಭಾಳ ದೊಡ್ಡ ದುಃಖ. ಮಗ ನೀನು ನಾಳೆ ಆಯಿತು, ಎಲ್ಲೂ ಕೆಡಲಿಲ್ಲ, ಎಲ್ಲ ರೀತಿ ಬಂದ, ನಾಳೆ ಯಾವುದೋ ಹೆಣ್ಣಿನ ವಿಚಾರಕ್ಕೆ ನಿನ್ನ ಮಗ ಬಿದ್ದ, ಹಿಂಗೆ ಮಾಡಬೇಡ ಕಣೋ, ಇದು ಒಳ್ಳೇದಲ್ಲ ಅಂತ ಹೇಳಬೇಕು ಅಂದ್ಕೋ. ಏನು ಹೇಳ್ತಾನೆ? ನೀನೇನು ಮಾಡಿದ್ದೆ ನನಗೆ ಗೊತ್ತಿಲ್ವಾ ಅಂತಾನೆ ಅಲ್ವನವ. ಅದಕ್ಕೆ ಸ್ವಲ್ಪ ತನು ಮನ ಶುದ್ಧಿಯಾಗಿಟ್ಕೊಳ್ಬೇಕು. ದೇಹ ಮನಸ್ಸು ಅಂದರೆ ನಿನಗೆ ವಿದ್ಯೆ ಇಲ್ಲ ಸರಿ, ಬಟ್ ಎಂಥ ಅದ್ಭುತವಾದ ವ್ಯಕ್ತಿತ್ವ ಇತ್ತು ನಿಂದು. ಬಟ್ ಇಲ್ಲಿ ವಿದ್ಯೆ ಕಡಿಮೆ ಆದರೂ ನಡತೆ ಶುದ್ಧವಾಗಿರಬೇಕು ಅಂದರು. ಬಟ್ ಅದನ್ನೇ ಕಡೆ ವಿಚಾರದಲ್ಲಿ ಸ್ವಲ್ಪ ಕಳ್ಕೊಳ್ಬಿಟ್ಟೆ. ಆಯಿತು. ಇನ್ನು ನನಗೆ ಬಹಳ ಮುಖ್ಯವಾಗಿ ಅನಿಸೋದು ಈ ಅಕ್ಕ ಅನ್ನೋಳು, ಅಯ್ಯೋ ರಾಕ್ಷಸಿ, ಏನೋ ಸಾವಿನ ಮನೆಯಿಂದ 6 ಲಕ್ಷ ತಗೊಂಡು ಹೋಗಿದ್ಯಲ್ವಾ ನೀನು? ಅವಿನಾಶಿನ? ನಿನಗೆ ನಾಶ ಇಲ್ವಾ? ನಿನಗೆ ಸಾವು ಬರಲ್ವಾ? ಆ ಸಾವಿನ ಮನೆಯಲ್ಲಿ ಏನು ಕರಿಬೋದು?
ಸಾವಿನ ಮನೆಯಿಂದ 6 ಲಕ್ಷ ಅದೊಂದು ಲೆಕ್ಕ, ಅದೊಂದು ಹಣದ ವಿಚಾರ. ಬಟ್ ನಾನು ಮಾತಾಡ್ತಿರೋದು ಅದಕ್ಕೂ ಮೀರಿದ ಧರ್ಮದ ವಿಚಾರ. ಅಲ್ಲಿ ತಂಗಿಯ ಕಣ್ಣೀರು ಒರೆಸಬೇಕಾದವಳು ಹಣ ತಗೊಂಡು ಹೋದಲ್ಲ. ಇದನ್ನ ನಿನ್ನ ಇಡೀ ಪರಿವಾರ ಅನುಭವಿಸುತ್ತೆ. ಇದನ್ನು ಮಾತ್ರ ಅಲ್ಲ, ಏನು ಮನೆಯೊಳಗಡೆನೆ ಕುಡಿಯೋದು ನಿನ್ನ ಮಗನೂ ಕಲ್ತಿದ್ದಾನೆ. ಮೊದಲು ಇವೆಲ್ಲ ಬಿಟ್ಬಿಟ್ಟು ಬುದ್ಧಿ ಹೇಳು. ಇಲ್ಲಾಂದರೆ ಈಗ ದುಡ್ಡು ಸಿಗ್ತಾ ಇದೆ, ಕುಡಿತಾ ಇದೆಯಾ, ಏನು ಕುಡಿತಾ ಇದ್ದೀನಿ, ಇದರಿಂದ ನಾಳೆ ಏನಾಗ್ಬೋದು ಅನ್ನೋ ನಿನಗೆ ಒಂದು ಚಿಕ್ಕ ಕಲ್ಪನೆ ಕೂಡ ಇಲ್ಲ ತಾಯಿ. ನೀನು ಪಡ್ಕೊಳ್ತಿರೋದು ಸಾಸಿವೆಯಷ್ಟು ಸುಖ. ಮುಂದೆ ದೊಡ್ಡ ಪ್ರಪಾತ ಕಾದಿದೆ ನಿನಗೆ, ಎಚ್ಚರವಾಗಿರು. ಈಕೆಯ ಮಗ ಈಕೆಯನ್ನು ಬಂದು ತಲುಪುವಂತಾಗಲಿ. ಕೃಷ್ಣನ ಅನುಗ್ರಹ ಇದೆ. ಬರ್ತಂತಾಯಿ, ಎಲ್ಲ ಒಳ್ಳೆಯದಾಗುತ್ತೆ, ಧೈರ್ಯವಾಗಿರು.